ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನು ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधू. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾದ ಉತ್ತಗಳಾಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮಧುರಖಂಡಿಯ ಕಮರಿ ಮಠಾಧೀಶರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮತಕ್ಕಂಥ ಶುದ್ಧರವರ ಈ ದಿವ್ಯ ಜೀವನ ಚರಿತ್ರೆಯ 14ನೇ ಭಾಗವನ್ನು ಶ್ರವಣ ಮಾಡುವ ಸರ್ವ ಸತ್ಪತ್ರ ಸೌಧಕ್ಕೆ ಸಾಕ್ಷಿಭೂತ ಬೆಳುವ ಆ ಸಚ್ಚಿದಾನಂದ ಘನ ಪ್ರಭು ಸ್ವರೂಪಕ್ಕೂ ಮನವಾರ ನಮಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ನಂದೇಶ್ವರಪುರ ಮಧುರಖಂಡಿಯ ಕಮರಿ ಮಠದ ಅಧಿಷ್ಠಾನ ಮೂರ್ತಿಗಳಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ಶ್ರೀ ಕ್ಷೇತ್ರಕ್ಕೆ ಈ ಮಂಗಲಮಯವಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಆಗಮಿಸಿ ಸರ್ವರಿಗೂ ತಮ್ಮ ದರ್ಶನದ ಮೂಲಕವಾಗಿ ಸಂತೋಷ ನೀಡತಕ್ಕಂಥ ಕೋಟ್ಯಾಳದ ಗುರುಗಳಿಗೂ ನನ್ನ ಅನಂತ ಪ್ರಣಾಮ ಸಮರ್ಪಿಸಿ ಆತ್ಮೀಯರೇ, ಇವತ್ತಿನ ಈ ಶುಭ ಸಮಯದಲ್ಲಿ ನಾವೆಲ್ಲರೂ ಪ್ರವೇಶ ಮಾಡೋಣ. ಸದ್ಗುರುಳೆಲ್ಲರಿಗೂ ಮಂಗಲವನ್ನು ಮಾಡಲಿ. ಆತ್ಮೀಯರೇ, ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮತಕ್ಕಂಥ ಮಹತ್ವವಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವೆಲ್ಲರೂ ಶ್ರವಣ ಹೇಳ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸರ್ವರಿಗೂ ಸದ್ಗುರು ಈ ಪರದಲ್ಲಿಯೂ ಸುಭೋಗವಾಗಿ ಇಳಿದಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ಈ ಚರಿತ್ರೆಯ ಪ್ರವಚನ ಸೇವೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಸದ್ಗುರು ಸರ್ವರಿಗೂ ಶುಭವನ್ನು ಮಾಡಲಿ. ಆತ್ಮೀಯರೇ, ವಿಷಯನ ಪ್ರಾರಂಭ ಮಾಡ್ತಕ್ಕಂಥ ಸಮಯದಲ್ಲಿ ಘಂಟಾನಾದ ಶ್ರವಣವಾಯಿತು. ಘಂಟಾನಾದ, ಆ ಘಂಟಾನಾದ ಪ್ರಾರಂಭವಾಗುವಾಗ ಈ
ರುದ್ರಾಭಿಷೇಕ ಮಾಡ್ತಕ್ಕಂಥ ಸಮಯದಲ್ಲಿ ಗಂಟೆ ನುಡಿಸ್ತಕ್ಕಂಥ ಹೇಳ್ತಾರೆ. ಆ ಮಂತ್ರ ಹೇಳ್ತಾರೆ. ಗಂಟೆ ನುಡಿಸ್ಲಿಕ್ಕೆ ಕಾರಣ ಏನು ಅಂದ್ರೆ, ಆಗಮಾರ್ಥಂತೂ ದೇವಾನಾಂ ಗಮನಾರ್ಥಂತೂ ರಕ್ಷಸಾಂ ಕುರುವೆ ಘಂಟಾ ರವಂ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಅಥ ಘಂಟಾನಾದಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಹೇಳುವಾಗ ಏನಂತಾರೆ ಮಂತ್ರ ಹೇಳುವಾಗ ಸಂಸ್ಕೃತ ಅದು ಕಲಿಬೇಕು. ಸ್ವಾಮಿಗಳನ್ನಾಗ ನಮ್ಮೆಲ್ಲ ಬಳಗನಾಗ ಶಿಕ್ಷಕರನ್ನಾಗ ಬೇಗ ನಿಂತಿದ್ರು. ಆಗ ಮರ್ತಂತು ದೇವಾನಾಂ ಗಮನಾರ್ಥಂತ ರಕ್ಷಿತಂ ಕೊರವೇ ಘಂಟಾರಂ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಅಥ ಘಂಟಾನಾದಂ ಸಮರ್ಪಯಾಮಿ. ಮತ್ತು ಮುಂದೆ ಮಳ ಹೊಡಿಬಿಡ್ತಾರೆ. ಅದಕ್ಕೆ ನೀವು ಸಂಸ್ಕೃತ ಅಧ್ಯಯನ ಮಾಡಿ ಅವ್ರು ಎಷ್ಟು ಬೇಗ ಹೇಳಲಿ, ಅದರ ಅರ್ಥ ನಿಮಗೆ ಆಗ್ತಿತ್ತಂದ್ರೆ ತಿಳಿತದೆ. ಅದಕ್ಕಾಗಿ ಮೊದಲನೇದಾಗಿ ಸಂಸ್ಕೃತ ಅಧ್ಯಯನ ಮಾಡಬೇಕು. ಅಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮ ಪ್ರಾರಂಭ. ಅಥ ಅಥ ಅಂದ್ರೇನು? ಅಥ ಅಂದ್ರೇನು? ಪೂರ್ವದಲ್ಲಿ ಅಂದರೆ ಒಂದು ವಿಷಯ ಮುಗಿಸ್ಕೊಂಡು ತದನಂತರದಲ್ಲಿ ಪ್ರಾರಂಭ. ಯಾವ ವಿಷಯ ಮುಗಿಸ್ಕೊಂಡು ಏನು ಮಾಡಿದ್ರಿ? ಇದಕ್ಕಿಂತ ಪೂರ್ವದಲ್ಲಿ ಸಂಸ್ಕೃತವನ್ನು ಶ್ರವಣ ಮಾಡಿದ ಮೇಲೆ ಅಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಗ್ರಂಥ ಪ್ರಾರಂಭ. ಅಂದರೆ ಸಂಸ್ಕೃತ ಅಧ್ಯಯನ ಮಾಡ್ಕೊಂಡಿದ್ರೆ ಇಲ್ಲಿ ಬರ್ತಕ್ಕಂಥ ಶ್ಲೋಕದ ಅರ್ಥಗಳಾಗ್ತಾ ಇದ್ದಾವೆ. ಅದಕ್ಕೆ ಮೊದಲು ಸಂಸ್ಕೃತ ಅಧ್ಯಯನ ಮಾಡಿಕೊಂಡು ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಅಥ ಶಾಸ್ತ್ರಾಧ್ಯಯನಂ. ಯಾವಾಗ ರೀ? ಸಂಸ್ಕೃತ ಅಧ್ಯಯನ ನಂತರದಲ್ಲಿ. ಆಮೇಲೆ ಸಂಸ್ಕೃತ ನಡೀತದೆ. ಅಥ ಸಂಸ್ಕೃತ ಅಧ್ಯಯನಂ. ಅದಕ್ಕಿಂತ ಪೂರ್ವದಲ್ಲಿ ನಡೀತದೆ ಭಜನೆ ನಡೀತದೆ. ಅದಕ್ಕೆ ಇಲ್ಲಿ ಕಲವು ನಾಮ ಸಂಕೀರ್ತನಂ. ಕಲಿಯುಗದಲ್ಲಿ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ನಾಮ ಸಂಕೀರ್ತನಂ ಅಂತ ಹೇಳುವಾಗ ನಾಮವನ್ನು ಗುರು ನಾಮಸ್ಮರಣೆಯನ್ನು ಮತ್ತು ಈ ಪುರಂದರದಾಸಾದಿಗಳು ಹೇಳ್ತಾರೆ, ಪದ್ಯಗಳು ಹಾಡ್ತಾರಲ್ಲ, ಅವಕ್ಕೆಲ್ಲಕ್ಕೂ ದಕ್ಷಿಣ ಭಾಗದಲ್ಲಿ ನಾಮ ಸಂಕೀರ್ತನ ಅಂತ ಹೇಳ್ತಾರೆ. ಎಲ್ಲಕ್ಕೂ ಕೂಡ ನಾಮ ಸಂಕೀರ್ತನ ಹಾಡ್ತಕ್ಕಂಥದ್ದು ಏನಂದ್ರೆ ನಾಮ ಸಂಕೀರ್ತನೆ ಅಂತ ಹೇಳಿದ್ರು. ಇಲ್ಲಿ ಪ್ರೇಂದ್ರ ಹೇಳ್ತಕ್ಕಂಥದ್ದು ಭಜನೆ ಅದಲ್ಲ, ಆ ಭಜನೆ ನಾಮವನ್ನು ಹೇಳ್ತದೆ. ಯಾರ ನಾಮ ಅದು? ನಾಮಾವಳಿ ಅಂತ ಹೇಳ್ತಾರಲ್ಲ, ನಾಮಾವಳಿ. ನಾಮಾವಳಿ ಅಂದ್ರೇನು? ಭವತಃ ನಾಮ ಕಿಂ ವದತು ಭವಾನಿವ. ಭವತ ನಾಮ ಶ್ರೀಶೈಲ ನಾಮ ಏಕಂ. ಇದಾನಿ ವದತು ಭವತಃ ನಾಮಾವಳಿ ಕಿಂ ವದತಿ ವಾ ನ ವದಾಮಿ. किमर्थम् इत्युक्ते भवतः नाम एक अस्ति, एकनामार्थं मम नाम श्रीशैलः. नामावली इत्युक्ते भवतां कृते नामावली न भवति, गुरुवर्यं कृते भवति. गुरुवर्यं कृते अष्टोत्तरशतनामावली, अष्टोत्तर एकसहस्रनामावली इति आगच्छति. किमर्थम् इत्युक्ते गुरुवर्यस्य अहं न ज्ञातवान्. संस्कृतदेव प्रारम्भः अस्ति इदानीं कन्नडभाषां वदामि इति ज्ञातवान् अहं, परन्तु न ज्ञातवान्. संस्कृत स्वयमेव आगतः. ನಾವು ಸಂಸ್ಕೃತ ಹೇಳ್ತಾ ಇದ್ದೀವಿ, ನೆನಪಲ್ಲ ರೀ, ತನ್ನಿಂದ ತಾನು ಪ್ರಾರಂಭ ಇದೆ. ಏಕೆಂದರೆ ಅಥ ಅತ್ ಮೊದಲು ಹೇಳಿಲ್ಲ. ಅಪ್ಪರಂದರು ಅಥ ಸುಮ್ಮನೆ ಹೇಳೋದಲ್ಲ, ಮೊದಲು ಸಂಸ್ಕೃತ ಹೇಳೋ ಅನಂತರ ಓದುತ್ತೆ. ಇಲ್ಲಿ ಗುರುಗಳಲ್ಲಿ ಇಲ್ಲಿ ಭಾಳ ಮಹತ್ವ ಇರ್ತಾರೆ. ನಮ್ಗೆ ಗುರುತಾಗ್ತಾ ಇಲ್ಲ. ಅದು ಗುರುತು ಆಗದೇ ಆಗ್ತಕ್ಕಂಥ ಕಾರ್ಯ ಇರ್ತಲ್ಲ, ಅದನ್ನ ಯಾರು ಮಾಡ್ತಾರೆ? ಗುರುಗಳು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ತೇನವಿನ ತೃಣಮಪ್ಪಿ ನ ಚಲತಿ. ಒಂದು ಹುಲ್ಲು ಕಟ್ಟಿ ಕೂಡ ಗುರುಗಳ ಅನುಗ್ರಹ ಇದ್ದರೆ, ದೇವರ ಅನುಗ್ರಹ ಇದ್ದರೆ ಅವು ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ಇಲ್ಲಿ ನಾಮಗಳಲ್ಲಿ ಅನೇಕ ನಾಮಗಳು ಬರ್ತಾಯಿದ್ದಾವೆ. ನಾಮ ರೂಪ ವಿಹಾಯಿ. ಯಾವಾಗ ಎಲ್ಲ ನಾಮಗಳನ್ನು ಎಲ್ಲ ರೂಪಗಳನ್ನು ಬಿಟ್ಟು ಬಿಡ್ತಾ ಇದ್ದೀವಿ, ಆಗಿರ್ತಕ್ಕಂಥದ್ದು ಮೂಲ ಸಿಗ್ತದೆ. ಈಗ ಒಂದೇ ಬಂಗಾರವನ್ನು ತೆಗೆದುಕೊಂಡು ಆ ಬಂಗಾರದಲ್ಲಿ ವಿಷ್ಣು ಪರಮಾತ್ಮನ ಮೂರ್ತಿ ಮಾಡ್ತಾಯಿದ್ದಾರೆ, ಪರಮಾತ್ಮನ ಮೂರ್ತಿ ಮಾಡ್ತಾಯಿದ್ದಾರೆ, ಲಕ್ಷ್ಮೀ ಮೂರ್ತಿ ಮಾಡ್ತಾಯಿದ್ದಾರೆ, ಪಾರ್ವತಿ ಮೂರ್ತಿ ಮಾಡ್ತಾಯಿದ್ದಾರೆ, ಗಣೇಶವ್ರ ಮೂರ್ತಿ ಮಾಡ್ತಾರೆ, ಬ್ರಹ್ಮದೇವ್ರ ಮೂರ್ತಿ ಮಾಡ್ತಾಯಿದ್ದಾರೆ, ಸರಸ್ವತಿ ಮೂರ್ತಿ ಮಾಡ್ತಾಯಿದ್ದಾರೆ. ಅದು ಇರ್ತಕ್ಕಂಥ ಮೂಲ ಏನು ರೀ? ಅದನ್ನು ಅಕಸ್ಮಾತ್ ನಿಮಗೆ ಅದು ಬೇಡ ಅನ್ನಿಸ್ಬ, ನೀವು ಈಗ ಪರಮೇಶ್ವರ ಮೂರ್ತಿ ಮಾಡಿಸಿರ್ತೀರಿ, ನಾವು ಬೇಡಪ್ಪ ನಾವು ವಿಷ್ಣು ಪರಮಾತ್ಮ ಮೂರ್ತಿ ಮಾಡಿಸ್ಬೇಕು ಅನ್ನಿಸಿ ಮನೆ ತೆಗೆದುಕೊಂಡು ಆ ಪತ್ತಾರು ಮನೆಗೆ ಹೋದ್ರೆ ಕೊಡಲಿಕ್ಕೆ ಅವ್ರು
ಇದನ್ನು ತೊಗೊಂಡು ನಾವು ಮತ್ತೆ ಬೇರೆ ಮೂರ್ತಿ ಮಾಡಿಕೊಡ್ರಿ, ಎಷ್ಟು ತೊಗೋತ್ರಿ, ಎಷ್ಟು ಆಗ್ತದೆ ನೋಡಿರಿ, ಎಷ್ಟು ಆಗ್ಬೋದು ಅಂತಂದ್ರೆ ಅವರು ಒಂದು 4 kg ಆಗ್ತದೆ ರೀ. ಏನು ರೀತಿ ಕೇಳಿದ್ರೆ ಅವ್ರ ಮೂರ್ತಿ ಅನ್ನೋದಿಲ್ಲ, ಏನಂತಾರೆ ಬಂಗಾರ ಆಗ್ತದೆ. ಅವರು ಆ ನಾಮ ಆ ರೂಪ ಬಿಟ್ಟು ನೋಡ್ತಾರೆ ರೀ. ವಿಷ್ಣು ಪರಮಾತ್ಮ ಮೂರ್ತಿನೂ ಹೋಗಿಬಿಡ್ತು, ಮತ್ತೇನು ಬಿಟ್ರಲ್ಲಿ ವಿಷ್ಣು ಪರಮಾತ್ಮನೂ ನಾಮನೂ ಹೋಗಿಬಿಡ್ತು. ಏನು ನೋಡಿದ್ರು? ಕೇವಲ ಬಂಗಾರವನ್ನು ನೋಡಿದರು. ಹಾಗಿಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಿಮ್ಮ ನಾಮಗಳು ಏನು ನೋಡಿದ್ರು, ಎಲ್ಲ ಹೆಸರುಗಳು, ಪ್ರತಿಯೊಬ್ಬರ ಹೆಸರುಗಳು ಚಿಕ್ಕವರು, ದೊಡ್ಡವರು, ಶ್ರೀಮಂತರು, ಬಡವರು, ಅಜ್ಜ, ಅಜ್ಜಿ, ಮೊಮ್ಮಗ, ಮರಿಮಗ, ಗಿರಿಮಕ್ಕಳು, ಎಲ್ಲ ಪುರುಷರು ಬಂದು ಸ್ತ್ರೀಯರು ಎಲ್ಲರೂ ಕೂಡ ಎಲ್ಲ ನಾಮ ಎಲ್ಲ ರೂಪಗಳನ್ನು ಬಿಟ್ಟು ನೋಡಿದಾಗ ನಾಮರೂಪ ವಿಹಾಯ ನಾಮರೂಪಗಳನ್ನು ಬಿಟ್ಟು ನೋಡಿದ ಮೇಲೆ ವಿಷ್ಣು ಪರಮಾತ್ಮ ಆಯಿತು, ಪರಮಾತ್ಮ ಆಯಿತು, ಎಲ್ಲ ದೇವರ ಹೆಸರುಗಳನ್ನು ಆ ರೂಪವನ್ನು ಬಿಟ್ಟು ನೋಡಿದ ಮೇಲೆ ಹೇಗೆ ನೋಡೋದು? ಪತ್ತಾರು ನೋಡ್ತಾರಲ್ಲ, ಪತ್ತಾರು ಅವ್ರಿಗೆ ಚಿನ್ವಾಲ ಅಂತಾರೆ, ಟಾಂಗಾವಾಲ ಅಂತಾರಲ್ಲ, ಅಂದರೆ ಏನು ನಡೆಸ್ತಾರೆ ಅವರು? ಟಾಂಗ ನಡೆಸ್ತಾರೆ. ಚಿನ್ವಾಲ ಅಂದರೆ ಏನು ಮಾಡ್ತಾರೆ ಅವರು? ಚಿನ್ನ ವಾಲ್ ಅಂದರೆ ಚಿನ್ನದ ಕಾರ್ಯ, ಬಂಗಾರದ ಕಾರ್ಯವನ್ನು ಮಾಡ್ತಾರೆ, ಆದ್ದರಿಂದ ಚಿನ್ವಾಲ ಅಂತಾರೆ ಅರ್ಥ. ಈಗ ಅವ್ರ ಹತ್ತಿರ ಹೋದಾಗ ನೀವು ಬಂಗಾರದ ಯಾವುದೇ ಮೂರ್ತಿ ತೊಗೊಂಡ್ರಿ, ಯಾವುದೇ ಆಭರಣ ತೆಗೆದುಕೊಂಡು ಹೋಗ್ರಿ, ಅವ್ರು ಎಷ್ಟು ತೊರೆ ಆಗ್ತದೆ, ಇಷ್ಟು kg ಆಗ್ತದೆ, ಅಷ್ಟು ಆಗ್ತದೆ, ಇಷ್ಟು ಆಗ್ತದೆ, ಏನಾಗ್ತದೆ, ಬಂಗಾರ ಆಗ್ತದೆ. ನೀವೊಂದು ವೇಳೆ ಕೊಟ್ಟು ನೀವು ಇದು ಬಂದ್ರಂದ್ರೆ ಸ್ವಲ್ಪ ಸರದಲ್ಲಿ ನಿಂತಿರಂದ್ರೆ ನೀವು ಇರುವಾಗಲೇ ಅಂತ ತೆಗೆದುಕೊಂಡು ಹೋಗಿ ಕುಲಿಮೆ ಒಳಗೆ ಹಾಕಿ ಏನು ಮಾಡ್ತಾರಲ್ಲ ಕರೆಸಿ ಎಲ್ಲ ದೇವರು ಒಟ್ಟುಗೂಡಿಸಿ ಜಗಳ ಬೇಡ ಹತ್ಕೊಂಡು ಹೇಳಿ ಏನು ಮಾಡ್ತಾರೆ? ದೊಡ್ಡ ಪಾತ್ರೆಯಲ್ಲಿ ಕೆಳಗೆ ಅದು ಅಗ್ನಿ ಪುಟು ಮಾಡಿ ಏನು ಮಾಡ್ತಾರೆ? ಕರಗಿಸಿ ಬಿಡ್ತಾರೆ. ಆ ಯಾವ ದೇವ್ರು ಅದಾರ ಹೇಳ್ರಿ? ಯಾವ ದೇವ್ರು ಸಿಕ್ಕರಾಗ? ಒಬ್ಬರ ದೇವ್ರು ಸಿಕ್ಕರು, ಆಕಾರ ರಹಿತ ದೇವರು ಸಿಕ್ಕರು. ಆಕಾರ ರಹಿತ ದೇವರ ನಿರಾಕಾರ. ನಿರಾಕಾರ ಅಂದ್ರೆ ಅಲ್ಲಿ ಯಾವ ನಾಮಿಲ್ಲ, ರೂಪ ಇಲ್ಲ, ಇವನು ತಾನೇ ತಾಗಿರ್ತಕ್ಕಂಥ ಸ್ಥಿತಿ. ಹಾಗೆ ನೀವೆಲ್ಲರೂ ಇದ್ರಲ್ಲ, ನಿಮ್ಮೆಲ್ಲರ ಮೂಲ ಸ್ವರೂಪ, ನಿಮ್ಮೆಲ್ಲರ ಮೂಲ ಸ್ವರೂಪ. ನಿಮ್ಮ ಹೆಸರು ಬಂದಲ್ಲ, ಯಾವಾಗ ಹೆಸರು ಬಂತು ಹೇಳ್ರಿ? ನೀವು ಹೆಸರು ಬಂದು ಹುಟ್ಟಿದ 13 ದಿವಸಕ್ಕೆ ಬರ್ತದೆ. ಅಕಸ್ಮಾತ್ ಹುಡುಗ ಹುಟ್ಟಿರ್ತಕ್ಕಂಥ ಸಮಯ ಸರಿ ಇಲ್ಲ, ತಂದೆ ಮಗನ ಮುಖ ನೋಡಬಾರ್ದು ಅಂತಂದ್ರೆ ನಾ ಬಂದಾಗ ಹೆಸರು ಹಿಡಿದು ಅದು 13 ವರ್ಷ ಅಲ್ಲಿ ಹೆಸರು ಹಿಡುಗೊಡೋದಿಲ್ಲ ಅಂತಂದ್ರೆ ಹೆಸರೇ ಇಲ್ಲ. ಬಾರೋ ಮರಿ ಹೋಗೋ ಮರಿ ಶಾವಕಂದ್ರೆ ಅಂದ್ರೆ ಹೇಳ್ಕೋದ್ರಿ. ಅದಕ್ಕೆ ಈ ನಾಮ ಬಂದದ್ದು ಯಾವಾಗ ರೀ? ನಂತರದಲ್ಲಿ. ಹುಟ್ಟಿದ ಮಗು ಹೆಸರು, ಹುಟ್ಟಿದ ಮಗು ಬರೀ ಮಗು ಅಂತಾರೆ, ಶಿಶು ಅಂತಾರೆ, ಇಷ್ಟ. ಹೆಸರು ಬಂದು ನಂತರದಲ್ಲಿ. ತಾಯಿ ಗರ್ಭದಲ್ಲಿ ಮಗು ಅದ, ಮಗು ಅದು ಅಂತ ಹೇಳ್ತಾರೆ, ಅದು ಅಂತ ಹೇಳ್ತಾರೆ ವೈದ್ಯರು ಹೇಳ್ತಾರೆ. ಮಗು ಅದು ಹೆಣ್ಣು ಮಗು ಅದು, ಗಂಡು ಮಗು ಅದು, ಅದನ್ನೇನು ಮಾತು ಪರೀಕ್ಷೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಅದಪ್ಪ ಮಗು ಅದು. ಈಗ ಮಗು ಎಷ್ಟು ದಿವಸ ಆಗಿದ್ರಿ ಅಂತ ಕೇಳೋರು, 2 ತಿಂಗಳಾಗಿ, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಹೇಳ್ತಿರ್ತಾರೆ. ಈ ಮಗು ಎಷ್ಟು ತಿಂಗಳಾಗ್ಯಂದ್ರೆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ 3 ವರ್ಷ 3 ತಿಂಗಳಾಗ್ಯದ್ರಿ ಅಂತಾರೆ ಬೇರೆ ಇಲ್ಲಂತ್ರಿ. ಹೌದಿಲ್ಲ? ಏನು ಕಾರಣ ಅಂದ್ರೆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ 9 ತಿಂಗಳು 9 ದಿವಸ ಅಷ್ಟೇ ಏನಂದ್ರೆ ಅಲ್ಲಿ ಗರ್ಭದಲ್ಲಿದ್ದಕ್ಕೆ ಇದಕ್ಕೆ ಅವಕಾಶ ಅದು. ಅಂದರೆ ಅದಕ್ಕಿಂತಲೂ ಪೂರ್ವದಲ್ಲಿ ತಾಯಿ ಗರ್ಭದಲ್ಲಿ ಕೂಡ ಶಿಶು ಅಂತಕ್ಕಂಥ ಅಥವಾ ಭ್ರೂಣ ಅಂತಕ್ಕಂಥ ಪದ ಕೂಡ ಅಲ್ಲಿಲ್ಲ. ಹಾಗಾದ್ರೆ ಅದಕ್ಕಿಂತಲೂ ಮೊದಲು ಮಗು ಇದ್ರಲ್ಲ, ಆ ಮಗು ಎಲ್ಲಿ ಹೇಳಿ ನೋಡು, ಅಲ್ಲಿ ದೇಹ ಬಂತು. ದೇಹ ಬಂದ ನಂತರ ಹೆಸರು ಬಂತು. ಆ ದೇಹ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಹೆಸರು ಬಂತ, ಶಿಶು ಭ್ರೂಣ ಏನು ಹೆಸರು ಬಂತು. ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ 2 ವರ್ಷ 3 ವರ್ಷ ಪೂರ್ವದಲ್ಲಿ ತಾಯಿ ಗರ್ಭದಲ್ಲಿಲ್ಲ. ಆಗ ಈ ಮಗು ಎಲ್ಲಿತ್ತು, ಈ ಆತ್ಮ ಎಲ್ಲಿದ್ದರು? ಈಗಿನ ದೇಹ ಬೇರೆ, ಆಗಿನ ದೇಹ ಬೇರೆ. ಈಗ ಬಂದು ನಾವು ಮೋಕ್ಷ ಪಡೀಲಿಲ್ಲ ಅಂದ್ರೆ ಮುಂದೊದಗುವ ದೇಹಗಳೇ ಬೇರೆ ಬೇರೆ ಅಂತ. ಅದಕ್ಕೆ ಹಿಂದಿನ ದೇಹಗಳವಲ್ಲ, ಹಿಂದಿನ ದೇಹಗಳಿಗೂ ಇಂದಿನ ದೇಹಗಳಿಗೂ ಮುಂದಿನ ದೇಹಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ ರೀ. ಹಿಂದಿನ ದೇಹಗಳು ಹಿಂದಿನ ದೇಹಗಳು ಮುಂದಿನ ದೇಹಗಳಿಗೆ ಸಂಬಂಧ ಇಲ್ಲ. ಅಂದರೆ ಆ ದೇಹನ ಬೇರೆ, ಈ ದೇಹನ ಬೇರೆ, ಇನ್ನು ಬರ್ತಕ್ಕಂಥ ದೇಹನ ಬೇರೆ. ಆದರೆ ಈ ಎಲ್ಲ ದೇಹಗಳಲ್ಲಿದ್ದವ್ರು ಯಾರು? ಆತ್ಮ ಒಬ್ಬನೇ ಅಂತ. ನಿನ್ನೆಲ್ಲರೂ ಕುಡ್ಕೊಂಡು ಸೇವೆ ಮಾಡಿರಪ್ಪ ಮಾಡೋದ್ರೊಳಗೆ. ಏನು ಸೇವೆ ಮಾಡಿರಿ? ನಿನ್ನೆಲ್ಲರೂ ಕುಡ್ಕೊಂಡು ನಿನ್ನಿನ ದಿವಸ ಸೇವೆ ಮಾಡಿದ್ರಿ. ಏನಾರು ಮಾಡಿದ್ರಿ? ಏನು ಮಾಡಿದ್ರು ಕುಡ್ಕೊಂಡು? ಏನು ಮಾಡಿದ್ರು ಯಾರು? ಇಲ್ಲಿ ಕಟ್ಟಡ ಕೆಲಸ ಇರ್ತಲ್ಲ, ಕಟ್ಟಡದ ಸೇವೆ ಮಾಡಿದ್ರಿ, ಅಥವಾ ಉಸುಕು ಶಾಣಿಸಿರ್ತೀರಿ, ಅಥವಾ ತಾಯಂದಿರು
ಅಡುಗೆಯನ್ನು ತಯಾರು ಮಾಡ್ತಿರ್ತಾರೆ. ನೀವು ದೊಡ್ಡವ್ರು ಅಡುಗೆ ಏನು ಮಾಡ್ತೀರಿ? ಅಥವಾ ಕಟ್ಟಿಗೆ ಹೊಡಿಬೇಕಂತ ಕಟ್ಟಿಗೆ ಹೊಡಿಬೋದು, ನೀರು ತುಂಬತಕ್ಕಂಥ ನೀರು ತುಂಬೋದು. ಮತ್ತು ಅದು ಏನು ಮಾಡಿಲ್ಲ ರೀ, ಅಪಾರ ಪೂಜಾದಲ್ಲಿ ಇರ್ತೀರಿ, ಕೈ ಮುದ್ರತಿ. ನಿನ್ನೆ ಸಾಯಂಕಾಲ ಇಷ್ಟೊತ್ತಿನಾಗ ಏನು ಮಾಡಿದ್ರಪ್ಪ ನೀವೆಲ್ಲರೂ? ಸೇವೆ ಮಾಡಿದ್ರಿ. ಇಷ್ಟೊತ್ತಿನ ಏನು ಮಾಡ್ತೀರಿ? ಈಗ ಏನು ಮಾಡ್ತಾಯಿದ್ರಿ? ಇದು ಕೂಡ ಸೇವೆನ ಕೇಳ್ತಾ ಇದ್ರಲ್ಲ. ಕೂತ್ಕೊಂಡು ಕೇಳೋದಂದ್ರೆ ಅಪ್ಪವ್ರು ಎದುರು ಕೂತ್ಕೊಂಡು ಇದು ಸೇವೆನ. ಇದೇ ಸೇವೆ ರೀ. ಇದು ಹೇಗೆ ಪವಿತ್ರ ಭಾವನೆಯಿಂದ ಎಲ್ಲವನ್ನು ತ್ಯಾಗ ಮಾಡಿ ಶ್ರವಣ ಮಾಡುವುದು ಅಂತ ಇದೇನು ರೀ ಮಾಡೋದು ಸೇವೆ. ಶ್ರವಣ ಏನು ಮಾಡ್ತಾರೆ? ಶ್ರವಣ ಮಾಡುವುದನ್ನು ಮಾಡ್ತಾ ಇದು ಕೂಡ ಸೇವೆನ. ಇದು ಸೇವೆನ. ಶ್ರವಣ ಮಾಡ್ತಾಯಿದ್ರಿ. ಯಾವಾಗ ಮಾಡಿದ್ರಿ? ಹಿಂದಿನ ದಿವಸ ಮಾಡಿದ್ರಿ. ನಿನ್ನೆ ಯಾವ ಐತೆ ಐತ್ರಿ? ಎಷ್ಟನೇ ಐತೆ? ಇವತ್ತೆಷ್ಟು? ಇವತ್ತು ನಿನ್ನೆ ಎಷ್ಟಿತ್ತು ರೀ? ನಿನ್ನೆ 18. ಎಷ್ಟು? 10. ಅದರ ಆಚೆ ದಿವಸ ಹಾಗೆ ದೂರ ಶ್ರಾವಣ ಮುಗಿದು ಹೋತು. ಹೌದಲ್ಲ? ಹಿಂದೆ ಆಷಾಢ ಮಾಸ ಬಂತು. ನಾಳೆ ಎಷ್ಟು ಅಧ್ಯಾಯ ಇರ್ತದೆ ಹೇಳ್ರಿ? ನಾಡಿದ್ದು ಇದನ್ನೆಲ್ಲ ನೀವು ತಿಳಿದೇ ಹೇಳ್ತಾ ಇದ್ದೀರಿ ಎಲ್ಲರೂ? ಗುರ್ತ ನಿಮ್ಮ ಪಕ್ಕ ಗುರ್ತಾರ? ಹಾಗೆ ನಿನ್ನಿದ್ದವ್ರು ಯಾರು? ಇದನ್ನು ವಿಷಯ ತಿಳಿಬೇಕಾದ್ರೆ ಇದ್ದುಕೊಂಡ ತಿಳಿತಿರೋ ಇಲ್ಲದ ತಿಳಿತಿರೋ? ಇದ್ದಾಗ ತಿಳಿತೀರಿ. ಇಷ್ಟೆಲ್ಲವನ್ನು ಹಿಂದಿನ ದಿವಸದ ವಿಷಯ, ಅದ್ರ ಹಿಂದಿನ ದಿವಸದ ವಿಷಯ ತಿಳಿತಾ ಇದ್ದೀರಿ. ಇವತ್ತಿನ ವಿಷಯ ತಿಳಿತಾ ಇದ್ದೀರಿ. ಭವಿಷ್ಯತ್ ಕಾಲದ ವಿಷಯ, ಇನ್ನು ಮುಂದೆ ಇಂಥ ಅಧ್ಯಾಯ ಬರ್ತದೆ ಕೂಡ ತಿಳಿತಾ ಇದ್ದೀರಿ. ಈ ಒಂದು ಸ್ವಲ್ಪ ವಿಜ್ಞಾನದ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ನಿಮ್ಮ ದೇಹ ಈಗ ಅದಲ್ಲ, ಇದಕ್ಕಿಂತಲೂ ಒಂದು ದಿವಸ ನಿನ್ನ ವಯಸ್ಸು ಕಡಿಮೆ ಇತ್ತಲ್ರಿ. ನಿಮ್ಮ ವಿಜ್ಞಾನ ಪ್ರಕಾರ ಅದಕ್ಕಿಂತಲೂ 2 ದಿವಸ ಕಡಿಮೆ, ಅದಕ್ಕಿಂತಲೂ 2 ದಿವಸ 3 ದಿವಸ ಎಂದು ಕಡಿಮೆ ಇತ್ತಲ್ರಿ. ಇವತ್ತು ಹೆಚ್ಚಕ್ಕೊಂದು ಮತ್ತು ದೇಹ ಮೊದಲು ಎಷ್ಟಿತ್ತು ಅಷ್ಟೊಂದೀಗ ಇಲ್ಲ, ಈಗ ಹೆಚ್ಚಾಗ್ಯದ. ನಾಳೆಗೆ ಇದಕ್ಕಿಂತಲೂ ಹೆಚ್ಚಾಗ್ತದೆ. ಶಿಶು ಇದ್ದಾಗ ಆಗಿರ್ತಕ್ಕಂಥ ವಯಸ್ಸಿಗೂ ಇರ್ತಕ್ಕಂಥ ವಯಸ್ಸು ಎಷ್ಟು ದೂರದ, ಭಾಳ ದೂರದಲ್ರಿ, ಭಾಳ ದೂರ ಆಗಿದೆ. ಇನ್ನು ನೀವು 126 ವರ್ಷ ಮನೆಯೊಬ್ರು ಯಾರು ಮನೆಯವ್ರು ಬಳಸೋತಿ ಈ ಒಂದು 15-20 ವರ್ಷದಿಂದ ಅಪ್ಪರ ನಾವು ಅಡ್ವಾಳಿಟ್ಟವ್ರಿ. ಭಾಳ ಸಂತೋಷ. ನಮ್ಮ ಅಜ್ಜಿಗೆ ರೀ ಅಪ್ಪರ ವಯಸ್ಸಾಗಿದ್ದು ರೀ 136 ವರ್ಷ ಆತ್ರಿ. ಎಷ್ಟು? 125 ಭಾಳ 4-6 ಮಂದಿ ನೋಡಿ ನಾವು 125 ವರ್ಷದವ್ರು. ಆ ಅಜ್ಜಿನೂ ಕೂಡ ನೋಡಿ 136 ವರ್ಷ ಅಜ್ಜಿ ನೋಡಿ. ನಮ್ಮ ದೊರೂರು ಶಂಭುಲಿಂಗ ಶಾಸ್ತ್ರಿ ಒಂದು ಸಲ ಹೇಳ್ತಿದ್ರು. ಅವ್ರು ಹೇಳ್ತಿದ್ರು, ಅದೆಲ್ಲ ಪೇಪರ್ಗೆ ಒಂದು ಸಲ ಬಂದಿತ್ತು, ಪೇಪರ್ಗೂ ಕೂಡ. ಅಮೇರಿಕಾದಲ್ಲಿ ಒಬ್ಬ ಅಜ್ಜಿ ಅವರಿಗೆ 150 ವರ್ಷ ರೀ ವಯಸ್ಸು. ಎಷ್ಟು ರೀ? ಅಜ್ಜಂದಿನ ಹೇಳಿಲ್ಲ ಅವರು, ಯಾಕೋ ಅಜ್ಜ ದೊಡ್ಡವ್ರ ಥರ ಮೊದಲು ಹೋಗಿರ್ತಾರೆ. ಅಜ್ಜಿದು ಹೇಳ್ರಿ 150 ವರ್ಷ ವಯಸ್ಸು ಅಜ್ಜಿದು. ಮಕ್ಕಳೇನು ಭಾಳ ಇರಲಿಲ್ಲಂತ್ರಿ. ಕೌರವ ಯುದ್ಧಲೆ 101 ಮಂದಿ ಮಕ್ಕಳ ಅಜ್ಜಿಗೆ. ಏನಂದ್ರಿ? ಅಪ್ಪ ಅವ್ರು ಕೊಟ್ಟರೆ ಸಂತೋಷ ಆಯ್ತು, ಜಗತ್ತು ಬಲಿತು, ಪಾಡಾತು, ಚಲೋ ಏನು ಕೈ ಮುಗಿದ್ರಿ. ತಾಯಿ ದೊಡ್ಡಕ್ಕಿವ ನೀನು ತಂದರು. ಅಪ್ಪವ್ರ ಚಲೋ ಮಾಡ್ರಪ್ಪ ಅವ್ರ ಅಂತ ಹೇಳಿದ್ರಿ. ಏನು ಹೇಳಿ ನಮಸ್ಕಾರ ಮಾಡಿದ್ರಿ. ಒಂದು ಊರ ಅದಕ್ಕೆ ಅಷ್ಟು ವಯಸ್ಸಾಯ್ತು. 150 ವರ್ಷ ಅಜ್ಜಿ ಅಮೇರಿಕದೊಳಗೆ ಬದುಕಿ ಹೋದರು. ಆ ಅಜ್ಜಿಗೆ ಅದಾರನ್ರಿ? ಅಜ್ಜಿಯದೇ ಈಗ ಅದ, ಅಜ್ಜಿಯದೇ ಇಲ್ಲ. ಅದನ್ನು ಹೇಳಿದವರು ಅವರು ಈಗಲ್ಲ. ಇದಕ್ಕಿಂತಲೂ ಕೂಡ ಪೂರ್ವದಲ್ಲಿ ನಿಮ್ಮ ಎದುರಿಗೆ ಎಷ್ಟೆಷ್ಟು ನಿಮ್ಮ JCB ಎಷ್ಟೆಷ್ಟು ಅಡ್ಡಾಡ್ತದೆ ಗೊತ್ತಿಲ್ಲ. ಎಷ್ಟೆಷ್ಟು ಪೂರ್ವದಲ್ಲಿ ಅಂತಿಕರಕ್ಕೆ ಅಲ್ಲಿ ನೀವು ಹೇಳ್ರಿ ಸ್ವಲ್ಪ ಊರ ನೀವು ಗುರ್ತ ಮಾಡ್ಕೊರಿ. ಊರು ಎತ್ತರಕ್ಕೆ ಅದನ್ನು ಇಳಿಯೋದ ರೀ. ಇಲ್ಲಿಂದ ಇಲ್ಲಿ ಮುಂದೆ ನೋಡಿರಿ, ಇಲ್ಲೇ ಮುಂದ್ಕೂತ ಹೋಗಿ ಕೂಡಲೇ ಇಲ್ಲಿಂದ ಒಂದು 300 ಫೂಟ್ ಹೋದ ನಂತರ ಏನು ಈ ಕಡೆ ಎತ್ತರ ಅದ, ಆ ಕಡೆ ಎತ್ತರ ಅದ್ರ ದಾಡಿ ಕಡೆ ಎಲ್ಲಿದೆ ರೀ? ಈ ಕಡೆ ಎತ್ತರದ ಊರಲ್ಲಿ ಆ ಕಡೆ ಇಳೋದು. ಈಗ ಹೇಳ್ರಿ, ಊರ ಇಳುವಾಗಿ ಇದಕ್ಕೆ ಬೇರೆ ಅಂತಿರ್ತಾರೆ. ಎತ್ತರ ಆಗಕ್ಕೆ ಏನು ಕಾರಣ ಹೇಳ್ರಿ? ಏನು
ಅಲ್ಲೆಲ್ಲ ಬೆಳಗ್ಗೆ ಬಂದು ಹೆಚ್ಚಾಗಿ ಇಲ್ಲಿ ಬಂದು ಹೆಚ್ಚಾತು. ಒಂದು ಪರ್ವತ ಜೆ ಸಿ ಬಿಂದ ಹಡ್ಡಿದ್ರು ತೆಗೆದ್ರು ಇನ್ನೊಂದು ಕಡೆ ಆಗಿದ್ರು ಒಂದು ಕಡೆ ಆಗಿರು. ಅಲ್ಲಿ ತೊಗೊಂಡ್ಬಂದು ಹಾಕಿರು ಕೊಟ್ಟು ಹೆಚ್ಚಾತು. ಅಲ್ಲಿ ತೊಗೊಂಡು ಕಡಿಮೆ ಆಯ್ತು. ಊರೇನಂತಾರೆ ಕಿರಿ ಆಯ್ತು. ಈ ಕಡೆ ರೀ ಎಷ್ಟು ಹೋಗಿರ್ಬೇಕು ಎರಡು ದೇಹಗಳು ಹೋಗಿರ್ಬೇಕು. ಹಿಂದಿನ ಎಷ್ಟೋ ದೇಹಗಳು ಈಗ ನಮಗೆ ಹೋಗಿಬಿಟ್ಟವ. ಈಗ ನಾವು ಮೋಕ್ಷ ಪಡೀಲಿಲ್ಲ ಅಂದ್ರೆ ಮುಂದೆ ಬೇರೆ ಬೇರೆ ದೇಹ ಬರ್ತಾವ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಅಯ್ಯ ಇದೇ ಅಲ್ಲ ಅಶಾಶ್ವತವಾಗಿರ್ತಕ್ಕಂಥದ್ದು, ಮಲಿನವಾಗಿರ್ತಕ್ಕಂಥದ್ದು, ನಾಶಶೀಲ ದುಃಖ ಸ್ವರೂಪ ಅಂತ. ಇದು ದೇಹನಾಥಂದ್ರೆ ಇಷ್ಟೆಲ್ಲ ಇದು ವ್ಯವಹಾರದ. ಅದಕ್ಕಾಗಿ ಹಿಂದಿನ ದೇಹಗಳು ಬೇರೆಪ್ಪ, ಇಂದಿನ ದೇಹಗಳು ಬೇರೆ, ಮುಂದೆ ಬರ್ತಕ್ಕಂಥ ದೇಹಗಳು ಬೇರೆ. ಆದರೆ ನೀನು ಹಿಂದಿನ ದೇಹದಲ್ಲಿರ್ತಕ್ಕಂಥವ್ರು ಯಾರು? ಹಿಂದಿದ್ದವ್ರು ಯಾರು? ನಿನ್ನ ಕೂತ್ಕೊಂಡು ಶ್ರವಣ ಮಾಡಿದವ್ರು ಯಾರು? ಈಗ ಹೇಳ್ತಿರಲ್ಲ, ನಿನ್ನೆ 11ನೇ ಅಧ್ಯಾಯ ಇತ್ತು ಮಾತಾಡ್ತಿರಲ್ಲ, 10ನೇ ಅಧ್ಯಾಯ ಹೇಳಿದವ್ರು ಯಾರು? ನೀವು ಇದ್ರೆ ತಿಳಿದ್ರೆ ಇಲ್ಲ ಹೇಳಿದ್ರು ಇದ್ರಿ. ಇವತ್ತು ಹೇಳ್ತಾ ಇದ್ರಲ್ಲ, ಇದ್ದದ್ದು ಹೇಳ್ತೀರಿ, ಇಲ್ಲದ ಹೇಳ್ತೀರಿ. ಈಗ ಇದ್ದು ಹೇಳ್ತೀರಿ, ನಾಳೆಗೆ ಇದು ಹೇಳ್ತೀರಿ, ಇಲ್ಲ ಹೇಳ್ತೀರಿ. ಆದ್ದರಿಂದ ಇಲ್ಲಿ ದೇಹ ಹಿಂದಿನ ದಿವಸ ಬೇರೆ ಆಯಿತು, ಇಂದಿನ ದಿವಸ ಬೇರೆ ಆಯಿತು, ನಾಳಿನ ದಿವಸ ಬೇರೆ ಆಯಿತು. ಆದ್ರೆ ಈ ದೇಹದೊಳಗೆ ಇದ್ದವ್ರು ನೀವು ಒಬ್ಬರೇ ಹೋದಲ್ಲ, ದೇಹದೊಳಗೆ ಇದ್ದವ್ರು ಒಬ್ಬರೇ ಇರ್ತೀರಿ, ನೀವು ಬೇರೆ ಬೇರೆ ಇಲ್ಲ, ನೀವು ಒಬ್ಬರೇ. ಅದೇ ಪ್ರಕಾರ ಹಿಂದಿನ ದೇಹಗಳು ಬೇರೆ, ಇಂದಿನ ದೇಹ ಬೇರೆ, ನಾಳಿನ ದೇಹಗಳು ಬೇರೆ. ದೇಹಗಳು ಬೇರೆ ಆದರೂ ಕೂಡ ನೀವು ಇರ್ತಕ್ಕಂಥವ್ರು ಒಳಗೆ ಒಬ್ಬರೇ ಇರ್ತೀರಿ. ಯಾವಾಗಲೂ ನೀವು ಇರ್ತಿರಲ್ಲ ಒಬ್ಬರೇ. ದೇಹಗಳು ಭಿನ್ನ ಆದರೂ ಕೂಡ ಬೇರೆ ಬೇರೆ ಆದರೂ ಅವರೇ ನೀವು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ದೇಹಗಳ ಮಿಥ್ಯ ಅಶಾಸ್ತ್ರ. ದೇಹಗಳ ನಾಶ ಸ್ವರೂಪ, ನಾಶಶೀಲ, ದುಃಖ ಸ್ವರೂಪ, ಹಾನಿಕಾರಕ, ಅಪಾಯ. ಏನು ನಾಮಾವಳಿ ಮಾಡ್ಬೋದು ಬೇಕಾದಷ್ಟು, ಯಾರ್ಯಾರೊಬ್ಬರು ಅನ್ಕೋತ ಅದಕ್ಕೆ ದೇಹಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಪ್ರಬಂಧ ಬರೀರಿಪ್ಪ ಅಂತ ಬರ್ಬೋದು, ಕೂತ್ಬಿಡೋದು. ಎಷ್ಟು ಬರಿಬೋದು? ಬೇಕಾದಷ್ಟು ಬರಿಬೋದು. ಇಂಥ ಪ್ರಬಂಧ ಕೂಡಿರ್ತಕ್ಕಂಥ ಈ ದೇಹದಲ್ಲ, ಬಂಧ ಅಂದ್ರೆ ಬಂಧವನ್ನು ಉಂಟು ಮಾಡ್ತಕ್ಕಂಥ, ಪ್ರಬಂಧ ಅಂದ್ರೆ ವಿಶೇಷ ಬಂಧವನ್ನು ಉಂಟು ಮಾಡ್ತಕ್ಕಂಥ ಈ ದೇಹದ ಬಗ್ಗೆ ವರ್ಣನೆ ಮಾಡಿದ್ರೆ ಏನದು? ಏನಿಲ್ಲ. ಅದರಿಂದ ನೀವೆಲ್ಲರೂ ದೇಹ ಭಿನ್ನ ಆದರೂ ಕೂಡ ನೀವು ಭಿನ್ನತ. ನೀವು ಅದು ಒಡೆದ ವಸ್ತುಗಳು ಐತಿರು, ಒಮ್ಮೆ ಹೊಡೆದಿರ್ತಾವೆ ನೋಡ್ರಿ. ಅದು ಗುಡಿಗಳ ಲಿಂಗ, ನಂದಿ ಅಕಸ್ಮಾತ್ ಏನು ಲಿಂಗಕ್ಕಾಗಲಿ ನಂದಿ ಮೂರ್ತಿಯಾಗಲಿ ಏನು ತೊಂದರೆ ಭಿನ್ನ ಆತಂದ್ರೆ ಅಂತೀರಿ, ಇದನ್ನು ನದಿಗೆ ಬಿಟ್ಟು ಬರೋ ನೋಡಿಪ್ಪ, ದೇವ್ರು ಭಿನ್ನ ಆಯ್ತು. ದೇವ್ರು ಭಿನ್ನ ಹೋಗಂಗಿಲ್ಲ, ಶಿಲೆ ಭಿನ್ನ ಆಗ್ತದೆ, ಮೂರ್ತಿ ಭಿನ್ನ ಆಗ್ತದೆ. ಮೂರ್ತಿ ದೇವ್ರು ಹೆಂಗೆ ಭಿನ್ನ ಆಕಾರಿ? ದೇವ್ರು ಎಂದೂ ಭಿನ್ನ ಹೋದ್ರೆ ದೇವ್ರು ಯಾವಾಗಲೂ ಇರ್ತಾರೆ. ಅದರಂತೆ ದೇಹ ನಾಶ ಆಗ್ತವೆ, ಒಳಗಿರ್ತಕ್ಕಂಥ ಜೀವನಿಗೆ ಏನಾಗೋದಿಲ್ಲ. ಜೀವನ ಹೆಸರು ಆತ್ಮ. ಅಯಂ ಆತ್ಮ ಬ್ರಹ್ಮ. ಈ ಅಯಂ ಆತ್ಮ ಅಂದರೆ ಈ ತೋರ್ತಕ್ಕಂಥ ಆತ್ಮ ಯಾರು ಅಂದ್ರೆ ಬ್ರಹ್ಮವೇ. ಇವತ್ತು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಈ ತೋರ್ತಕ್ಕಂಥ ಆತ್ಮ ಪ್ರತ್ಯಕ್ಷವಾಗಿ ಸಾಕ್ಷಾತ್ ಬ್ರಹ್ಮವಿದ್ದಾನ, ಸಂದೇಹರಹಿತವಾಗಿ. ನೀವೆಲ್ಲರೂ ಯಾರು? ಶಾಸ್ತ್ರದ ನೀವೆಲ್ಲರೂ ಪರಬ್ರಹ್ಮ ಸ್ವರೂಪ ನಿಜವಾಗಿರ್ತಕ್ಕಂಥದ್ದು. ಈ ದೇಹಗಳು ಭಿನ್ನ. ಅದಕ್ಕೆ ಇಲ್ಲಿ ರುದ್ರಾಕ್ಷ ಮಾಲ ಅದಲ್ಲ, ನಿಮ್ಮಲ್ಲಿ ಹೆಣ್ಮಕ್ಳು ಇರ್ತಾರೆ ಮಾಡಿ, ನಿಮ್ಮ ಬೇರೆ ಇರ್ತಾರೆ ರುದ್ರಾಕ್ಷ. ಅವು ಎಕ್ಸರೋದು ಇರ್ತಾವೆ ನೋಡ್ರಿ ಅಲ್ಲಿ ಗುರ್ತೈತಿ. ಹಾಂ, ಅಂದ್ರೆ ವಿಷಯ ತಿಳಿಬೇಕಲ್ಲ, ಅದಕ್ಕೆ ಹೇಳ್ತೀವಿ ನಾವು ಕೈ ಹಿಡ್ದು ಹೇಳ್ತೀವಿ. ಅಪ್ಪ ನಮ್ದು ಯಾಕೆ ಹೇಳ್ತೀರಪ್ಪ ಅವ್ರು? ನಮ್ಮ ಮೊದಲು ಹಿಡಿದ್ವಿ ರೀ. ಇಲ್ಲಿ ಸೂತ್ರೆ, ಇದಕ್ಕೆ ವಿಷಯ ಸೂತ್ರೆ ಮಣಿಗಣ ಇವ. ಸೂತ್ರೆ ಅಂದರೆ ಇದ್ರೊಳಗೆ ದಾರದ ರೀ ಇರ್ತಾವಲ್ಲಮ್ಮ. ಈ ನಿಮ್ಮಲ್ಲಿರ್ತಕ್ಕಂಥ ಬಂಗಾರದ ಮಣಿಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ರುದ್ರಾಕ್ಷಿಯ ಮಣಿಗಳ ಒಳಭಾಗದಲ್ಲಿ ಸೂತ್ರ ಅಂದ್ರೆ ಏನು? ದಾರ. ಸೂತ್ರೆ ಸಂಸ್ಕೃತ ಭಾಷೆಯಲ್ಲಿ ಸೂತ್ರೇ ಬಂದ್ರೆ ಏನಾಗ್ತದೆ ರೀ? ಸೂತ್ರೇ ಬಂದ್ರೆ ಗ್ರಾಮಿ ಅಂದರೆ ಏನಂದ್ರೆ ಗ್ರಾಮದಲ್ಲಿ. ಸೂತ್ರೆ ಅಂದರೆ ದಾರದಲ್ಲಿ. ಮಣಿಗಣ ಇವ. ಮಣಿಗಳ ಗಣ ಅಂದರೆ ಮಣಿಗಣ ಅಂದರೆ ಮಣಿಗಳ ಸಮೂಹ ಹೇಗಿರ್ತದೋ ಹಾಗೆ ಸೂತ್ರೆ ಮಣಿಗಣ ಇವ. ಸೂತ್ರದಲ್ಲಿ ಮಣಿಗಳ ಗಣ ಅಂದರೆ ಸಮೂಹಗಳು 108 ಮಣಿಗಳು, ರುದ್ರಾಕ್ಷಿಗಳು ಹೇಗೆ ಕೂಡ್ಕೊಂಡಿರ್ತಾ ಇದ್ದಾಗವು. ಮಣಿ ಅನ್ನುವಾಗ ಇನ್ನೂ ಕೂಡ ದಿನಮಣಿ ಇರಿವ. ದಿನಮಣಿ ಅಂದ್ರೆ ಸೂರ್ಯನ ಇರ್ತಾರೆ. ಕೇವಲ ಮಣಿ ಅಂತಂದ್ರೆ ರತ್ನಕ್ಕಂತಾರೆ, ರತ್ನಕ್ಕೆ ಮಣಿ ಅಂತಾರೆ. ಹಾಗೆ ಇಲ್ಲಿರ್ತಕ್ಕಂಥದ್ದು ರತ್ನ ಮಾಲೆ ಇದ್ರೆ ರತ್ನದ ಮಾಲೆ ಅನಿಸ್ಕೋಬೇಕಾದ್ರೆ ಒಳಭಾಗದ ಇರ್ತದೆ ರೀ ಸೂತ್ರದ್ದು. ಅದೇ ಪ್ರಕಾರವಾಗಿ
ಹಿಂದಿನ ದೇಹ ಬೇರೆ, ಇಂದಿನ ದೇಹ ಬೇರೆ, ಮುಂದಿನ ದೇಹ ಬೇರೆ, ದೇಹಗಳ ಬೇರೆ. ಒಳಗಿರ್ತಕ್ಕಂಥ ಆತ್ಮ ಏನಿದ್ದಂತೆ ಸೂತ್ರ ಇದ್ದಂತೆ. ಸೂತ್ರ ಅದಂತ ಮಣಿಗಳೆಲ್ಲ ಗಣರೂಪವಾಗಿ ಒಂದು ಕಡೆ ಅದಾವ ಎಲ್ಲ ಮಾಲೆ ಅಂತ ತಿಳಿಸ್ಕೊಳ್ತಾವೆ. ಒಳಗಿನ ಸೂತ್ರ ಹೋದ್ರೆ ಏನಿಲ್ಲ, ಮಾಲೆ ಅನ್ನೋ ಶಬ್ದನೇ ಇಲ್ಲ, ಮಣಿಗಳಷ್ಟ. ಹಾಗಿಲ್ಲಿ ಇದಕ್ಕೆ ಅದೇ ಹೇಳ್ತೀರಿ ನೀವು, ಮಾಲೆ ಅಂತ ಹೇಳ್ತೀರಿ ದೇಹಗಳಿಗೆ ಅಂದ್ರೆ ಶ್ರೀಮನ್ ನಿಜಗುಣ ಶಿವಗಳು ಭವಮಾಲೆ ಒಳಗಾದಿರೆಂಬುದೇ ಪುಷಿನಿಂದ ವಿವರಿಸಿ ನೋಡಿಲ್ಲ ಜೀವನ ತಿಳೋ ಭವಮಾಲೆ ಅಂತ ಹೇಳಿದರು. ಭವಮಾಲೆ ಅಂದ್ರೇನು? ಭವಮಾಲೆನೋ ಭವಗಳ ಬಹು ಕೂಡಿಬಿಟ್ರೆ ಅದ್ರೊಳಗೆ ನೀ ಸೂತ್ರ ರೂಪ ಆಗಿದ್ರೆ ಭವಮಾಲೆ ಆಯ್ತು. ನೀನಿರಲಿಲ್ಲ ಅಂದ್ರೆ ನೀ ಅದ್ರೊಳಗೆಲ್ಲ ಇದ್ದೀರ. ಅದಕ್ಕಾಗಿ ಭವಮಾಲೆ, ಆ ಭವಮಾಲೆ ಅದು ಅಂತಕ್ಕಂಥದ್ದು ನೀ ತಿಳಿಲಿಕ್ಕೆ ಹೋಗ್ಬಿಡಪ್ಪ. ನಿಜವೇ ಪರಬ್ರಹ್ಮ ಸ್ವರೂಪ ಇದ್ದಿ. ಭವಮಾಲೆ ಒಳಗೆ ಆದಿನೆಂಬುದು ನನಗೆ ಜನ್ಮ ಮರಣಗಳ ಅವ ಅಂತ ತಿಳಿತಕ್ಕಂಥದ್ರ ಅದಕ್ಕೆ ಒಳಗಾದಿನೆಂಬುದೇ ಪುಷಿ ಅಂದ್ರೆ ಸುಳ್ಳದು. ನಿನಗೆ ಭವಮಾಲೆ ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದಿ. ನಿನಗೆ ಭವಮಾಲೆ ಅಂತಕ್ಕಂಥದ್ದಿಲ್ಲ. ನೀ ತಪ್ಪು ತಿಳ್ಕೊಂಡು ನನಗೆ ಭವಮಾಲೆ ಅದು, ನನಗೆ ಭವಮಾಲೆ ಅದು ತಪ್ಪು ತಿಳ್ಕೊಂಡು ನಿನಗೆ ಭಯ ಬಂದದ ಸುಮ್ಮನೆ. ನೀವೆಲ್ಲ ಒಂದೊಂದು ಸಲ ಬಸ್ಸಿನೊಳಗೆ ಹೊರಟಿರ್ತೀರಿ. ಬಸ್ಸಿನೊಳಗೆ ಎಲ್ಲೊಳಗೆ ಹೊರಟಿರ್ತೀರಿ? ಬಸ್ಸಿನೊಳಗೆ ಅಥವಾ ಜೀಪಿನೊಳಗೆ ಹೊರಟಿರ್ತೀರಿ. ಬಸ್ ರೋಡ್ ಮೇಲೆ ಹೋಗ್ತದೆ, ದೊಡ್ಡ ರೋಡ್ ಇರ್ತಾವೆ. ಜೀಪ್ನೊಳಗೆ ಹೊರಟಿರ್ತೀರಿ. ಜೀಪ್ ಇರ್ತಾವೆ ನಿಮ್ಮ. ಆ ಜೀಪ್ನೊಳಗೆ ಹೋಗುವಾಗ ಒಂದೊಂದು ಸಲ ಏನಾಗ್ತದೆ, ಹಳ್ಳಿ ದಾರಿಯಿಂದ ಹೊರಟಿರ್ತೀರಿ. ಹಳ್ಳಿ ದಾರಿಯಿಂದ ಹೋಗುವ ಮಗ್ಗಲ ಗಿಡಗಳು ಬೆಳೆದಿರ್ತಾವೆ. ಹೆಚ್ಚು ಬೆಳೆ ಯಾವ ಗಿಡ ಹೇಳ್ರಿ? ಲಘುನ ಬೆಳೀತಕ್ಕಂಥವು ಯಾವ್ರಿ? ಹಾಂ, ಎಂಥ ಜಾಲ ರೀ? ಯಾವ್ರಿ? ಬಳ್ಳಾರಿ ಜಾಲ ನೋಡ್ರಿ. ರಾಯಚೂರು ಜಾಲ ಅಲ್ಲ, ರಾಯಚೂರು ಜಾಲ ಅಂದ್ರೆ ಕರಿ ಜಾಲ ತಿಳ್ಕೊರಿ. ಬಳ್ಳಾರಿ ಜಾಲ ಅಂದ್ರೆ ಬೇರೆ ಜಾಲ. ಎದಕ್ಕಂದ್ರೆ ಬೆಳೆದಾಗ ಅಷ್ಟು ಲಘುನ ಬೆಳೀತದೆ. ಅದ್ರೊಳಗೆ ನೀವು ಈಗ ನಿಮ್ಮ ಜೀಪಿನಾಗ ಕೂತಿರ್ತೀರಿ. ಮುಂದೆ ಹಿಂಗೆ ಬೆಳೆದಿರ್ತಾವೆ ರೀ. ಅವು ಬಂದ ನಿಮ್ಮ ತಡಿತಾವೆ ರೀ, ಮುಂದೆ ತಡ್ತಾವೆ. ಇಲ್ಲಿ ಆ ಜೀಪ್ ತಡ್ತಿರ್ತಾವೆ. ಈಗ ಅದು ಬಂದು ತಟ್ಟಿದಾಗ ನೀವು ಮಗ್ಲಿರ್ತೀರಿ. ಈಗ ಬಂದಾಗ ಒಮ್ಮೆ ಬಂದು ದಡಕತ್ತ ಮುಂದಿನ ಬಾಜು ಗ್ಲಾಸ್ ಬಡಿತಂದ್ರೆ ನೀವೇನು ಮಾಡ್ತೀರಿ ಹೇಳ್ರಿ ನೋಡೋಣ? ಕಾರಣ ಏನು? ನೀವು ಬಡಿತದ ಹೇಳ್ರಿ ನಿಜವಾಗಿ. ಅಲ್ಲಿ ಏನದಲ್ಲ ಈಗ ಅದು ಬಡಿಯಲ್ದಂತ ಏನದ ರೀ? ಗ್ಲಾಸ್ ಹಾಕ್ಯಾರ. ಆದರೂ ಬಡಿತು ಅಂತಕ್ಕಂಥ ಭ್ರಮೆ ಅದಲ್ಲ. ನಿಮ್ಮೊಂದು ಮುಳ್ಳು ಕೂಡ ನಿಮ್ಗೆ ಚುಚ್ಚುವುದಿಲ್ಲ, ಆದರೂ ಚುಚ್ಚುತ್ತದೆ ಅಂತಕ್ಕಂಥ ಭಾವನೆ ಅದಲ್ಲ. ಆ ಭಾವದ ಬಳಕೆಯ ಮೂಲಕವಾಗಿ ಆ ಭೀತಿ ಅಂತಕ್ಕಂಥ ನಿಮಗೆ ಹಿಂದಿನ ಒಂದು ಚುಚ್ಚಿದ ಅನುಭವ ಇರ್ತಲ್ಲ, ಅದು ಹೇಗಾಗಿದನೋ ಅದೇ ಪ್ರಕಾರವಾಗಿ ನಿಮ್ಮ ಸಂಬಂಧ ಇರತಕ್ಕಂಥ ಮಾಯೆ, ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳು, ಅನೇಕ ಕಷ್ಟ ಪರಂಪರೆಗಳು ನನಗೆ ಉಂಟು ಅಂತ ನೀವು ಭಾವಿಸ್ತೀರ. ಅದು ಬಂದಿರತಕ್ಕಂಥದ್ದು ಹೇಗಿದ್ರೆ ನೀನು ದೇಹಕ್ಕೆ ಪ್ರಾರಬ್ಧಾನುಸಾರ ಬಂದಿರತಕ್ಕಂಥ ದೇಹಕ್ಕೆ ಬಂದಿರತಕ್ಕಂಥ ಇವು ಸುಖ ದುಃಖಾದಿಗಳು, ಜನ್ಮ ಮರಣಗಳು, ಅವುಗಳಿಗೆ ಸಂಬಂಧಪಡ್ತಕ್ಕಂಥ ಥರ ಅಭಿಮಾನ ಮಾಡ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ ಅವುಗಳಿಗೆ ಸಂಬಂಧಪಡ್ತಕ್ಕಂಥದ್ದು. ಇದಕ್ಕೆಲ್ಲಕ್ಕೂ ಆಸೆಗೆ ನಿರುಕದೇ ಇರತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೀನು. ಅದರ ಭಾವನೆ ಮಾಡಿಕೊಂಡು ಗ್ರಾಶನ ಒಳಗೆ ಕೂತ್ಕೊಂಡು ಹೀಗೆ ಮಾಡ್ತಕ್ಕಂಥ ರೀತಿಯಿಂದ ಮಾಡ್ತಿಲ್ಲ. ಇದನ್ನು ಅಜ್ಞಾನದಿಂದ ಆಗ್ತದೆ. ಅಜ್ಞಾನ ಬಿಡು. ನೀವು ಯಾವ ಕಾಲಕ್ಕೂ ಭವನ ಇಲ್ಲ, ಭವ ಇಲ್ಲದ್ರ ಭವಮಾಲೆ ಅಲ್ಲ. ಏಕೆಂದರೆ ಅದರೊಳಗೆ ನೈಸಿಕೆ ಅಲ್ಲ. ನೀನಿದ್ದರೆ ಏನಾಗ್ತದೆ ಭವಮಾಲೆ. ನೀನು ಅದಕ್ಕೆಲ್ಲಕ್ಕೂ ಹೊರತಾಗಿ ನಾವು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅಂದಾಗ ನೀನು ಕುಲ್ಲಾದ ನಂತರ ದಾರ ಕತ್ತರಿಸಿ ಹೊರಗೆ ಜಗ್ಗಿದ ನಂತರ ಮಾಲೆ ಇಲ್ಲ, ಮಣಿ ಇರ್ತಾವೆ. ಎಂಥವ್ರಿ? ಮಣಿ ಇರ್ತಾವೆ, ಮಾಲೆ ಇಲ್ಲ. ಹಿಂದಿನ ಎಷ್ಟೋ ಬಿದ್ದೋಗಿ ದೇಹಗಳು ಎಲ್ಲೆಲ್ಲಿ ನಾಶ ಏನೋ ಎಲ್ಲೆಲ್ಲೋ ಹೋಗ್ಯಾವ. ಖರೆ ನೀನು ಮಾತ್ರ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೀವಿ. ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ ಅನ್ನೋದನ್ನು ಮರೆತದ್ರಿಂದ ಅವಿಚಾರದಿಂದ ಮರೆವೆಯದ. ಅವಿಚಾರೇಣ ಕೃತೋ ಬಂಧೋ ವಿಚಾರೇಣ ಇವ ನಿವರ್ತತೆ. ಅವಿಚಾರದಿಂದ ಬಂಧತೆ ಆಗ್ಯದ, ಬಂದಿಲ್ಲ. ಅದು ನಿವೃತ್ತಿ ಆಗ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಾಗತಾಗಿ ಅವರ ಸೇವೆ ಮಾಡಿ ಅವ್ರ ದಿವ್ಯ ಕೃಪಾಶೀರ್ವಾದ ಪಡೆದುಕೋ. ಅವರಿಂದ ಅವರ ಸರಿದು ಹೋದಾಗ, ಅವರ ಅನುಗ್ರಹ ಮಾಡಿದಾಗ ಅವ್ರು ನಮ್ಮ ಜ್ಞಾನ ಪ್ರಾಪ್ತಿ ಆಗೋದು, ವಿಚಾರ ಪ್ರಾಪ್ತಿ ಆಗೋದು. ಅವಿಚಾರೇಣ ಇವ ನಿವರ್ತತೆ, ಅದರಿಂದ ನಿವೃತ್ತಿ ಆಗ್ತದೆ. ಹಾಗೆ ನಮಗೆ ನಿವೃತ್ತಿ ಆಗಲಿದ್ರೆ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೇಳುವಾಗ ಕೂಡ 100ಕ್ಕೆ 100 ಏನು ಮಾಡ್ಬೇಕು, ನಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಯಾವ್ಯಾವ್ದಕ್ಕೆ ಮನಸ್ಸು ಏನು ಮಾಡ್ತಾರೆ ರೀ? ಯಾವ್ಯಾವ್ದು ಕೆಟ್ಟದ್ದು ಅಲ್ಲಿ ಹೋದಾಗ, ಇಲ್ಲಿ ಹೋದಾಗ, ಮತ್ತೆ ಇಲ್ಲಿ ಹೋದಾಗ, ಆಟ ನಾಟಕದಾಗ ಜಿಗಿದಾಡಿ ನೋಡ್ತದೆ ಮನಸ್ಸು.
ಬೇರೆ ಬೇರೆ ಮನೆ ಎಲ್ಲ ಇರ್ತದೆ, ಹುರುಪಿರ್ತದೆ ಎಲ್ಲ. ಕೊನೆ ಪಕ್ಷ ಮದ್ಯಪಾನದ ಅಂಗಡಿ ಹತ್ತಿರ ಕೆಟ್ಟ ಹೊಲಸು ವಾಸಿರೆ ಸ್ವಲ್ಪ ಹುಷಾರಾಗ್ತದೆ, ಇವು ತೋಳ್ಬೇಡ. ಆದ್ರೆ ಶಾಸ್ತ್ರ ಪುರಾಣ ಪ್ರವಚನ ಬಂದಾಗ ಮುಖ ಸಪ್ಪಾಗುತ್ತದೆ. ನಿಮ್ಮದಲ್ಲ ಅದು, ಒಳಭಾಗದಲ್ಲಿ ಮಾಯ ಇರ್ತಲ್ಲ, ಮಾಯ ಅವಿದ್ಯೆ ಮತ್ತು ಮಾಯ ಅದು ಇರೋ ಮೂಲಕ ಇದು ಅನ್ನಿಸ್ತದೆ. ಆ ಮಾಯ ಇದ್ರೆ ಸ್ತ್ರೀಲಿಂಗದಲ್ಲ ರೀ, ಮಾಯ ಇದ್ರೆ ಹೆಣ್ಮಕ್ಳಿದ್ದಂಗೆ ಅಂತದ್ದು. ಏನವ ಇವ್ರು ಬಂದು ಕೂತಾರೆ, ಇವ್ರು ಯಾವಾಗ ಆಕಳಿಗೆ ತರಿಸಿ ಗೊರಕೆ ತರಿಸಿ ಬಕ್ಕಬಾರಿಕೆ ಮಾಡಿ ಡಬ್ಬು ಹೋಗೋದಾಗ ನನಗೆ ಆನಂದ ಆಕತ್ತೆ, ತಾಯಿ ಅಂತ. ನಿಮ್ಮನ್ನ ಯಾವಾಗ ಡಬ್ಬು ಹೋಗಿಲಿ, ಒಳಗೆ ನಿಮ್ಮ ಹತ್ತಿರ ಒಬ್ಬ ಆಯದಳು, ಆ ಹೆಸರು ಮಾಯವಾಯಿ. ಯಾವ ರೀ ಜಾತ್ರೆ ಹೋಗಿರ್ತಾರಲ್ಲ, ಯಾವ್ರಿ ಅದು ಮಾಯವಾಯಿ? ಹಾಂ, ಚಿನ್ಸಿಲಿ ಮಾಯ ಜಾತ್ರೆ ಇರ್ತಾರಲ್ಲ, ಆ ಆಯ್ ಬಂದು ಒಳಭಾಗದಲ್ಲಿ ಈಗ ಮಾಡಿ ಹೋಗಿ ಒಡಬುರಿಕೆ ಮಾಡಿ ಯಾರಿಗೇನೆ ಆಧಾರ ಮಾಡಿ ತಪ್ಪು ತಿಳಿಬೇಡಪ್ಪ, ನಾನು ನಿನ್ನ ಗೆಳೆಯ ಅಂತ ತಿಳ್ಕೊ ಅಲ್ಲಿ ಆಧಾರ ಒಂದು ನಿದ್ದೆ ಹೊಡೆದು ಎದ್ರೆ ಬಿಡೋದು. ಅದಕ್ಕೆ ಇಲ್ಲಿ ಏನಂತಂದರೆ ಒಳಗಿರ್ತಕ್ಕಂಥ ಯಾವ ದೋಷದ? ಅಜ್ಞಾನದ ದೋಷ, ಮಾಯೆಯ ದೋಷ, ಅವಿದ್ಯೆ ದೋಷ ಮೂಲಕ ಇದೆಲ್ಲ ಆಗ್ತದೆ. ಕರ್ಮ ದೋಷ ಕೂಡ ಒಬ್ಬರಿಗೆ ದಣಿವಿನಿಂದ ನಿದ್ರೆ ಬರ್ತದೆ. ಏನಂದ್ರಿ ಕೆಲಸ ಮಾಡಿ ಮಾಡಿ ದಣಿವಿನಿಂದ. ಒಬ್ಬೊಬ್ರಿಗೆ ಆರಾಮ ತಪ್ಪಾಗ್ತದೆ, ಒಬ್ಬೊಬ್ಬರಿಗೆ ಆರಾಮ ಇರ್ತದೆ. ಡಾಕ್ಟ್ರ್ ಉಳಿಗೆ ಕೊಡ್ತಾರೆ ಅಂದ್ರೆ ಆರಾಮ ಇರುತ್ತೆ, ಅದಕ್ಕೆ ನಿದ್ರೆ ಬರ್ತದೆ. ಕೆಲವೊಬ್ಬರಿಗೆ ಏನಂತ ಕರ್ಮ ದೋಷ ಮೂಲಕವಾಗಿ ಕರ್ಮ ಕೆಟ್ಟ ಕರ್ಮ ಇರ್ತಂದ್ರೆ ಆ ಮಾಯಕ್ಕೆ ಬಂದು ಏನು ಮಾಡ್ತಾವಂದ್ರೆ, ತಮ್ಮ ಮಲ್ಕೋ ಅದೇನು ಮಾಡ್ತೀವಿ, ಶಾಸ್ತ್ರ ಪ್ರಾಣ ಎಷ್ಟು ವರ್ಷ ಆಯ್ತು ಯಾರು ಕೇಳಿ ಮುಂದೆ ಯಾರು ಮಲ್ಕೋ ನನ್ನ ಮಗ ಚೂ ಚೂ ಅಯ್ಯಯ್ಯ ಹಚ್ಚೆ ನಾಯಿ ಬಂತು ನೋಡು ಚೂ ಇಷ್ಟು ಮಾಡಿಬಿಟ್ಟಂದ್ರೆ ಅಲ್ಲಿ ಗೋರು ಚಾಲು. ಮತ್ತು ಆ ಕಡೆ ನೋಡಿ ಯಾರು ನೋಡ್ರಿ ಅಂದ್ರೆ ನೋಡಿದ್ರೆ ಬೋನಿ ಅವ್ನು ನೋಡಿ ಏನಂತ ಇಲ್ಲ ಅದು ಆತಾದ ನೋಡಿ ನೀನು ನನ್ನ ಕಡೆ ನೋಡಿ ನಿನ್ನ ಕಡೆ ನೋಡಿಲ್ಲಪ್ಪ ನೋಡಿಲ್ಲ ಪಾಡತ್ತ ಮಾರ ತುಡ್ಸಿನೇ ಬಿದ್ದಿದ್ನಿ ನೋಡಿರಿ. ಅಂದರೆ ಅಲ್ಲಿ ತನಕ ಹೋಗಿ ಮುಡಿಸಲ್ಲ, ಅಲ್ಲಿ ತನಕ ಹೋಗಿ ಮುಡಿಸಲ್ಲ. ಯಾವುದ್ರಿಂದ ಅಂದ್ರೆ ನಿದ್ರೆ ಯಾವುದ್ರಿಂದ ಬರ್ತದೆ? ದಣಿವಿನಿಂದ ಅಥವಾ ಕರ್ಮದೋಷದ ಮೂಲಕ. ಇರುಳು ವಾರದ ಮುಂದೆ ಅತಿ ಕಾವ ಇರ್ತಲ್ಲ, ಗಾಳಿ ಬರ್ದಿರ್ಬೋದು. ಆಗ ಹಾಗಾಗಿತ್ತಂದ್ರೆ ಏನು ಮಾಡೋದು, ಹೋಗಿ ನೀರು ಕುಡಿದು ಬಂದ್ಬಿಡೋದು. ನೀರು ಕುಡಿದು ಬಂದ್ರೆ ಅದು ಹೋಗಿಬಿಡ್ತದೆ. ಮತ್ತು 100ಕ್ಕೆ 100 ಲಕ್ಷ ಕೊಟ್ಟರೆ ಏನಾಗ್ತದೆ ರೀ, ವಿಷಯದ ಕಡೆ ಲಕ್ಷ ಕೊಟ್ಟು ಆಗ್ತದೆ. ಇನ್ನು ವಿಷಯ ತಿಳಿಯದೇ ಇರುವಾಗ್ತದೆ, ವಿಷಯ ತಿಳಿಲಿಕ್ಕೆ ಅಂದ್ರೆ ನಿಂತಿರು ಬರ್ತದೆ. ಏನಪ್ಪ ಆಗ ಹೇಳ್ತಿದ್ರು, ಏನು ಹೇಳಿದರು ನನಗೆ ತಿಳಿ ಮರ ಸುಮ್ಮ ಕೂತ್ನಿ ನಿಂತಿರು ಅಂತ. ಬಿಜಾಪುರದೊಳಗೆ ಷಣ್ಮುಖಾಪುರ ಮಠಕ್ಕೆ ದಿವಸ ಒಬ್ರು ಬರ್ತಿರ್ತಾರೆ. ಬಿಜಾಪುರ ಎಲ್ಲಿ ಬಿಜಾಪುರ ಷಣ್ಮುಖಾಪುರ ಮಠಕ್ಕೆ ಬರ್ತಿರ್ತೊಬ್ರು. ಅವ್ರು ಬಂದು ಕೇಳ್ತವ್ರು, ಏನು ರೀ ಮತ್ತು ದಿವಸ ಬಂದು ಕೂಡ್ತೀರಿ, ಶಾಸ್ತ್ರ ತಿಳಿತದಲ್ಲ ಕೇಳ್ತಾರೆ. ಶಾಸ್ತ್ರ ನಾವೇ ತಿಳಿದಿಲ್ಲ ರೀ ಅದು. ಮತ್ತು ಬಂದು ಕೊಡ್ತಿರಲ್ಲ ಅದಕ್ಕೆ ಕೊಡ್ತೀರಿ ಅಂತ ಕೇಳ್ತಾರೆ. ಅವ್ರಿಗೆ ಬಂದು ಕೊಡ್ತೀರಿ ಅದಕ್ಕೆ ಕೊಡ್ತೀರಿ ದಿವಸ ಏನಿಲ್ಲ ರೀ. ಮತ್ತು ಬಂದು ಕೂಡ್ರಾಗ ಸರಳ ಕೊಡ್ಬೇಕಾದ್ರೆ ನಿದ್ರೆ ಮಾಡ್ತೀರಿ ನಾವು, ಅದಕ್ಕೆ ಬರೋದ್ರಿ ನಾವು. ಎದಕ್ಕಂದ್ರೆ ಏನಿಲ್ಲ ರೀ ಮನ್ಯಾಗ ತಗಣಿ ಭಾಳ ಆಗ್ಯಾವ್ರೆ ಇಲ್ಲೇಟು ಬಂದಾಗ್ರಿ. ಮತ್ತು ಹಂಗೆ ಬಂದು ಕೂತ್ರೆ ಮಂದಿ ಬೈತಾರೆ, ಯಾಕೆ ಬಂದು ಕೂತಿ ಬೈತಾರು. ಶಾಸ್ತ್ರ ನೋಡಕ್ಕೆ ಕೂತ್ಕೊಂಡ್ರೆ ಮನ್ಯಾಗ ತಗಣಿ ಕಿಡಿದ್ರೆ ಹಂಗಿಲ್ಲ. ಮತ್ತು ದೊಡ್ಡ ತಗಣಿ ಮತ್ತು ಬೇರೆ ಏನಾರು ಗದ್ದಲ ಅಲ್ಲಿ ಆಗಾತು ಈಗಾತು ಲೂಗಾಗಿ ಬರಲ್ಲ ತಡ ಯಾಕೆ ಮಾಡಿರಿ. ಮತ್ತು ಚಿಕ್ಕಾಡ ಇಲ್ಲಿ ಹೆಣ್ದ ಮಾಡೋದ್ ಕಡೆ ಬಂದಿರ್ತಾರೆ ರೀ. ಮತ್ತು ತಿಳ್ಕೊಬೇಕಾರೆ ಅನಿಸ್ತೈತೆ ರೀ, ತಿಳ್ಕೊಂಡು ಅದನ್ನೇ ರೀ ಮಾಡಿ ತಿಳ್ಕೊಳಕ್ಕೆ ಏನಂತ ಅದ್ರಾಗ ಅತ್ತಂದು ಕೂತ್ಕೊಂಡು ನಿದ್ರೆ ಮಾಡಿ ಹೋಗ್ಯದತ್ ರೀ. ಹೋಗತ್ಲೇ ಅವ್ರ ಮನೆಗೆ ಪಟ್ಟಿ ಹೊರ್ತೀವ್ರು ಮುಗಿದ ಕೂಡ ಕಾರ್ಯಕ್ರಮ ಮುಗಿಯ ಒಂದು 2 ಅಣಿ ರೊಕ್ಕ ಕೊಟ್ಟದ್ರು. 2 ಅಣಿ ಪಟ್ಟಿ ಕಾರ್ಯಕ್ರಮ ಮುಗಿಯ ಕೇಳ್ತೀರಿ ಏನು ರೀ ಮತ್ತು ಸಾವುಕಾರದು ಬಾರಿ 2 ಅಣಿ ಕೊಟ್ಟರೆ ಅದಕ್ಕೆ ಅಂತ ಒಂದು ಮಲ್ಕೊಳಕ್ಕೆ ಅವಕಾಶ ಕೊಟ್ಟರೆ ಚಿಕ್ಕಾಡು ಕಡಿತಿದ್ದು ಮನೆಯಾಗ ಅವಕಾಶಗಳು ಬೇಡ ಅಂದಿಲ್ಲ ಒಂದು. ಮತ್ತು ತಿಳಿದ್ರು ಅಂತೂ ತಿಳಿಲಿ ಬಂದ್ರೆ ನಾನು ಮಾತಾಡ್ಸರಿಲ್ಲ ಬಿಟ್ರಿ ನನ್ನ ಕತಕ್ಕೆ. ಅದಕ್ಕಾಗಿ ಅದ್ರೊಂದು 1 ಅಣಿ ಇದ್ರೊಂದು ಅಣಿ ಕೊಟ್ಟನ್ರಿ. ಅಲ್ರಿ ಅದಕ್ಕೆ ಹೆಚ್ಚು ಅಂದ್ರೆ ಇಷ್ಟ ನಮ್ಮನೆ ಯಾರು ಬಾಡಿಗೆ ಇದ್ರೆ 2 ಅಣಿಗೂ ಕೊಡ್ತೀವಿ ನಾವು. ಅಷ್ಟು ಅಲ್ಲಿ ಬಂದು ನಾನು ಕೂತಾರಿ ಹೋಗೇನಿ ಅಟ್ಟು 2 ಬಾಡಿಗೆ ಅಷ್ಟು ಆಗ್ತದೆ. ಅವು ಮಠಕ್ಕೆ ಬಾಡಿಗೆ ಹೆಚ್ಚಿದ್ವು. ಅದಕ್ಕೆ ಹೀಗೆ ತಿಳುವಳಿಕೆ ಇಲ್ಲದೆ ಬಂದ್ರೆ ಯಾವ್ಯಾವುದೋ ತಗಣಿ ಕಾಟಕ ಚಿಕ್ಕಾಡ ಕಾಟಕ್ಕೆ ಬಂದರೆ ಶಾಸ್ತ್ರ ತಿಳಿದ್ರೆ ಬಂದು ಕೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದು ಕೇಳಬೇಕು. ಪಕ್ಕ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದ್ರಷ್ಟು ಶಾಸ್ತ್ರ ತಿಳಿತದ. ಇದಕ್ಕಾದ್ರೆ ಶಾಸ್ತ್ರ ತಿಳಿದ್ರೆ ಲಕ್ಷ ಕೊಡ್ಲಿಕ್ಕಂದ್ರೆ ಸಾವಕಾಶ ನಿಮ್ಗೆ ಗುರುತಾಗಲ್ಲ ಸರಿ ಕುಡಿಯೋರಿಗೆ
ಒಂದು ವಾಟಕ ಕುಡ್ತಿರ್ತ ಮೊದಲು, ಎರಡನೇ ವಾಟಕ ಕುಡ್ತಿರ್ತಾರೆ, ಮೂರನೇ ವಾಟಕನೂ ಕುಡಿತಿರ್ತಾರೆ, ನಾಲ್ಕನೇ ವಾಟಕಾಗ ಸಿಟ್ಟು ಅನಿಸಿ ನನ್ನ 3 ಕುಡಿದ್ರಿ ಬಾ ನಿನ್ನ ಕುಡಿತಂತ ತೊಗೊಂಡೆ. 4ನೇ ವಾಟಕ 5ನೇ ವಾಟಕ 6 20 30 ಅಷ್ಟು ಹಿಡ್ಸಾಕಿದ್ ಬಿಡ್ರಿ. ಅಷ್ಟು ಎಲ್ಲ ವಾಟಕ ತಂತ ಅವ ಕುಡಿಯಾಕತ್ತೋತ್ರಿ ಇವ್ರನ್ನ. ಮೊದಲು 3 ವಾಟಕ ಇವ್ರು ಕರೆಸ್ಬಿಡ್ರಿ. ಅದಕ್ಕೆ ಮೊದಲ 3 ವಾಟಕ ಇವ್ರು ಕುಡಿದು ನಂತರ ಅದು ಎಷ್ಟು ವಾಟಕ ಆತಂದ್ರೆ ಆ ವಾಟಕ ಗುರ್ತದು. ಇವ್ರು ಯಾರು ಗುರ್ತಾರೆ ಏನು ತೊಗೊಳ್ಳೋದು ಭಾರಿ ಅದ. ಅಮೇರಿಕನ್ ತಂದಾರ್ಥ ಮನೆ ಹುಡುಗ ಹೇಳ್ತಿದ್ದ, ನೋಡು ಸರಿ ಇತ್ತು ಬರ ಜಾರಿ ಬಿದ್ದಿತ್ತು, ಗಟಾರ ಮಗಲ ತೂತು ಬಿದ್ದಿತ್ತು, ಇದು ಅದ್ರಾಗ ಹೋಯ್ತೋ ಅದ ಇದ್ರಾಗ ಬಂದು ಗೊತ್ತಿಲ್ಲ, ಕುಡಿ ತೂತು ಬಿದ್ದಿರ್ತದೆ. ಅದನ್ನು ಮೊದಲು ಪಟ್ಟಿ ಹಸ್ಕೊಂಡು ತೊಗೊಂಡು ಬಂದನಿ, ಚಾವಿ ಚಾಲು ಮಾಡು, ಎಲ್ಲಿ ತಡ ಆಗತ್ತೆ ಅದಕ್ಕೆ ಬಾಯ್ ಹಸ್. ಹೀಗಾಗಿ ಏನು ಮಾಡ್ತಾರ್ರಿ, ಅದಕ್ಕೆ ಅಲ್ಲೆಲ್ಲ ಹುಷಾರಾಗಿರ್ತಕ್ಕಂಥ ಮನುಷ್ಯರು ಇಲ್ಲಿ ಬಂದಾಗ ನೀವೇನಾದರೂ ವಾಂಟ ಮಾಡಿದ್ರಂದ್ರೆ ಅಂದ್ರೆ ಲಕ್ಷ ಕೊಟ್ಟು ಕೇಳಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಉಗಿತಕ್ಕಂಥ ಎಲ್ಲೆಲ್ಲಿ ಉಗಿತದು ಅದು ಬೇರೆ. ಇಲ್ಲಿ ಬಂದು ಉದ್ಧಾರ ಆಗಲಂದ್ರೆ ಜನ್ಮ ಜನ್ಮಾಂತರದಲ್ಲಿ ಹೇಗೆ ಹುಟ್ಟೋದು ಸಾಯೋದು ಹಾಕೋದು ಹೋಗ್ಬಿಡ್ತದೆ. ಇದು ನೀವೆಲ್ಲ ಉದ್ಧಾರ ಆಗ್ತಕ್ಕಂಥ ಸ್ಥಾನ ಸದೃಢ ಸ್ತ್ರೀ ಕ್ಷೇತ್ರ. ಇಲ್ಲಿ ಬಂದು ಅವಶ್ಯವಾಗಿ ಎಲ್ಲರೂ ಉದ್ಧಾರ ಆಗಬೇಕು. ಆದಮೇಲೆ ಈ ತಿಳ್ಕೊಳ್ರಿ, ಈ ದೇಹ ನಿಮಗೆ ಸಂಬಂಧ ಇಲ್ಲ. ಇದಕ್ಕೊಂದು ಸೂತ್ರ ಹೇಳಿದ್ವಿ, ಏನದು ಜೋರ ಹೇಳು. ಸೂತ್ರೇ ವನ್ಯನ ಪತಿತಃ ಏನು ಹೇಳ್ತೀನಿ, ಸೂತ್ರೇ ಮಣಿ ಒಳಗೆ ಬಿದ್ದಿತ್ತು. ಏನು ಬೋನೆ ನೆಗಡಿ ಬಂತು, ಏನು ಕೇಳಿಸಿಲ್ಲ ಏನಂದ್ರೆ ನೀರು ಮುಂದಿದ್ದು ಇವತ್ತು ಹೇಳಿದ್ರು, ಇವತ್ತು ಹೇಳಿದ ತಿಳ್ತಾನ. ಸೂತ್ರ ಮಣಿಗಳಾಗಿವಂದ್ರೆ ಸೂತ್ರ ಒಂದದ, ಆ ಒಂದು ನೀನು, ಮಣಿಗಣಗಳು ಬೇರೆ ಬೇರೆ ಅಂತ ದೇಹಗಳು ಬೇರೆ ಬೇರೆ. ನೀವು ಒಳಗಿರ್ತಕ್ಕಂಥ ಆತ್ಮ ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ನೀವೆಲ್ಲರೂ ಯಾರು ಪರಬ್ರಹ್ಮವೇ. ಈ ಮಣಿಗಳು ದೇಹಗಳು ಭಿನ್ನದವ. ಎಷ್ಟೋ ದೇಹ ಹೋಗ್ಯಾವ, ಎಲ್ಲ ದೇಹದಲ್ಲಿ ಆಗ ಒಂದು ದೇಹ ಬಿಟ್ಟು ಒಂದು ದೇಹ ಬಿಟ್ಟು ಆಗ ನೀವು ಬಂದಿದ್ರಿ. ಅದ್ರೊಳಗೆ ಅಲ್ಲಿಂದ ಇಲ್ಲಿ ಪರಿತರವಾಗಿ ಇರ್ತಕ್ಕಂಥವ್ರು ಬಿಟ್ಕೊಂಡು ಬಂದಿದ್ರೆ ಅದ್ರೊಳಗೆ ಇರ್ತಕ್ಕಂಥವ್ರಲ್ಲಿ ನೀವೇ ಇದ್ದಿರಿ. ನೀವೇ ಯಾರು ಅಂದ್ರೆ ನೀವೇ ಒಳಗಿರ್ತಕ್ಕಂಥ ಸೂತ್ರ. ಆ ಸೂತ್ರ ಯಾರು ಆತ್ಮ. ನೀವು ಇದ್ದಿರಗೋಸ್ಕರ ಎಲ್ಲ ಅದ, ನೀವಿರಲಿ ಅಂದ್ರೆ ಏನೂ ಇರಲಿಲ್ಲ. ಅದು ನೀವು ಯಾರು, ನೀವೇ ಪರಬ್ರಹ್ಮ ಸ್ವರೂಪ ಇದ್ದೀರಿ. ನೀವು ನೋಡಿದ್ರೆ ಮಿಥ್ಯದ, ಯಾವುದು ಸುಳ್ಳದ, ಯಾವುದು ಮಿಥ್ಯದ, ಯಾವುದು ದುಃಖ ಸ್ವರೂಪದ, ಯಾವುದು ಅಶುಚ್ಯದ, ಯಾವುದು ನಾಶಶೀಲದ ಅಂಥ ದೇಹದ ಒಡವೆಯನ್ನು ಬಿಟ್ಟು ಯಥಾರ್ಥವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪತೆ ಯಾವಾಗ ತಿಳಿತೀರಿ, ಆ ನಿಜವಾಗಿ ಎಲ್ಲರೂ ಕೂಡ ಉದ್ಧಾರ ಆಗಲಿಕ್ಕೆ ಅನುಕೂಲ ಇರ್ತದೆ. ಅದು ತಿಳಿಯೋಗೋಸ್ಕರ ಈ ಶಾಸ್ತ್ರ ಪುರಾಣ ಪ್ರವಚನ ಭಜನೆ ಕೀರ್ತನೆ ಈಗೋಸ್ಕರ ಅದು ತಿಳ್ಕೊಂಡು ಧನ್ಯ ಬಂತು ಇಲ್ಲಿ ವಿಷಯ. ಮತ್ತೇನು ವಿಷಯ ಬಂದ್ರೆ ಮುಕ್ತಾಯ ಮಾಡಿಬಿಟ್ಟು ನಾನು ಏನಂತೀರಿ, ಮುಗಿದಿಲ್ಲ ಮುಗ್ದಂಗೆ ಅನಿಸ್ತದೆ ಇಲ್ಲ. ಆದಮೇಲೆ ಇವತ್ತಿನ ಅಧ್ಯಾಯ ಎಷ್ಟಾದ್ರಿ, 11ನೇ ಅಧ್ಯಾಯ ಭಾಗ ಎಷ್ಟನೇದ್ರಿ, 14ನೇ ಭಾಗ. ಗ್ರಂಥದ ಹೆಸರು ಎಲ್ಲರಿಗೂ ಒಳ್ಳೆಯದಾಗಲಿ. ಆದಮೇಲೆ ಅನುವರ್ತತೆ ಅಂತ ಹೇಳಿದ್ದೀವಿ. ಶ್ವಃ ಅನುವರ್ತತೆ ಯಾವುದು ವಿಷಯದ ಹಿಂದೆ ಬಂದಿದ್ದಲ್ಲ, ನಾವು ನೀವೆಲ್ಲ ಕುಡ್ಕೊಂಡು ಹಿಂದಿನ ದಿವಸ ಎಲ್ಲಿ ಹೋಗಿದ್ರಿ, ಪ್ರವಾಸ ಮಾಡ್ತಾ ಅಪ್ಪವ್ರ ಜೊತೆಗೆ ಹೋಗಿದ್ದೀವಿ. ಯಾವ್ರೊಳಗೆ, ಸಿಂಧೂರಿನ ಮಧುರಕಂಡಿ ಸಿಂಧೂರು ಮತ್ತು ಉಮ್ರಾಣಿಗೆ ಮಧ್ಯೆ ಇರ್ತಕ್ಕಂಥ ಸದ್ರೊಬ್ಬರ ಕಮರಿ ಮಠಕ್ಕೆ ಹೋಗಿದ್ದೀವಿ. ಅಲ್ಲಿ ವಿಷಯ ಅನುವರ್ತತೆ ಅಂಥೇಳಿ. ಅನುವರ್ತತೆ ಅಂದ್ರೆ ನಾಳೆಗೆ ಮುಂದುವರಿತದೆ ಅಂತ ಹೇಳಿ. ಆಗ ಅಲ್ಲಿರ್ತಕ್ಕಂಥ ವಿಷಯ ಏನು ಬಂತಾರೆ, ಯಾರ್ದದು ಏನ್ರಿ, ಬಂಗಾಲಿ ಬಾಬಾ ಬಂದರು. ಏನು ಮಾಡಿದರು ಅಲ್ಲಿ ಹೇಳುವಾಗ ಒಂದು ಸ್ವಲ್ಪ ವಿಷಯ ನಾವು ಮರ್ತು ಬಿಟ್ಟಿವಿ. ಹೇಳ್ತಾ ಎತ್ತೋ ಕತ್ತೆ ಇಲ್ಲಿ ಹೇಳ್ತಾ ಅಲ್ಲಿ ಸ್ವಲ್ಪ ಹೇಳ್ಕೊಂಬಂದೀವಿ. ಆದರೆ ಇಲ್ಲಿರ್ತಕ್ಕಂಥ ವಿಷಯ ಏನಂದ್ರೆ, ಒಂದು ಹಂಡ್ಯದೊಳಗೆ ಏನು ಮಾಡಿದ್ರು, ಒಂದು ಹಂಡೆ ಅವರು ಮಾರಿ ಏನು ಮಾಡಿದ್ರಿ, ಮಲ್ಲಿಕಾರ್ಜುನ ಗುಡಿಯನ್ನು ಏನು ಮಾಡಿದರು
ಕಟ್ಟಿಸಿರು. ಅದರೊಳಗೆ ನಾವು ತುಸ ಭಾಗ ಸ್ವೀಕಾರ ಮಾಡ್ಕೊಂಡು ಏನು ಮಾಡಿದ್ರು, ಜಾತ್ರೆ ಮಾಡಿದರು. ಇನ್ನೊಂದು ದಂಡೆ ಏನು ಮಾಡಿದ್ರು ಅಲ್ಲಿ ಮುಚ್ಚಿದ್ರು. ಎಲ್ಲಿ ಮುಚ್ಚಿದ್ರು? ತಾವು ವಾಸ ಮಾಡಿದ್ರೆ ಆ ಜಾಗದಾಗ ಒಂದು ದಂಡೆದಾಗ 2 ಆಯ್ತು, ಇನ್ನೊಂದು ಹಂಡೆದಲ್ಲಿ ಅಲ್ಲಿ ಮುಚ್ಚಿದ್ರು. ಅಲ್ಲಿ 3 ಮುಚ್ಚೋದು ಹೇಳಿ, ನಿನ್ನ 3 ಮುಚ್ಚಿಲ್ಲವು. ಅಲ್ಲಿ ಏನಾಗಿದ್ರಿ, ಒಂದು ಹಂಡೆ ಮುಚ್ಚಿದ್ರು. 3 ಊರು ಸೀಮೆಗಳಲ್ಲಿ ಒಂದು ಮುಚ್ಚಿದ್ರು. ಇನ್ನು 3 ಹಂಡೆಗಳೇನು ಮಾಡಿದ್ರು ಅಂದ್ರೆ 3 ಹಂಡೆಗಳನ್ನು ಅದು ಎಲ್ಲಿಟ್ಟರು ನೋಡ್ಬೇಕೇನು, ಹುಡುಕ್ಯಾಡೋದು. ಇವತ್ತು ಹುಡುಕ್ಯಾಡ್ಬೇಕು ನಾವು. ಹಂಡೆ ಎಷ್ಟಿದ್ರು ಒಟ್ಟಿಗೆ 9 ಹಂಡೆ ಇದ್ದು ಕೆಟ್ಟಿದ್ರು ರೀ. 9 ನಿಮಿಷ ನಿನ್ನೆಲ್ಲಿ ಹೋದವೆಲ್ಲ ನೀನು ಹೋದ್ರಪ್ಪ. ಆತ್ಮರೇ, ಬಂಗಾಲಿ ಭಾವನ ಸುವರ್ಣ ಷಟ್ ಪಾತ್ರೆಗಳು ಅಂತ ಇಟ್ಟಿದ್ರು. ಪಂಚಪಾತ್ರೆಗಳು. ಒಮ್ಮೆ ಮರ್ತಿರ್ತೀನಿ ನೆನಪು ಹೋದ್ರೆ ಒಮ್ಮೆ ಸ್ವಲ್ಪ ಹಾಗೆ ಹೇಳೋದಪ್ಪ, ಏನಾಗತ್ತೆ ಆದ್ಮೇಲೆ ಹಿಂದಿನ ವಿಷಯ. ಇವತ್ತು ಅದೇ ವಿಷಯ ಸ್ವೀಕಾರ ಮಾಡಿಕೊಂಡು, ಅದೇ ವಿಷಯ ಸ್ವೀಕಾರ ಅಂದರೆ ಇದರೊಳಗೆ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಮೂಲ ಇರ್ತಕ್ಕಂಥ ಇಲ್ಲಿ ಬರ್ತದೆ ಅದು. ಆದ್ಮೇಲೆ ಉಮ್ರಾಣಿಯಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಯಾರು ಕಟ್ಟಿಸಿರು ಅಂತಕ್ಕಂಥ ಗೊತ್ತಾಯ್ತು ನಿಮಗೆ. ಯಾರು ಕಟ್ಟಿಸಿದ್ರಿ? ಬಂಗಾಲಿ ಬಾಬಾ ಮಲ್ಲಿಕಾರ್ಜುನ ದೇವಸ್ಥಾನ ಕಟ್ಟಿಸಿರು. ನೀವು ಯಾವಾಗ ಹೆಣ್ಮಕ್ಳು ಸಿಟ್ಟಾಗಿ ಹುಡುಗರು ಮಾತು ಕೇಳಿ ಬಾಬಾ ಬಾಬಾ ಬೈತಿರ್ತಾರೆ ನೋಡ್ರಿ. ಬಾಬಾ ಅಂದ್ರೆ ಮಲ್ಲಿಕಾರ್ಜುನ ಗುಡಿ ಕಟ್ಟಿಸಿರು. ಇನ್ಮೇಲೆ ನಾಳೆ ಯಾರು ಬೈಲಿಕ್ಕೆ ಹೋಗ್ಬೇಡ್ರಿ. ಬೈತೀರಮ್ಮ ಅಂದ್ರೆ ಇಲ್ಲಂದ್ರೆ ಅವರು ಇಲ್ಲಿ ಅಂದಿಲ್ಲ ಹೇಳಿದರು, ಇಲ್ಲಿ ತೊಗೊಳಕ್ಕಿರಿ ನಾವು ಅನ್ನೋರ ನೀವು ಅಲ್ಲಿ ಯಾರು ಮೊಮ್ಮಕ್ಕಳು ಹೋಗ್ಬೇಡ್ರಿ ಆಯ್ಕೊಳ್ತಿಕ್ ಅವ್ರು ಅಂತಾರೆ. ಮುಂದೆ ಸಿಂಧೂರಿನಲ್ಲಿ ಅಪೌರ ಶಿಷ್ಯರು ಶ್ರೀಶೈಲ ಗುರವ ತಿಳಿದ್ರು. ಸಿಂಧೂರಿನಲ್ಲಿ ಅವ್ರ ಹೆಸರೇನೆ ಶ್ರೀಶೈಲ ಗುರವ ಅಂದ್ರೆ ಹೋಗಾರ ಅಂತ. ಹೋಗಾರ ಒಬ್ಬರಿಗೆ ಪೂಜಾರಿ ಹೇಳ್ತಾರೆ, ಹನುಮಂತವ್ರು ಪೂಜೆ ಮಾಡ್ತಿರ್ತಾರೆ, ಪೂಜಾರಿ ಅಂತಾರೆ. ಶ್ರೀಶೈಲ ಗುರವ ಅಂತ ಹೇಳಿದರು ಅಪೌರ ಶಿಷ್ಯರು. ಆದ್ರೆ ಶಿಷ್ಯರೇ ಹೌದು. ಅದು ಅಪೌರ ಹತ್ರ ಬರೋದಾಗಲಿ ಬಂದಲ್ಲಿ ಶಾಸ್ತ್ರ ಪುರಾಣ ನಡೆಯೋದು, ಕೇಳೋದು, ಮಾಡೋದು, ಸೇವೆ ಮಾಡೋದು ಏನಿಲ್ಲ. ನಾವು ಶಿಷ್ಯರು ಆಯಿತು, ಇಷ್ಟದು. ಮತ್ತು ಅಷ್ಟಿದ್ರೆ ಅಷ್ಟದು. ಬಂದ್ರ್ಯಾ ಬರ್ರಿ, ಕೂತ್ರ್ಯಾ ಕೂಡ್ರಿ, ಎದ್ರ್ಯಾ ಹೇಳ್ರಿ, ಹೋಗ್ತೀರ ಮತ್ತೇನು ಮಾಡೋದು? ಇಷ್ಟಾದ್ರೆ ಫಲ ಅಷ್ಟೇ ಸಿಗೋದು. ಅದಕ್ಕೆ ಗುರುಗಳ ಸನ್ನಿಧಿ ಹೋಗ್ಬೇಕು, ಸೇವೆ ಮಾಡಬೇಕು, ಭಕ್ತಿಯಿಂದ ಇರಬೇಕು, ಶಾಸ್ತ್ರ ಪುರಾಣ ಕೇಳಬೇಕು. ಇಷ್ಟದ ಮುಂದೇನು ಲಾಭ ಆಗ್ತದೆ ರೀ. ಇಲ್ಲಾಂದ್ರೆ ಏನು ಅರ್ಥ ಆಗೋದಿಲ್ಲ. ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಗುರುತಾಗೋದಿಲ್ಲ. ಹಾಗೆ ಶಿಷ್ಯರಾದ ರೀ. ಕೊನೆಗೆ ಏನಂತಂದ್ರೆ ಉಮ್ರಾಣಿ ಮಹಾರಾಜರು ಏನು ಮಾಡಿದಾರೆ ಅಂದ್ರೆ ಡೊಪ್ಪಳೆ ಸರ್ಕಾರ ಶ್ರೀಶೈಲ ಹೋಗಾರ ಅಂತಕ್ಕಂಥವ್ರನ್ನ ಅಪರ ಶಿಷ್ಯರನ್ನ ಬಂಗಾಲಿ ಭಾವ ಏನು ಮಠ ಕಟ್ಸಿದ್ರು, ಗುಡಿ ಕಟ್ಸಿರಲ್ಲ, ಆ ಗುಡಿ ಒಳಗೆ ಮಲ್ಲಿಕಾರ್ಜುನ ದೇವರು ಪೂಜೆ ಮಾಡ್ಲಿಕ್ಕೆ ನೇಮಿಸಿದ್ರು. ಪೂಜೆ ಮಾಡ್ತಾಯಿದ್ರು. ಸಿಂಧೂರಿಗೆ ಅದಕ್ಕೆ ಬಹುಶಃ ಒಂದು 4-5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದಾರಿ ಆಗ್ತದೆ ಹೆಚ್ಚು ಕಡೆ. ಸಿಂಧೂರಿಗೂ ಉಮ್ರಾಣಿಗೂ ಅದು ದಾರಿ ಆಗ್ತದೆ. ಅಲ್ಲಿಂದ ನಡ್ಕೊಂಡು ಹೋಗಿಬಿಡೋದು. ಆಗಿನ ಕಾಲದ ವಾಹನ ಏನಿಲ್ಲ ರೀ, ನಡ್ಕೊಂಡು ಹೋಗೋದು. ಬಂದು ದಾರಿ ಒಳಗಲ್ಲಿ ಅಪ್ಪವ್ರ ಮಠಕ್ಕೆ ಹೋಗಿ ಅಪ್ಪವ್ರ ನಮಸ್ಕಾರ ಮಾಡೋದು, ಮತ್ತೆ ಹೋಗಿಬಿಡೋದು. ದಿನ ಇಷ್ಟ ಅದು ಹಾಗೆ ಮಾಡ್ತಿದ್ರು. ದಿನಾನು ಪೂಜೆ ಮಾಡ್ತಿದ್ರು. ಎಲ್ಲಿ ಮಾಡ್ತೀರಿ? ಉಮ್ರಾಣಿಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು. ಹೋಗಿ ವರ್ಷಕ್ಕೆ ಇಂತಿಷ್ಟೊತ್ತು ನೇಮಿಸಿ ಪೂಜೆ ಇಟ್ಟಿದ್ರು. ಅಷ್ಟು ಮಾಡ್ತಿದ್ರು. ಒಂದು ದಿವ್ಸ ಪೂಜಾಕ್ಕೆ ಹೋಗಿ ಪೂಜೆ ಮಾಡುವಂಥ ಒಳಭಾಗ ಹೊರಟಾರೆ. ತಮ್ಮ ಪೂಜಾ ಸಲಕರಣೆ ತೆಗೆದುಕೊಂಡು ಒಳಭಾಗ ಇನ್ನೇನು ಪ್ರವೇಶ ಮಾಡಬೇಕು ಅನ್ನುವಷ್ಟರೊಳಗೆ, ಬಾಗಿಲೊಳಗೆ ಪ್ರವೇಶ ಮಾಡಬೇಕು ಅನ್ನೋಷ್ಟು ದೇವಸ್ಥಾನದೊಳಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ನಾನು ಬರ್ತಾ ಇದ್ದೀನಿ. ಒಂದು ಹೆಣ್ಣು ಮಕ್ಕಳು ಧ್ವನಿ ಕೇಳಿಸ್ಬಿಡ್ತೀರಿ, ನಾನು ಬರ್ತಾ ಇದ್ದೀನಿ ಅಂತ. ಅವ್ನು ಗಾಬರಿ ಆಗಿತ್ತ. ಒಳಗೆ ನೋಡಿದ್ರೆ ಒಳಗೆ ಯಾರಿಲ್ಲ, ಶಿವಲಿಂಗ ಅಷ್ಟದು. ಹೊರಗೆ ನೋಡ್ರಿ ಇತ್ತಾಗಲ್ಲ, ನೋಡ್ರಿ ಇತ್ತಾಗಲ್ಲ. ಮತ್ತೊಂದು ಕಡೆ ನೋಡ್ರಿ ಮತ್ತೆ ಯಾರೂ ಇಲ್ಲ. ವಿಶ್ವಾನ ದೇವರದ ಅಂತ ಅಪಾರ ಸ್ಮರಣ ಒಳಗೆ ಹೋದ್ರಿ. ಒಳಗೆ ಹೋಗಿ ಪೂಜೆ ಮಾಡಿದರು. ಒಳಗೆ ಏನು ಮಾಡಿದರು?
ಪೂಜಾರಿಗಳು ಪೂಜಾ ಮಾಡಿದರು. ಎಲ್ಲೋದ್ರು? ದೇವಸ್ಥಾನಕ್ಕೆ ಹೋದ್ರು, ಪೂಜೆ ಮಾಡಿದರು. ಅವ್ರ ಹೆಸರೇನು? ಶ್ರೀಶೈಲ ಗುರು ಅಂಥೇಳಿ ಮಲ್ಲಿಕಾರ್ಜುನ ದೇವರು ಪೂಜೆ ಮಾಡಿದರು. ಮಲ್ಲಿಕಾರ್ಜುನ ದೇವರು ಪೂಜೆ ಮಾಡ್ತಿದ್ರು. ಪೂಜೆ ಮಾಡುವಾಗ ಒಳಭಾಗದಲ್ಲಿ ಹೋಗುವಾಗ ನಾನು ಬರ್ತಾ ಇದ್ದೇನೆ ಅಂತ ಒಂದು ಧ್ವನಿ ಕೇಳಿಸ್ತಾರೆ. ಹೆಣ್ಮಕ್ಳು ಪೂಜಾರಿಗಳು ಗಾಬರಿಯಾಗಿ ನೋಡ್ತಾರೆ. ಈ ಕಡೆ ನೋಡ್ರಿ, ಆ ಕಡೆ ನೋಡ್ರಿ, ಇತ್ತ ನೋಡ್ರಿ, ಹಿಂದೆ ನೋಡ್ರಿ, ಮುಂದೆ ನೋಡ್ರಿ, ಯಾರೂ ಇಲ್ಲರಿ. ಇರ್ತಕ್ಕಂಥ ದೇವ್ರು ಒಬ್ಬರೇ. ಒಳಗೆ ನೋಡ್ತಾರೆ, ಏನಿರ್ಬೋದು ಅಂತ ಅನಿಸ್ತು. ಏನಾರು ಇರಲಿ, ಮತ್ತು ಭಗವಂತ ಇರ್ತಾರೆ ತಂದ ಅದು ಊರು ಬಿಟ್ಟು ಸ್ವಲ್ಪ ದೂರದ ರೀ, ಹಳ್ಳದ ಮಗ್ಗಲದ ರೀ, ಹಳ್ಳದ ಮೇಲೆ ಬಾಜು ದೇವಸ್ಥಾನ. ಒಳಗೆ ಹೋದರು, ಪೂಜೆ ಮಾಡಿದರು, ಮತ್ತು ಬಂದ್ರಿ. ಮತ್ತು ಬಂದರು. ಮತ್ತು ಅಪ್ಪವ್ರು ಬಂದು ನಮಸ್ಕಾರ ಮಾಡಿದ್ರು. ಅಪ್ಪವ್ರು ಸ್ವಲ್ಪ ಹೇಳ್ಬೇಕಾಯ್ತಲ್ಲ, ಏನು ಹೇಳಿಲ್ಲ. ನಮಸ್ಕಾರ ಮಾಡಿದ್ರು, ಮತ್ತೆ ನಡ್ಕೊಂಡು ಮನೆಗೆ ಹೋದರು. ಅಲ್ಲಿ ಮತ್ತೆ ಬಂದರು ಮರುದಿವಸ. ಮತ್ತು ಹೋಗಿ ಅಪ್ಪವ್ರು ನಮಸ್ಕಾರ ಮಾಡಿದ್ರು, ಹಾಗೂ ಹೇಳಿರಲಿಲ್ಲ. ಅಲ್ಲಿಂದ ಹೋದರು. ಹೋಗಿ ದೇವಸ್ಥಾನಕ್ಕೆ ಹೋದ್ರಿ, ಮಲ್ಲಿಕಾರ್ಜುನ ಗುಡಿ. ಅಲ್ಲಿ ಹೋದ್ರು. ಮತ್ತು ಹೋಗುವಾಗ ನಾನು ಬರ್ತಾ ಇದ್ದೀನಿ ಅಂತ ಒಂದು ಧ್ವನಿ ಕೇಳಿಸಿ ಹೆಣ್ಮಕ್ಳದು. ಮತ್ತು ಗಾಬರಿ ಆದರು. ಎಲ್ಲ ಸದೂರ ಅಂತಂದರು. ಮತ್ತು ಒಳಗೆ ಹೋದರು, ಪೂಜೆ ಮಾಡಿದರು. ಆಮೇಲೆ ಮತ್ತೆ ಮರಳಿ ಬಂದರು. ಅಪ್ಪವ್ರ ಹತ್ರ ಭೇಟಿ ಆದರು, ದರ್ಶನ ಆದರು. ದರ್ಶನ ಆಗಿ ನಮಸ್ಕಾರ ಮಾಡಿ ಮತ್ತೆ ಹೋದ್ರೆ ಏನು ಅಪ್ಪವ್ರಂದು ಹೇಳಿಲ್ಲ ರೀ. ಆಮೇಲೆ ಮತ್ತು ಮರುದಿವ್ಸ ಮತ್ತೆ ಬಂದ್ರಿ. ಅಪ್ಪವ್ರು ನಮಸ್ಕಾರ ಮಾಡಿದ್ರು. ಮತ್ತೆ ಅಲ್ಲಿ ಹೋದರು. ಹೋಗಿ ಮತ್ತೆ ಒಳಗೆ ಹೋಗುವಾಗ ನಾನು ಬರ್ತೀನಿ ಮತ್ತು ಧ್ವನಿ ಕೇಳಿಸ್ತೀರಿ. ಕೇಳಿದ ಕೂಡಲೇ ಹೇಳುವವರೆಗೆ ಹೇಳ್ಬೇಕ್ರಿ. ಏನಾದರೂ ನಿಮ್ಗೆ ಆರಾಮ ತಪ್ಪಿದ್ರೆ ಡಾಕ್ಟ್ರಿಗೆ ಹೇಳ್ಬೇಕು. ಆರಾಮ ತಪ್ಪಿ ಏನು ಮಾಡಿದ್ರಿ? ಡಾಕ್ಟ್ರಿಗೆ ಹೇಳ್ಬೇಕು. ನಟ್ ಕಡೆ ಅವ್ರಿಗೆ ಹೇಳ್ರಿ. ನಟ್ ಕಡಿತಕ್ಕಂಥ ಗುದ್ದಿರ್ತಾವೆ, ಅದು ಇಂಜೆಕ್ಷನ್ ಅದು ತೊಗೊಂಡು ಚೂಸ್ತಾನೆ ಹೇಳಿಪ್ಪ. ಅದು ಯಾವುದ್ರಲ್ಲ ಏನು ಹೇಳ್ಬೇಕಲ್ಲ. ಅಪ್ಪ ಅವ್ರ ಥರ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಆಗ ಹೋದ್ರಿ. ಮತ್ತು ಪೂಜಾಕ್ಕೆ ಹೋದ್ರು. ಮತ್ತು ನಾನು ಬರ್ತೀನಿ ಅಂದ ಕೂಡಲೇ ಇನ್ನೇನು ನೋಡ್ತಂದು ಪೂಜೆ ಮುಗಿಸ್ಕೊಂಡು ಅರಮನೆಗೆ ಹೋದ್ರಿ. ಅರಮನೆಗೆ ಹೋಗ್ಲಿಕ್ಕೆ ಬಂತು. ಖರೆ ಗುರುಗಳ ಹತ್ರ ಹೋಗಿ ಗುರುಗಳಿಗೆ ದರ್ಶನ ನಮಸ್ಕಾರ ಮಾಡುವಾಗ ಸಹಿತ ಬರಲಿಲ್ಲ ರೀ. ರಾಜರಿಗೆ ಹೋಗಿ ಹೇಳಿದ್ರು, ಮಹಾರಾಜರೇ ಕೈ ಮುಗಿ ಹೇಳಿ, ಮಹಾರಾಜರೇ ಏನು ರೀ, ನಾವು ಮಲ್ಲಿಕಾರ್ಜುನ ದೇವ್ರ ಪೂಜೆಗೆ ಹೋಗುವಾಗ ಒಳಭಾಗ ಈಗ ಅಡಿಯನ್ನು ಇಡುವಾಗ ನಾನು ಬರ್ತೀನಿ ಅಂತ ಧ್ವನಿ ಕೇಳಿಸೋದ್ರಿ. ಮಹಾರಾಜ ಅಂದರು, ಆಯ್ತು, ಭಾಳ ಸಂತೋಷದ. ಮತ್ತು ನಾಳೆಗೆ ಇವತ್ತಂತೂ ಹೋಗಿ ಬಂದ್ರಿ. ಈಗ ನಾಳೆಗೆ ನೀವು ಬರ್ತಿರಲ್ಲ, ಆಗ ಒಂದು ಕೆಲಸ ಮಾಡಿರಿ. ನಾಳೆಗೆ ನಾನು ಅದು ನೀವು ಹೋದ ಕೂಡಲೇ ನಾನು ಬರ್ತೀನಿ ಅಂತದು. ಏನು ಕೊಟ್ಟರೆ ಬರ್ತೀವಿ ಅಂತ ಕೇಳಿರ್ತಾರೆ. ಏನು ಕೊಟ್ಟರೆ ಬರ್ತೀವಿ ಇಷ್ಟು ಕೇಳಿರ್ತೀವಿ. ಹ್ಞೂ ಅಂತಂದ್ರಿ. ಮತ್ತು ಬಂದರು ಅಪ್ಪವ್ರು ಮತ್ತು ಅಲ್ಲಿಂದ ಬಂದರು. ಅಪ್ಪವ್ರ ಮಠದ ಹತ್ರ ಬಂದರು. ಹೋಗಿ ಅಪ್ಪವ್ರು ನಮಸ್ಕಾರ ಮಾಡಿದರು. ಮತ್ತು ಏನು ಹೇಳಿಲ್ಲ ಅಪ್ಪವ್ರು ಬಂದು ಮತ್ತೆ ಹೋದರು. ಮತ್ತು ಬಂದರು. ಬಂದ ನಂತರ ಮತ್ತು ಒಳಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಒಳಗೆ ಹೋದ್ಕೆ ನಾ ಬರ್ತಾ ಇದ್ದೀನಿ ಅಂತ. ಏನು ಕೊಟ್ಟರೆ ಬರ್ತೀರಿ ಕೇಳಿರಿ. ಆ ಧ್ವನಿ ಬಂತ್ರಿ, ನಿನ್ನ ಬಗಲೊಳಗಿನ 2 ಮರಿ ಕೊಟ್ಟರೆ ಬರ್ತೀನಿ ಅಂತ. ಏನು ರೀ, ನಿನ್ನ ಬಗಲೊಳಗಿನ 2 ಮರಿಗಳನ್ನು ಕೊಟ್ಟರೆ ಬರ್ತಾ ಇದ್ದೀನಿ ಧ್ವನಿ ಬಂತ್ರಿ. ಮಹಾರಾಜರ ಹತ್ರ ಹೋದರು. ಮಹಾರಾಜರೇ ನಾನು ಬರ್ತೀನಿ ಅಂತಂತ್ರಿ. ಮತ್ತು ಕೇಳೀನಿ ರೀ, ಏನು ಕೊಟ್ಟರೆ ಬರ್ತೀವಿ ಕೇಳೀನಿ ರೀ. ಏನು ಹೇಳ್ತು? ನಿನ್ನ ಬಗಲೊಳಗಿನ 2 ಮರಿಗಳು ಕೊಟ್ಟರೆ ಬರ್ತಿತ್ತು ಹೇಳ್ತೀರಿ. ನೀ ಏನಂದು ಬಂದು? ಮೂವತ್ತು ಗೋಣಕ್ಕೆ ಬಂದನ್ರಿ. ಬೋನ ನೀರು ಕುಡಿದ್ರು. ನೀರು ಕುಡಿ, ಸರಿ, ನೀರು ಕುಡಿಬೇಕು. ಆಗ ಮಹಾರಾಜ ಅಂದರು, ನಾಳೆಗೆ ಈಗ ನಡ್ರಿ ಹೋಗೋನು ಅಂದ್ರಿ. ಬಂದರು. ಒಂದು 2 ಮರಿ ತರಿಸಿರಿ, ಆಡು ಮರಿಗಳನ್ನು ತರಿಸಿರಿ. ಎಳೆ ಮರಿಗಳನ್ನು ಈಗ ಬಗಲ ಹಿಡ್ಕೊಂಡು ಬರ್ಬೇಕಲ್ಲ ಅಂತ ತರಿಸಿರು. ತರಿಸಿ ಬಗಲ ಹಿಡ್ಕೊಸಿರಿ ಅಂತ ಹೇಳಿದ್ರು. ಹಿಡ್ಕೊಂಡ್ರು. ಈಗ ಹೇಳೀಗ
ಒಳಗೆ ಹೋಗ್ಲಿಕ್ಕೆ ಹೋಗು. ಒಳಗೆ ಹೊರಟಾರೆ ನಾನು ಬರ್ತೀನಿ ಧ್ವನಿ ಬಂತ್ರಿ. ಈಗ ಏನು ಬರ್ತದೆ, ಏನು ಕೊಟ್ಟರೆ ಬರ್ತೀರಿ ಕೇಳು, ಏನು ಕೊಟ್ಟರೆ ಬರ್ತೀರಿ? ಅದು ಹೇಳ್ತು, ನಿನ್ನ ಬಗಲೊಳಗಿನ 2 ಮರಿಗಳು ಕೊಟ್ಟರೆ ಬರ್ತಾಯಿದ್ದು ಧ್ವನಿ ಬಂತ್ರಿ. ಅದು ಹೇಳಿದ್ರು, ಮಹಾರಾಜ್ ಹೇಳಿದ್ರು, ಕೊಡ್ತೀನಿ ಬಾ ಅಂಥೇಳಿ ನಿನ್ನ ಬಗಲೊಳಗಿನ ಮರಿಗಳನ್ನು ಬಿಟ್ಟು ಬಿಡು ಅಂಥೇಳಿರಿ. ಹೇಳಿದ ನಂತರ ಹ್ಞೂ ರೀ ಅಂತಂದ್ರಿ. ಈಗ ಕೊಡ್ತೀನಿ ಬಾ ಅಂತ ತಿಳ್ಕೊಂಡು ಹೇಳಿ ಈಗ 2 ಮರಿಗಳನ್ನು ಕೆಳಗೆ ಬಿಟ್ಟುಬಿಟ್ರೆ ಬಗಲ ಮರಿಗಳನ್ನು. ಆ ದೇವಾಲಯಗಳು ಜೋರಾಗಿ ಸ್ವಯಂತ ಧ್ವನಿ ಗಡಗಡ ಗಡಗಡ ಗಡ ಕಡಲ್ಲತ್ತದ್ದು ಸಿಡ್ಲು ಹೊಡೆದಂಗೆ ಧ್ವನಿ ಬಂದ ಒಳಭಾಗದ ಗೋಡೆ ಒಡೆದುಕೊಂಡು ಗೋಡೆ ಕೆಳಗೆ ಹೊರಳಿ ಗೋಡೆ ಬಿತ್ತು, ಅರ್ಧ ಗೋಡೆ ಬಿತ್ತು. ಬಂಗಾರಿ ಬಾವು ಇಟ್ಟಿರ್ತಕ್ಕಂಥ 3 ಹಂಡೆ ಇದ್ದು ರೀ ಇದ್ರೊಳಗೆ. 3 ಬಂಗಾರದ ಹಂಡೆ ತೆರೆದುಬಿಟ್ಟು. ಮೂರು ಹಂಡೆ ಏನೋ ರೀ ತೆರೆಬಿಟ್ಟು ರಾಜ ಒಳಗೆ ಹೋದ. ಮುಚ್ಚಳ ತೆಗೆದ್ರಿ, ಪರಾತ ತೆಗೆದ. ಬಂಗಾರ ತುಂಬಿತ್ರಿ ಒಳಗೆ ಹಂಡೆದೊಳಗೆ. ಅರಮನೆಗೆ ಸೇವಕರು ಕಳಿಸ ತೆಗೆದುಕೊಂಡೆ ರಥವನ್ನು ತೊಗೊಂಬಂದರು. ಎತ್ತಿದ್ರು, ಒಳ ಭಾಗದಲ್ಲಿ ಇರಿಸಿದ್ರು. 3 ಹಂಡೆಗಳು ತೆಗೆದುಕೊಂಡು ರಾಜ ತೆಗೆದುಕೊಂಡು ಹೋದ್ರು. ಎಲ್ಲಿ ಹೋದ್ರಿ? ಅರಮನೆಗೆ ಹೋಗ್ಬಿಟ್ಟು ಬಗಲಾನ ಮರಿ ಏನು ತಂದಿದಲ್ರಿ ಇಟ್ಕೊಂಡು ನಿಂತಿರ್ತಕ್ಕಂಥ ಆಗ ಮರಿ ಇಲ್ಲೇ ಸುಮ್ಮ ಅದು ಏನಾಗಲೇಬೇಕ, ಶ್ರೀಶೈಲ ಅಲ್ಲೇ ನಿಂತರು. ಶ್ರೀಶೈಲ ಪೂಜೆ ಚೆನ್ನಾಗಿ ಮಾಡ್ತವ್ರಪ್ಪ, ಇದನ್ನು ಹೇಳಿಲ್ಲ ಅವರು. ಆರಾಮಿದ್ದೇನೋ ಅದನ್ನೂ ಹೇಳಿಲ್ಲ. ಪ್ರಸಾದನೆ ಮಾಡ್ಕೊಂಡು ಹೋಗಪ್ಪ ಅದನ್ನೂ ಹೇಳಿಲ್ಲ. ಏನು ಹೇಳಿಲ್ಲ ರಾಜರು. ಏನು ಮಾಡಿದ್ರಿ? ಸಂಪತ್ತು ಸಿಕ್ತು ತೆಗೆದುಕೊಂಡು ಅವ್ರ ಮನೆಗೆ ಹೋಗ್ಬಿಟ್ರು. ಇವ್ರು ಭಾಳ ಕೆಟ್ಟ ಅನಿಸ್ತ್ರಿ. ಇವನು ಮಾತಾಡ್ಸಲಿ ಸತಿ ಆಗೋದ್ರಲ್ಲ. ಇವು ಮರಿಗಳನ್ನ ಅಲ್ಲೇ ಬಿಟ್ರಿ. ಬಂದರು ಮರಳಿ. ಬರುವಾಗ ದಾರಿ ಒಳಗೆ ಅಪ್ಪವ್ರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು, ಅಪ್ಪವ್ರ ದಿನಾಲು ದೇವಾಲಯದೊಳಗೆ ರೀ ಬರ್ತಾನಂತಿದ್ರು. ನಾವು ಒಳಗೆ ಹೋಗುವಾಗ ಧ್ವನಿ ಕೇಳಿಸಿತ್ರಿ ಅಪ್ಪವ್ರ. ರಾಜನಿಗೆ ಹೇಳಿನಪ್ಪವ್ರ. ಹೇಳಿದಾಗ ಏನು ಕೊಟ್ಟರು ಬರ್ತೀವಿ ಕೇಳು ಅಂತ ಹೇಳಿದ್ರು. ಏನು ಕೊಟ್ಟರು ಬರ್ತಾರೆ ಕೇಳಿನಪ್ಪವ್ರ. ನೀನು ಬಗಲೊಳಗಿನ 2 ಮರಿಗಳನ್ನು ಕೊಟ್ಟರು ಬರ್ತಾ ಇದ್ದೀನಿ ಅಂತೇಳಿ ಹೇಳ್ತೀರಿ. ರಾಜ 2 ಮರಿಗಳನ್ನು ತರಿಸಿರಪ್ಪವ್ರ, ಆಡಿನ ಮರಿಗಳನ್ನು ಬಗಲ ಹಿಡ್ಕೊಂಡಪ್ಪವ್ರ. ಮತ್ತು ಹೋಗ್ಲಿಕ್ಕೆ ಒಳಗತ್ತೆ. ಹೋಗ್ಲಿಕ್ಕೆ ಹೋದಾಗ ಏನು ಕೊಟ್ಟರು ಬರ್ತಿ ಅಂಥೇಳಿ ಅದು ಬರ್ತೀನಿ ಅಂತ ಹೇಳಿಬಿಡ್ತು. ಏನು ಕೊಟ್ಟರು ಬರ್ತಿ ಕೇಳು, ನೀನು ಬಗಲೊಳಗೆ ಮರಿಗಳನ್ನು ಕೊಟ್ಟರು ಬರ್ತಾಯಿದ್ದೆ ಅಂತ ಹೇಳ್ತೀರಿ. ಬಿಡು ಮರಿಗಳನ್ನು ಅಂತ ಹೇಳಿದ್ರು. ತೆಗೆದುಕೋ ಬಿಡು ಬಾ ಅಂತ ಹೇಳ್ತಂದ್ರು. ಅಷ್ಟು ಹೇಳಿ ಮರಿಗಳನ್ನು ಬಿಟ್ಟನಪ್ಪವ್ರ. ರಾಜ 3 ಹಂಡೆ ತೆಗೆದುಕೊಂಡು ಹೋದ್ರಿ. ನನ್ನ ಕಡೆ ಹೊರಳಿ ಕೂಡ ನೋಡಲಿಲ್ಲ. ಶ್ರೀಶೈಲ ಪ್ರಸಾದ ಮಾಡಂತ ಹೇಳಿಲ್ಲ. ಆ ಮರಿಗಳನ್ನ ಅಥವಾ ಯಾರು ಅವ್ರು ಕೊಟ್ಟಾರೆ ಬಾ ಅಂತ ಹೇಳಿಲ್ಲ. ನೀ ಆರಾಮಿದ್ದೇನೆ ಏನೂ ಕೇಳಿಲ್ಲ. ರಾಜ ರಥ ತರಿಸಿ ಅದರೊಳಗೆ 3 ಹಂಡೆಗಳು ಇಟ್ಕೊಂಡು ರಾಜ ಅರಮನೆಗೆ ಹೋಗಿಬಿಟ್ರು ಅಪ್ಪವ್ರು. ಈಗ ಆತ್ರಿ. ಅಪ್ಪವ್ರು ಹೇಳಿದರು, ಉತ್ಸಾಹ ಮುಗಿದೋಗಿದ್ದು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಸಮಯ ಮುಗಿದೋಯಪ್ಪ, ಏನು ಮಾಡಿ ಬರ್ತದೆ? ನಿಮ್ಮ ಮೊದಲು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ಬಗಲೊಳಗಿನ ಮರಿಗಳ ಕೂಡ ತಿಳಿದ್ರೆ ರಾಜನಿಂದ ನಿನಗೆ ಮೋಸ ಆಯಿತು. ರಾಜನಿಗೆ ಗುರ್ತದ ವಿಷಯ. ರಾಜನಿಗೆ ಏನಾಯ್ತು, ರಾಜನಿಗೆ ತಿಳಿದದು, ನಿನಗೆ ಗುರ್ತಾಗಲಿಲ್ಲ. ಅದು ಯಾವಾಗ ನಿನ್ನ ಮರಿಗಳನ್ನು ಬಿಟ್ಟು ಕೂಡಲೇ ಬಂಗಾರ ಹಂಡೆ ತೆರೆದುಬಿಟ್ಟು ನೀ ಊರಿಗೆ ಹೋಗಿಲ್ಲ. ಆ ಮರಿಗಳನ್ನು ಕೇಳಿಲ್ಲದು. ನೀನು ಬಗಲ ಎತ್ಕೊಂಡು ಆಡ್ತೀನಿ. ನೀನು ಸ್ವತಃ ಮಕ್ಕಳದಲ್ಲ ಮನೆಯೊಳಗೆ. ಆ 2 ಮಕ್ಕಳನ್ನು ಬೇಡಿದಪ್ಪ. ನಿನ್ನ ಮಕ್ಕಳು ಸತ್ತಿರ್ತಾರೆ, ಹೋಗು, ಏನು ಮಾಡೋದನ್ನು? ಮಕ್ಕಳು ಸತ್ತಿರ್ತಾರೆ. ಆಗಲೇ ಸತ್ತು ಹೋಗ್ಯಾರ ಮಕ್ಕಳು. ಹೇಳ್ರಿ, ಇಂಥ ಸಂಪತ್ತು ಬೇಕು? ಯಾರಿಗಿರಬೇಕು? ಶ್ರಮವಹಿಸಿ ದುಡಿದ ಸಂಪತ್ತು ಇರಬೇಕು ಒಂದು ಮನುಷ್ಯನಿಗೆ ಹೊರತಾಗಿ. ಆಗ ಪುಷಟ್ ಸಿಗ್ತಾರೆ. ಅದನ್ನೆಲ್ಲ ಸಿಕ್ತು, ಇಲ್ಲೆಲ್ಲ ಸಿಕ್ತು, ಅವ್ರದ್ದು ಸಿಕ್ತು, ಇವ್ರು ಸಿಕ್ತು ಅಂತಾರೆ. ಇಂಥ ಸಂಪತ್ತು ಯಾರೂ ಕೂಡ ಅಪೇಕ್ಷೆ ಮಾಡಬಾರ್ದು. ಆಡಿನ ಮರಿ ಸತ್ತರೂ ಕೂಡ ಹಾನಿನ ರೀ. ತನ್ನ ಮಕ್ಕಳ ಸತ್ರಲ್ಲ, ಇದು ಹಾನಿನ. ಶ್ರೀಶೈಲ ಮನೆಗೆ ಹೋದ, ಏನಾಗಿದೆ ಏನು ಮನೆಗೆ
ಹೋಗಿ ನೋಡ್ತಾನೆ. ನಿಜವಾಗಿ ಎರಡೂ ಮಕ್ಕಳು ಸತ್ತು ಹೋಗಿದ್ರಿ. ಗೊಳ್ಯೋ ಅಂತಿನ ಒಂದು ಮನೆ ದೂರ ಇದ್ದಾಗ ಧ್ವನಿ ಕೇಳಿಗೆ ಎಲ್ಲರೂ ಕುಡ್ಕೊಂಡು ಅಳ್ಳಿಕತ್ಯಾರ. ಹೋಗಿ ಕೇಳ್ದು, ಏನು ಯಾಕೆ ಕೇಳ್ತಾ ಇದ್ರಿ? ಏನು ಗೊತ್ತಿಲ್ಲರಿ, ಆಡ್ತಕ್ಕಂಥ ಮಕ್ಕಳು ಎರಡೂ ಮಕ್ಕಳು ಜಿಗಿದು ಬಿದ್ದು ಸತ್ತು ಹೋಗ್ಬಿಟ್ರಿ, ಸತ್ತು ಹೋದು ಅಂತ ಅಳ್ಳಿಕತ್ತರು. ಇವನು ಹಣಿ ಬಡ್ಕೊಂಡು ಅಳ್ಳಿಕತ್ತ, ರಾಜ ನನಗೆ ಮೋಸ ಮಾಡಿದ, ರಾಜ ನನಗೆ ಮೋಸ ಮಾಡಿದ. ನಿನ್ನ ಬಗಲೊಳಗೆ ಮರಿ ಬಿಡಂತೇಳಿ ಮರಿ ತಂದು ಕೊಟ್ಟ, ಕೆಳಗೆ ಬಿಟ್ಟೆ, ಸಂಪತ್ತು ರಾಜನಾಯಿತು, ನನ್ನ ಎರಡೂ ಮರಿಗಳು ಹೋಗಿಬಿಟ್ಟು, ರಾಜ ನನಗೆ ಮೋಸ ಮಾಡಿದ ಅಂತ. ಗುರುಗಳು ಮೋಸ ಮಾಡ್ತೀರಿ. ನಾವು ಹೀಗೆ ಕುರಿಗಳ ಬೆದರಿದ್ರೆ ಕುರಿ ಕಾಯುವರ ಕಡೆ ಬರಬೇಕು. ಕುರಿಗಳ ಬೆದರಿದ್ರೆ ತೋಳಿನ ಕಡೆ ಹೋಗ್ಬಾರ್ದು ರೀ. ಈಗೇನಂತಾಯ್ತು, ಶ್ರೀಶೈಲಿ ಯಾವ ಕಡೆ ಹೋದಂತಾಯ್ತು? ತೋಳಿನ ಕಡೆ ಒಂದಾಯ್ತು. ಗುರುಗಳಿಗೆ ಹೇಳಿದ್ರೆ ಅಪ್ಪ ಅವ್ರು ಹೇಳಿದ್ರೆ ಬೇಡಪ್ಪ, ನೀ ಇದ್ರ ವ್ಯವಹಾರಕ್ಕೆ ಹೋಗಬೇಡ, ನೀ ಸುಮ್ಮನೆ ಹೋಗು ಅಥವಾ ಪೂಜೆ ಬಿಟ್ಬಿಡು ಅಂಥೇಳಿ ಉಳಿಸ್ತಿದ್ರು. ಈ ಮುಗಿಸ್ಕೊಂಡು ಬಂದನ್ನು ಏನು ಮಾಡೋದು? ಅಲ್ಲಿ ಸತ್ತು ಹೋಗಿ ಹೇಳಿ ಮಾತಾಯೋದು. ಹೀಗಾಯಿತು. ಅದಕ್ಕೆ ಹೇಳ್ತಾರೆ ಶ್ರೀಶೈಲ ಅದು ಮೋಸ. ರಾಜ ಹೇಳ್ತಕ್ಕಂಥ ಮಾತನ್ನು ಗುರುತಿರಪ್ಪ. ಆದದ್ದೇನು ರಾಜನಿಗೆ ಏನು ಮಾಡಿದ? ಮೋಸ ನನಗಲ್ಲ ಶ್ರೀಶೈಲ, ಮೋಸ ನಿನಗೆ ಅಂತ. ಮೋಸ ಯಾರಿತ್ತು ರೀ? ಮೋಸ ನನಗಲ್ಲ, ಮೋಸ ಯಾರಿತ್ತು? ರಾಜನ ಲಾಭ ಆಯ್ತು, ಮೋಸ ಅದು ಯಾರಿಗೆ? ಶ್ರೀಶೈಲ ಆಯ್ತು. ಆತಂತೂ ಆತನಿಗೇನು ಗುರುತಿಲ್ಲ ಪಾಪ, ಮೋಸ ಆಗಿಬಿಡ್ತು. ಅದರಿಂದ ಹೀಗೆ ಆಗಬಾರ್ದಾರ ಸದ್ರೊಳವರು ಸನ್ನಿಧಿ ಇರಬೇಕು. ಸದ್ರಿಂದ ಬ್ರಹ್ಮಜ್ಞಾನ ಪಡೆದಿರಬೇಕು, ವಿದ್ಯೆ ಇರಬೇಕು. ಇಲ್ಲಿ ವಿದ್ಯೆ ಇದ್ರೆ ರಾಜನಿಗಿಂತಲೂ ಸ್ಟೇಟ್ ಬರ್ತಕ್ಕಂಥ ಅನುಕೂಲ ಇರ್ತದೆ. ವಿದ್ಯಾವಂತಿದ್ರೆ ರಾಜನಿಂದ ಯಾವ ಮೋಸ ಆಗದಂತ ಇರ್ತಕ್ಕಂಥದ್ದು ಇರ್ತದೆ. ರಾಜಗುರುಗಳು ಇರ್ತಾರೆ ನೋಡ್ರಿಲ್ಲ, ರಾಜಗುರುಗಳು ಇರ್ತಾರೆ, ರಾಜರಿಗೂ ಗುರು ಹೇಳ್ತಾರೆ ವಿದ್ಯೆಯನ್ನು ಸಂಪಾದನೆ ಮಾಡ್ತಕ್ಕಂಥವ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ವಿದ್ಯೋತ್ತಂಶ ನೃಪತ್ತಂಶ ನೈವತ್ತುಲ್ಯಂ ಕದಾಚನ ಸ್ವದೇಶೋ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಇಲ್ಲಿ ವಿದ್ಯೋತ್ತಂಶ ನೃಪತ್ತಂಶ ಅಂದರೆ ವಿದ್ಯಾವಂತನಿಗೂ ನೃಪಂದ್ರ ರಾಜನಿಗೂ ನೈವತ್ತುಲ್ಯಂ ಕದಾಚನ ಅಂದ್ರೆ ಯಾವಾಗಲೂ ಸಮವಾಗೋದಿಲ್ಲಪ್ಪ, ಸಮಾನ ಎಂದೂ ಆಗೋದಿಲ್ಲ. ವಿದ್ಯಾವಂತನಿಗೆ ರಾಜ ಸಮಾನ ಆಗೋದಿಲ್ಲ. ವಿದ್ಯಾವಂತ ರಾಜನಿಗಿಂತಲೂ ಅಧಿಕವಾಗಿರ್ತಕ್ಕಂಥವ ವಿದ್ಯಾವಂತರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರೊಳಗೂ ರಾಜನಿಗಿಂತಲೂ ಏನು ರೀ? ರಾಜಾದಿ ರಾಜ ಜಯವಿಷ್ ಮಾಡಿ ಏನು ಮಾಡ್ತೀರಿ ನೀವು? ರಾಜಾದಿ ರಾಜ ಅಂತಿರಲ್ರಿ. ಅಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಗುರುಗಳು, ಬ್ರಹ್ಮಜ್ಞಾನಿಗಳು. ಅಂಥ ಗುರುಗಳಿಗೆ ಒಂದು ವೇಳೆ ಶರಣಾಗತಾಗಿದ್ರೆ ಏನಾಗ್ತಿದ್ರಿ? ಅನುಕೂಲ ಆಗ್ತಾಯಿತ್ತು. ಅದಕ್ಕೆ ನೈವತ್ತುಲ್ಯಂ ಕದಾಚನ ಸ್ವದೇಶೋ ಪೂಜ್ಯತೆ ರಾಜ. ರಾಜನಿಗೆ ತನ್ನ ದೇಶದಲ್ಲಿ ತಾನು ಆಳ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆತನಿಗೆ ಪೂಜ್ಯತೆ ಇರ್ತದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಮಹಾತ್ಮರು ಎಲ್ಲಿ ಹೋಗಲಿ, ವಿದ್ಯಾವಂತರು ಎಲ್ಲಿ ಹೋಗಲಿ, ಎಲ್ಲಿ ಹೋದ್ರೆ ಅವ್ರಿಗೆ ಘನತೆ ಗೌರವ ಮತ್ತಷ್ಟು ಹೆಚ್ಚಾಗ್ತದೆ, ಹೊರತಾಗಿ ಕೊರತೆ ಅಂತಕ್ಕಂಥದ್ದು. ಅವ್ರು ಕೈ ಬಿಸಾಡ್ಕೊಂಡು ಏನೂ ಇಲ್ಲದ ಕೊಲ್ಲ ಹೋಗ್ಬೋದು. ಆದರೆ ಅವ್ರು ಬರ್ತಕ್ಕಂಥ ಮಾನ ಮರ್ಯಾದೆಗಳು ಇರ್ತಕ್ಕಂಥ ಸಂಪತ್ತು ಏನೆಲ್ಲ ತನ್ನಷ್ಟು ತಾನೇ ಬರ್ತಿರ್ತದೆ. ಏಕೆಂದರೆ ವಿದ್ಯಾ ಅಂತಕ್ಕಂಥ ಶ್ರೇಷ್ಠದ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯಾವಂತ ಯಾವ ಪೂಜೆ ಕೊಡ್ತಕ್ಕಂಥ ಆಗ್ತಾ ಇದ್ದಾನೆ. ಅದರಿಂದ ಇಲ್ಲಿ ವಿದ್ಯಾ ಅಂತಕ್ಕಂಥ ಶ್ರೇಷ್ಠ ಹೊರತಾಗಿ ರಾಜ್ಯತ್ವ ಶ್ರೇಷ್ಠ ಅಲ್ಲ. ರಾಜ್ಯತ್ವಕ್ಕಿಂತಲೂ ವಿದ್ಯಾ ಅಂತಕ್ಕಂಥ ವಿದ್ಯಾತ್ವ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆದ್ಮೇಲೆ ಇಲ್ಲಿ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಏನು ಮಾಡಬೇಕು? ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಹೇಳ್ತಾರೆ. ಶಾಸ್ತ್ರಾಣ್ಯ ಅದಿತ್ಯಪಿ ಶಾಸ್ತ್ರಾಣಿ ಅಂದರೆ ಶಾಸ್ತ್ರಗಳನ್ನು ತಿಳಿದವನಾಗಿದ್ದರೂ ಕೂಡ ಮತ್ತೆ ಹೇಳ್ತಾರೆ ಇಲ್ಲಿ ಅದಿತ್ಯಪಿ ಭವಂತಿ ಮೂರ್ಖ. ಶಾಸ್ತ್ರ ಅರಿತವನಾಗಿರ್ತಕ್ಕಂಥ ಇದ್ದರೂ ಕೂಡ ಮೂರ್ಖ ಆಗ್ತಾ ಇದ್ದಾನೆ. ಏಕೆಂದ್ರೆ ಅಂತ ಹೇಳ್ತಾರೆ, ಮೂರ್ಖ ಎಷ್ಟು ಕ್ರಿಯಾವಾನ್ ಪುರುಷ ಸ ವಿಜ್ಞಾನ. ಇಲ್ಲಿ ಶಾಸ್ತ್ರವನ್ನು ತಿಳಿದಿರ್ಬೋದು, ಆದರೆ ಆಚರಣೆ ತರಲಿಲ್ಲ ಮತ್ತು ಮೂರ್ಖ ಆಗ್ತಾನಂತ. ಶಾಸ್ತ್ರವನ್ನು ಅರಿತಿರಬೇಕು, ಅದರಂತೆ ಆಚರಣೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಗುರುಗಳ ಸನ್ನಿಧಿ ಇರಬೇಕು, ಅವರು ಕೃಪಾಶ್ರ ಇರಬೇಕು, ಅವರಿಂದ ಬ್ರಹ್ಮಜ್ಞಾನ ಪಡೆದಿರಬೇಕು, ಅವರ ಸೇವೆ ಮಾಡಬೇಕು, ಅವ್ರು ಹಾಕಿಕೊಡ್ತಕ್ಕಂಥ ಮಾರ್ಗದಲ್ಲಿ ನಡಿಬೇಕು, ಅದರಂತೆ ಆಚರಣೆ ಮಾಡಬೇಕು. ಅಂದ್ರೆ ಒಳ್ಳೆಯದಾಗ್ತದೆ. ಈಗ ಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ವಿ ಅಂದರೂ ಕೂಡ ಅಷ್ಟಕ್ಕೆಲ್ಲ ಒಳ್ಳೆ ಕೃಪಾಶ್ರ ಇರಬೇಕು, ಆ ದಾರಿಗಳು ನಾವು ಸಾಗಬೇಕು ಹೇಳ್ತಾರೆ. ಇಲ್ಲಿ ಮೂರ್ಖ ಎಷ್ಟು ಕ್ರಿಯಾವಾನ್ ಪುರುಷ ಸ ವಿಜ್ಞಾನ.
ಯಾರು ಕ್ರಿಯೆಯಿಂದ ಕೊಡಲ್ಪಟ್ಟಂಥ ಪುರುಷರ ಅಂಥವ್ರು ಮಾತ್ರ ಸರಿ ಆಗ್ತದೆ. ಯಾರಿಗೆ ಕ್ರಿಯೆ ಅಂತಕ್ಕಂತಿರಲಿಲ್ಲ ಆತ ಮೂರ್ಖ ಆಗ್ತಾನೆ. ಅದಕ್ಕೊಂದು ಉದಾಹರಣೆ ಕೊಟ್ಟಿರ್ತಾರೆ. ಸುಚಿಂತಿತಂ ಚೌಷಧಂ ಮಾತುರಾಣಂ ನ ನಾಮ ಮಾತ್ರೇಣ ಕರೋತ್ಯ ರೋಗಂ. ಇಲ್ಲಿ ಹೇಳ್ತಾರೆ, ಚೆನ್ನಾಗಿ ಒಬ್ರಿಗೊಬ್ಬರು ರೋಗ ಬಂದದ, ಒಬ್ರಿಗೊಂದು ರೋಗ ಬಂದದ, ಆ ರೋಗಕ್ಕೋಸ್ಕರ ಒಬ್ಬರು ಒಂದು ಔಷಧ ಹೇಳ್ಯಾರ, ಇಂಥ ಔಷಧವನ್ನು ಮಾಡಬೇಕು ಅಂತ ಹೇಳ್ಯಾರ. ಕೂತ್ಕೊಂಡು ಆ ಔಷಧ ಹೆಸರು ತೊಗೊಂಡು ಜಪ ಮಾಡಿದ್ರೆ ಸಹಿತ ರೀ ಆರಾಮಾಗೋದು. ಜಪ ಮಾಡಿ ಆ ಔಷಧ ಹೆಸರು ಕೊಂಡು ಜಪ ಮಾಡಿ ಅದನ್ನ ಮಂತ್ರ ಅಲ್ಲ, ಔಷಧ. ಅದನ್ನು ಔಷಧ ಅನ್ಕೋತ ಅದನ್ನು ಜಪ ಮಾಡಿ ಸಹಿತ ಆರಾಮಾಗೋದಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡಿ ಕೂಡ ಆಗೋದಿಲ್ಲ. ಭಾಳಷ್ಟು ಚಿಂತನೆ ಮಾಡಿಲ್ಲ, ಅದನ್ನು ಆ ರೋಗ ಅದನ್ನು ತಪಸ್ಸು ಮಾಡಿ ಕೂಡ ಇಲ್ಲ ಮಾತ್ರ. ಅದಕ್ಕೆ ಹೇಳ್ತಾರೆ, ನಾಮ ಮಾತ್ರೇಣ ಕರತ್ಯೋ ಅರೋಗಂ. ಅದು ನಮ್ಮ ರೋಗವನ್ನು ನಿವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಔಷಧವನ್ನು ನಾಮ ಜಪಿಸೋದಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡೋದಲ್ಲ, ಆ ಔಷಧವನ್ನು ನಾವು ಸ್ವೀಕಾರ ಮಾಡಿದ್ರೆ ಸಾಕು ನಮ್ಗೆ ಆರಾಮಾಗ್ತದೆ. ಅದು ಇಲ್ಲಿ ನಾವು ಗುರುಗಳ ಸನ್ನಿಧಿ ಹೋಗಿ ಗುರುಗಳ ಸೇವೆಯನ್ನು ಮಾಡಿ ಅವ್ರ ದಿವ್ಯ ಕೃಪಾಶೀರ್ವಾದ ಪಡೆದುಕೊಂಡು ಅವರ ಅನುಗ್ರಹ ಪಡೆದುಕೊಂಡು ಅವ್ರು ಹೇಳಿರ್ತಕ್ಕಂಥ ಮಾರ್ಗಗಳನ್ನು ನಡೆದುಕೊಂಡು ಆ ದಾರಿಯೊಳಗೆ ಸಾಗಿದ್ರೆ ಮಾತ್ರ ನಮಗೆ ಆ ವಿದ್ಯಾ ಫಲ ಕೊಡ್ತದೆ, ಅವ್ರ ಕೃಪಾಶೀರ್ವಾದ ಆಗ್ತದೆ. ಇರಲಿಲ್ಲ ಅಂದ್ರೆ ಏನಂತಂದ್ರೆ ನಾವು ಔಷಧ ಹೆಸರು ಹೇಳಿದಂಗೆ ಆಗ್ತದೆ. ನಾವು ವಿದ್ಯಾವಂತ ನಾವು ಆಗಿದ್ದೇವೆ ಅಂದರೂ ಕೂಡ ಅದರ ಫಲ ಒಮ್ಮೆ ನಮಗೆ ಸಿಗದೆ ಹೋಗ್ತದೆ, ನಾವು ಮೂರ್ಖರಾಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅವ್ರ ಕೃಪಾಶೀರ್ವಾದ ಬೇಕು, ವಿದ್ಯಾ ಕಲಿಬೇಕು. ಅಷ್ಟೇ ಅಲ್ಲ, ಯಾವ ವಿದ್ಯೆ ಇರ್ತದೆ ಆ ವಿದ್ಯೆದ ಆಚರಣೆ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಇರಬೇಕು. ಇಲ್ಲಾಂದ್ರೆ ಆ ವಿದ್ಯೆ ಕಲಿತಿದ್ರು ಕೂಡ ಮೂರ್ಖ ಹೇಳ್ತಾರೆ, ಅದ್ರ ಮೂರ್ಖ ಅಂತಕ್ಕಂಥ ಆಗಬಾರ್ದು ಅಂತ ಹೇಳ್ತಾರೆ. ಇನ್ನು ಕೂಡ ಆತ್ಮೇಲೆ ಇಲ್ಲಿ ಹೇಳ್ತಕ್ಕಂಥದ್ದೇನು, ನೀವೆಲ್ಲರೂ ಗುರುಗಳಿಂದ ವಿದ್ಯೆ ಕಲಿತಕ್ಕಂಥರಲ್ಲ, ಗುರುಗಳಿಂದ ವಿದ್ಯೆ ಕಲಿಬೇಕು. ಗುರುಗಳು ಮಹಾತ್ಮರು ನೋಡ್ರಿ, ಮಹಾತ್ಮರು ಗುರುಗಳಿಂದ ವಿದ್ಯೆ ಕಲಿತಾರೆ. ಸಾಮಾನ್ಯರು ಕಲಿತಕ್ಕಂಥ ಶಾಲೆ ಒಳಗೆ ಕಲಿತಕ್ಕಂಥ ಬೇರೆ, ಶಾಲೆ ಒಳಗೆ ಇರ್ತಕ್ಕಂಥ ವಿದ್ಯಾ ಭುಕ್ತಯೇ ನತು ಮುಕ್ತಯೇ, ಭುಕ್ತಯೇ ಉಪಜೀವನ ಸರಿ ಉದರ ಪೋಷಣವಾಗಿ ಆಗ್ತದೆ ಹೊರತಾಗಿ ನತು ಮುಕ್ತ ಮೋಕ್ಷ ನೀಡ್ತಕ್ಕಂಥ ಆಗೋದಿಲ್ಲ. ಆಗೋಸ್ಕರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸನ್ನಿಧಿ ಮಾಡಿ ಅವರ ಸೇವೆ ಮಾಡಿ ಅವರ ದಿವ್ಯ ಕೃಪಾಶ್ವರ ಮೂಲಕ ಬ್ರಹ್ಮಜ್ಞಾನವನ್ನು ಪಡಿಬೇಕು. ಅದೇನು ಮಾಡ್ತದೆ, ಮೋಕ್ಷ ನೀಡಲಿಕ್ಕೆ ಅನುಕೂಲ ಆಗ್ತದೆ, ಮೋಕ್ಷ ಪಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಇನ್ನು 3 ಸ್ವರೂಪ ಭಾಳ ಶ್ರೇಷ್ಠದಪ್ಪ. ಎಲ್ಲವನ್ನು ಆರೈದು ನೋಡಲಿಲ್ಲ ಅನಿಸಿದ ನೇಹವೆಲ್ಲಿ ತನ್ನಲ್ಲಿ ಆದರಿದು ತಾನು ಸುಖ ಸ್ವರೂಪ ಅಂತ. ಎಲ್ಲವನ್ನು ಆರೈದು ನಿಮ್ಮ ಮುಖ ಸ್ವಲ್ಪ ಬದಲಾವಣೆ ಆಗಿ ಬಂದ್ರೆ ಅಂತೂ ಪಾಡ. ನಿನಗಿದ ಕನ್ನಡಿ ತಂದರೆ ಯಾರಿಲ್ಲ, ತಂದಿಲ್ಲ ಕಾಣ್ತದೆ. ಕನ್ನಡಿ ತಂದಿಲ್ಲ, ಏಕೆ ತಂದಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಇಲ್ಲ ಈಗ. ಈಗ ಇಲ್ಲಿ ಒಂದು ಲೆಕ್ಕಪತ್ರ ಅದ ರೀ, ನಿಜಗುಣ ಹೇಳ್ತಾರೆ. ನಿಜಗುಣ ಎಲ್ಲವನ್ನು ಆರೈದು ನೋಡಲು, ಎಲ್ಲವನ್ನು ಕೂಡಿಸ್ಕೊಂಡು 6 1 5 ಎಷ್ಟು? 6 1 5 6 5 11 ಅಂತಲ್ರಿ. ಎಲ್ಲವನ್ನು 6 5 6 5 5 6 30, ಆ 5 6 ಈ 5 6 30 32 ಪ್ರಭು ಅದಕ್ಕೆ ಲೆಕ್ಕಪತ್ರ ಅದಕ್ಕೆ ಒಂದೊಂದು ಸಲ ಮಾಡಲಿಲ್ಲ ಅಂದ್ರೆ ಲೆಕ್ಕ ಒಂದು ಕಡೆ ಬೇರೆನ, ಪತ್ರ ಒಂದು ಕಡೆ ಬೇರೆನ, ಲೆಕ್ಕಣಿಕೆ ಒಂದು ಬೇರೆ ಕಡೆ ಬಿಡ್ತವೆ. ಹೂವಿನಲ್ಲಿ ಒಂದು ಹೂ ಇರ್ತದೆ, ಮಡಿವಂತ ಹೋದು ಭಾರಿ, ಅದರಷ್ಟು ಯಾವ ಪಟ್ಟದ ದೇವರು ಪಾಲಿಸಂಗಿಲ್ಲ, ವಿರಕ್ತರು ಪಾಲಿಸೋದು ಅಂತ ಹೂ ಇರ್ತದೆ, ಮಡಿ ಪಾಲಿಸೋದು. ನಾಗಲಿಂಗ ಪುಷ್ಪ, ಅದ್ರ ಹೆಸರೇನು ರೀ? ನಾಗಲಿಂಗ ಪುಷ್ಪ. ನೀವು ಹೂವಿನ ಹೆಸರು ಹೇಳಿವ್ರಿ, ಯಾವ ಪುಷ್ಪ ರೀ ಅದು ಅನ್ನೋದಷ್ಟೇ. ನೀವು ಹೆಣ್ಮಕ್ಳು ಯಾರು ಮುಟ್ಟಕ್ಕೆ ಹೋಗ್ಬಿಡೋದು.
ಮುಟ್ರೆ ಅಂದ್ರೆ ಹೋಗುತ್ತೆ ಅದು. ನಾಗ ಬೇರೆ, ಲಿಂಗ ಬೇರೆ, ಪುಷ್ಪ ಬೇರೆ. ಕುಲ ಮುಟ್ರಿ ಅವ್ರು ಗಂಡ್ಮಕ್ಳು ಮುಟ್ಲಿ ಹೆಣ್ಮಕ್ಳು ಮುಟ್ಲಿ, ಮಡಿಯಿಂದ ಹೋಗ್ತಿರ್ಬೇಕು ಅದನ್ನು. ಮೈ ತುಂಬ ಸ್ನಾನ ಮಾಡ್ತಾರಲ್ಲ, ಒದ್ದೆ ವಸ್ತ್ರ ಆರೋದ್ರೊಳಗೆ ತೆಗೆದುಕೊಂಡು ಬಂದು ಮನೆಗೆ ಬಂದು ಪೂಜೆ ಮಾಡ್ಬೇಕು. ಇರಲಿಲ್ಲ ಅಂದರೆ ಹೀಗೆ ಹಡಿ ಇರ್ತದೆ ರೀ, ಕೆಳಗೆ ಕಮಲ್ ಇರ್ತದ್ರೆ, ಇದರಿಂದ ಹಾಯ್ದುಕೊಂಡು ಕೆಳಗೆ ಒಂದು ಇಲ್ಲಿ ಹಿಂಗೆ ಕಮಲ್ ಇರ್ತಲ್ಲ, ಇದ್ರೊಳಗಿಂದ ಲಿಂಗ ಬಂದಿರ್ತದೆ. ಅದು ನಾಗರ ಹೆಡಿ ಒಳಗಿಂದ ಮೇಲ್ಭಾಗ ಬರ್ತದೆ, ಮತ್ತು ಮೇಲ್ಭಾಗ ಬಂದು ಹೀಗೆ ಇರ್ತದೆ. ಮಡಿ ಇಲ್ಲದ ಅದನ್ನು ಒಂದು ವೇಳೆ ಮುಟ್ರಂದ್ರೆ ಮೇಲ್ಭಾಗ ಹಿಡಿ ಕಿತ್ತು ಹೋಗಿಬಿಡ್ತದೆ. ನಡುವಿನ ಕಮಲ ಬೇರೆ ಆಗ್ತದೆ, ಕೆಳಗಿನ ಪೀಠ ಬೇರೆ ಆಗ್ತದೆ. ನಾಗ, ಲಿಂಗ, ಪುಷ್ಪ, ಕುಲ ಬೇರೆ ಬೇರೆ. ಅದಕ್ಕಾಗಿ ಇಲ್ಲೊಂದು ಏನು ಹೇಳ್ತಾ ಇದ್ದೀನಿ ನಿಮಗೆ, ಹೇಳುವಾಗ ಒಂದು ಎರಡು ಒಮ್ಮೆ ಬಂದು ಒಂದು ಗಂಧ ಇರ್ತಾರೆ. ಲೆಕ್ಕಪತ್ರ ಲೆಕ್ಕಪತ್ರ ಒಂದೆರಡು ಮಾತು ಬರ್ತಾರೆ. ಎಲ್ಲವ ನಾರೈದು ನೋಡಲು ಇಲ್ಲೆನಿಸಿದ ನೇಹವೆಲ್ಲಿ ತನ್ನಲ್ಲಿ ಆದ್ದರಿಂದ ತಾನು ಸುಖ ಸ್ವರೂಪ ಸುಖ ಅಂತದು. ಎಲ್ಲವ ನಾರೈದು ನೋಡಲು ಅಂದರೆ ಎಲ್ಲವನ್ನು ಕೂಡಿಸ್ಕೊಂಡು 6-5ರಿಂದ 6-5 ಅಥವಾ 5-6 ಅಥವಾ 6-5 9 36 ಕೂಡಿಸ್ಕೊಂಡು ಗುಣಾಕಾರೋ ಭಾಗಾಕಾರೋ ಯಾವ್ಯಾವ ಕಾರೋ ಮಾಡಿ ಸಜ್ಜು ಮಾಡಿ ಇಟ್ಟಂದ್ರೆ ಆಗ ನಿಮಗೆ ಶಾಸ್ತ್ರ ತಿಳಿತದೆ. ಪುರುವಂತರ ಮತ್ತು ಗುಣ ಹೇಳಿದ್ರಿ ಹೇಳ್ರೋನು ಮಾಡಿರಿ. ಏನು ಮಾಡ್ತಾರೆ? ಎಲ್ಲವನ್ನ 6-5 ನೋಡಲು ಇಲ್ಲೆನಿಸಿದ ನೇಹವೆಲ್ಲಿ ತನ್ನಲ್ಲಿ ಅದರಿಂದ ತಾನು ಸುಖ ಸ್ವರೂಪ ಅಂದ್ರೆ ಎಲ್ಲವನ್ನ 6-5 ಅನ್ನುವಾಗ ಏನು ಹೇಳ್ರಿ? ಅರ್ಥ ಹೇಳ್ರಿ, ಪ್ರಯತ್ನ ಮಾಡಿ ಹೇಳ್ರಿ. ಯಾರು ಹೇಳಿಲ್ಲ ಹೇಳ್ರಿ, ಹೇಳ್ಬೋದು, ಸಮಸ್ಯೆ ಇಲ್ಲ, ಹೇಳಿ ಸರಿ ಅದು ಹೇಳ್ರಿ. ಎಲ್ಲವನು ಸಾವಕಾಶ ಹೇಳಿ, ನಾವು ತಿಳಿದಿಲ್ಲ ಅದೇ ಅಂದ್ರೆ ನೆಗಡಿವ್ ಅಂದ್ರೆ ಇರಲಿ. ಇಲ್ಲಿ 6-5 ಹೊತ್ತಲ್ಲ, 6-5 ಎಲ್ಲವನ್ನ 6-5 ಎಲ್ಲವನು 6-5 ನೋಡಲ್ಲ ಅಂದ್ರೆ ವಿಚಾರ ಮಾಡಿ ನೋಡಲು. 6-5 ಅಲ್ಲ, ಅದು 6-5 9 ಅಲ್ಲ, 6-5 30 ಅಲ್ಲ, 2-30 ಕೂಡಿ 60 ಅಲ್ಲ, ಅಷ್ಟು ಕೂಡಿ ಅಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನದ ರೀ ಈ ಲೆಕ್ಕ. ಎಲ್ಲವನ್ನ 6-5 ನೋಡಲ್ ಅಂದ್ರೆ ಎಲ್ಲವನ್ನೂ ವಿಚಾರ ಮಾಡಿ ನೋಡಲ್ ಅಂದ್ರೆ ನೋಡಲು. ಎಲ್ಲವನ್ನು ವಿಚಾರ ಮಾಡಿ ನೋಡಿದಾಗ ಇಲ್ಲೆನಿಸಿದ ನೇಹ ಎಲ್ಲವೂ ಯಾವುದು ಸುಖ ಸ್ವರೂಪ, ಇದು ಸುಖ ಸ್ವರೂಪ, ಅದು ಸುಖ ಸ್ವರೂಪ, ಎಲ್ಲ ಸುಖ ಸ್ವರೂಪ ಅಂತ ವಿಚಾರ ಮಾಡಿದ್ರು. ಯಾವುದೂ ಸುಖ ಸ್ವರೂಪ ಇಲ್ಲಪ್ಪ. ನಿನ್ನ ಆರೋಗ್ಯ ತಪ್ಪಿ ಜ್ವರ ಬಂದ ಪುರುಷಂಗೆ ನೊರೆವಾಲು ವಿಷವಕ್ಕೆ. ನೊರೆ ಹಾಲನ್ನು ಅಂದ್ರೆ ನೊರೆ ಹಾಲಂದ್ರೆ ಈಗ ಗೋಮಾತೆಂದು ಕ್ಷೀರ ಈಗ ಕರಿತಾರೆ, ಕರಿದಾಗ ಬಿಸಿ ಇರ್ತಾವ್ರಿ, ನೊರೆ ಬರ್ತದೆ ಮೇಲ್ಭಾಗ. ಅಂಥ ಹಾಲನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿದ್ರು ಕೈ ಅದು ಅಂತ ಹೇಳ್ತಾರೆ. ಕಾರಣ ಏನು? ಜ್ವರ ಬಂದವ್ರೊಳಗೆ ಜ್ವರ ಬಂದರೆ ನೊರೆವಾಲು ವಿಷವಕ್ಕು ಅಂತ ಅದು ಕೈ ಇರ್ತದೆ. ಹೀಗಾಗಿ ನಮಗೆ ಆ ಯಥಾರ್ಥ ಜ್ಞಾನ ನಮ್ಗೆ ಇರಲಿಲ್ಲ ಅಂದ್ರೆ ಎಂಥ ನಾವು ಅಧ್ಯಾತ್ಮ ವಿಷಯ ಬಂದರೂ ಕೂಡ ಅರ್ಥ ಇರೋದು ಬಿಟ್ಕೊಂಡು ಬೇರೆ ಆಗ್ತದೆ. 6 ಆಗ್ತದೆ, 5 ಆಗ್ತದೆ, 5-6 ಆಗ್ತದೆ, 6-5 ಆಗ್ತದೆ, 30 ಆಗ್ತದೆ, 30 60 ಆಗ್ತದೆ, 60 2 ಮತ್ತೊಮ್ಮೆ ಕುಡಿಸಿದ್ರೆ 120 ಹಾಕೋದು ಹೋಗ್ಬಿಡ್ತದೆ. ಅದಕ್ಕೆ ಅದ್ರ ನಿಜವಾಗಿರ್ತಕ್ಕಂಥ ಅರ್ಥ ನಮ್ಗೆ ಗುರುತಾಗಬೇಕಾದ್ರೆ ನಾವೇನು ಮಾಡ್ಬೇಕ್ರಿ? ಅಧ್ಯಾತ್ಮ ಗ್ರಂಥಗಳದಲ್ಲ, ಅಧ್ಯಾತ್ಮ ಗ್ರಂಥಗಳು ಅಧ್ಯಯನ ಮಾಡ್ಬೇಕು. ಇರಲಿಲ್ಲ ಬೇರೆ ಅರ್ಥ ಕೊಡ್ತದೆ. ಎಲ್ಲವನ್ನು 6-5 ನೋಡಲ್ ಅಂದರೆ ಎಲ್ಲವನ್ನು ವಿಚಾರ ಮಾಡಿ ನೋಡಿದ್ರೆ ಇಲ್ಲೆನಿಸಿದ ನೇಹ ಅಂದ್ರೆ ಸುಖ ರೀ. ನೇಹ ಅಂದ್ರೇನು? ಸುಖ. ಬಹುಶಃ ಹೆಣ್ಮಕ್ಳಿಗೆ ಹೆಸರಿಟ್ಟು ಕರಿತಾರೆ, ನೇಹ ಅಂತ ಇಡ್ತಾರೆ. ನಮ್ಮ ಹೆಸರು ನೇಹ ಅಂತ ಇಡ್ತಾರೆ. ನೇಹ ಅಂದ್ರೆ ಸುಖವೇ ಬಾ ಅನ್ನೋದು. ನೇಹ ಸುಖವೇ ಹೋಗು. ಒಂದು 20 ವರ್ಷ ಆಯ್ತು ನಾವು ಸುಖವೇ ನೇಹ ಹೋಗಿಬಿಡುವಂತ ಸಹಜ ಮಾಡಿ ಕಳಿಸ್ಬಿಟ್ಟು ಹೋಗಿಬಿಡು ಅತ್ತ ಅವನು ಆಮನಿ ಕಳಿಸ್ತಾನೆ. ಮುಂದೆ 2 ವರ್ಷ 3 ವರ್ಷ ಬಂದು ಹೋಗೋದು. ಅದಕ್ಕೆ ನೇಹ ಅಂದ್ರೆ ಯಾವುದು ಇರ್ತಕ್ಕಂಥದ್ದು. ನೇಹ ಅಂದ್ರೆ ಸುಖ ಎಂತಂದ್ರೆ ಒಬ್ಬ ರಾಜನಿಗೆ ಏನೈತೆ ಅಂದ್ರೆ ಸುಖ ಬೇಕಾಗಿತ್ತು ರೀ. ಒಬ್ಬ ರಾಜನಿಗೆ ಸುಖ ಬೇಕಾಗಿತ್ತು. ಇದ್ರೊಳಗೆ ಸುಖ, ಅದ್ರೊಳಗೆ ಸುಖ ಅನಿಸ್ತು. ಎದ್ರೊಳಗಪ್ಪ ಸುಖ ಅಂತ ಅನಿಸ್ತು ರೀ?
ರಾಜಂದ ಪೇಡೆ ತಿಂದ್ರೆ ಸುಖ ಇದಲ್ರಿ ರಾಜನ ರಾಜಪ್ಪ ಇಟ್ಟು ಮಾಡಿದ ಯಾರಲ್ಲಿ ನಾವಿಲ್ಲಿ ಸೇವಕರು ಬಂದುಬಿಟ್ರೊಮ್ಮೆ ಬಂದರು ಏನು ಮಹಾರಾಜ ಆಜ್ಞಾ ಏನು ಆಜ್ಞಾ ಅವಳು ಜಮಖಂಡಿ ಚೋಪಡೆ ಬಾಳಪ್ಪನಲ್ಲಿ ಪೇಡಿ ತೊಗೊಂಬಂದ್ಬಿಟ್ರಿ ಜಮಖಂಡಿ ಚೋಪಡೆ ಬಾಳಪ್ಪನ ರಾಜನ ರಾಜಪ್ಪ ಎಷ್ಟು ತರ್ಬೇಕ್ರಿ ಮಹಾರಾಜರು ಅಂಗಡಿ ಒಳಗೆ ಆಗುತ್ತಕ್ಕ ಹೊರಕಂತಿತ್ತು ತೊಗೊಂಡು ಬಂದ ತಂದರು ಮುಂದಿರಿಸಿರು ತಾನು ಎಷ್ಟು ಹತ್ತದ ನೋಡ್ರಿ ಅಷ್ಟು ಪೂರ್ತಿ ಆಗೋ ತನಕ ಆಗ ಸ್ವೀಕಾರ ಮಾಡಿ ಭಾರಿ ರುಚಿ ಇದ್ರಿ ಚೋಪಡೆ ಭಾಳಪ್ಪಂತ ಇದ್ದಾಗ ಈಗಲ್ಲ ಅದು ಚಲೋ ಮಾಡ್ತಿದ್ದಾರೆ ಈಗ ಸೊಪ್ಪು ಆಟಿರ ಆಗೋದ್ರಿ ಸ್ವೀಕಾರ ಮಾಡಿ ರಾಜ ಹೀಗೆ ತಿನ್ಕೋ ಬಂದ ಈಗ ಈಗ ಬಂತಪ್ಪ ಹಿಂದೆ ಆಧಾರ ಅದ ರಾಜ ಏನು ಮಾಡ್ತಾನೆ ಈ ಮುಂದೆ ಬಾಗಿ ಬೀಳ್ತಿದ್ದೆ ಆಧಾರ ಅದ ಮುಂದದು ಜೀವಹಾಸ್ಯ ಪಡ್ತಾರೆ ನಾಲಿಗೆಯನ್ನು ಗೆದ್ದವನು ನಾಡೆಲ್ಲವನು ಗೆಲ್ಲವನು ನಾಲಿಗೆಯನ್ನು ಗೆಲ್ಲದಿರ್ತಕ್ಕಂಥ ಪುರುಷ ನಾಡೆಲ್ಲಕ್ಕೂ ಸೋಲು ಬರೋದು ನಾಲಿಗೆ ಗೆಲ್ಬೇಕತ್ರಿ ನಾಲಿಗೆ ಬೇಕಾದ ಬಿಡ್ತಾ ಅದು ಬೇಕು ಇದು ಬೇಕಾದ್ರೆ ಮಾಡಿ ಗದ್ದಲ ಮಾಡಿಬಿಡ್ತದೆ ಅದಕ್ಕೆ ನಾಲಿಗೆ ಬೆನ್ನತ್ತಿ ಹೋದ್ರೆ ಎಲ್ಲ ಶ್ವಾನ್ಮ ಕೊನೆಗೆ ಇದು ಒಂದು ರುಚಿ ಆಯ್ತು ಇಷ್ಟ ಆಯ್ತು ಮತ್ತು ಇನ್ನೊಂದು ರುಚಿ ಮತ್ತೇನು ತಂದ್ರಿ ಬರ ಪೇಡೆ ತಂದ್ರಿ ಇದು ಬಂದೆ ತೊಗೊಂಬಪ್ಪ ನೋಡೋನು ತಂದ್ರೆ ಅದೊಂದು ಕ್ವಿಂಟಲ್ ಇಟ್ಟ ನೋಡ್ತಾನೆ ಮತ್ತು ಹೊಟ್ಟೆಗೆ ಇಳಿಸೋದು ಜಾಗ ಬೇಕಲ್ಲ ಜಾಗ ಇಲ್ಲ ಸ್ಥಳಾವಕಾಶ ಇಲ್ಲ ಒಂದು ಡಾಕ್ಟರ್ ಸಾಹೇಬ್ರೆ ಬರಲೇ ಬಂದ್ರಿ ಸೌಮ್ಯವಾಗಿ ವಮನವಾಗುವ ಹಾಗೆ ಅಂದ್ರೆ ವಾಂತಿ ಅದು ನೀವು ಇಂಗ್ಲೀಷ್ನೊಳಗೆ ಬೇರೆ ಅಂತಾರೆ ಮತ್ತೆ ಏನಂತಾರೆ ಅದು ವಾಮಿಟ ಉಲ್ಟಿ ಹಿಂದಿ ಇರಬೇಕು ವಾಮೆಂಟ್ ಅಂದರೆ ಮೂಲ ವಮನ ಅದು ಸಂಸ್ಕೃತ ಶಬ್ದ ಅದನ್ನು ಬದಲು ಮಾಡ್ಕೊಂಡು ಒಳಗೆ ಸೇರಿಸ್ಕೊಂಡು ಬೇರೆ ಮಾಡ್ಯಾರ ಅದು ಶಬ್ದ ಸಂಸ್ಕೃತ ಶಬ್ದ ವಮನ ಅಂತ ವಾಮನ ಅಲ್ಲ ವಾಮನ ಅವತಾರ ವಮನ ಇಷ್ಟ ಅದು ಡಾಕ್ಟ್ರ್ ಬಂದರು ಡಾಕ್ಟ್ರಿಗೆ ಸಾವಕಾಶ ಚಲೋ ಔಷಧ ಕೊಟ್ರಿ ತ್ರಾಸ ಆಗಿರ್ಬಾರ್ದು ಆಗಿರ್ಬೇಕ್ರಿ ಸ್ವೀಕಾರ ಮಾಡಿದ ಔಷಧ ಎಲ್ಲ ಹೊತ್ತ ಎಲ್ಲ ಸೇಕಾದ ತುಂಬ ಅದು ಏನು ಬುಂದೆ ಕೂತ್ಕೊಂಡು ತಿಂದ್ರಿ ಸ್ವಚ್ಛ ಮಾಡೋ ತಿಂದ ಬುಂದೆ ತಿಂದ ಮತ್ತಿಷ್ಟು ಹೊತ್ತು ಮತ್ತೇನು ತಂದೆವು ಜಿಲೇಬಿ ಜಿಲೇಬಿ ತೊಗೊಳ್ಮ ಔಷಧ ತೊಗೊಳ್ಳೋದು ದಿನಾನು ಇದೆ ಆಗಿ ಇದು ಸುವರ್ಣ ಚತುಷ್ಪಥ ಇಷ್ಟ ಆತ್ರಿ ಬಿಸ್ತಾದ ದಿವಸ ಹಾಕೋದು ಹೊರಗೆ ಹೋಗೋದು ಹೋದ್ರಿ ಹೊರಗೆ ಹೋಗೋದು ಒಳಗೆ ಬರೋದು ಹಾಗೆ ಇಷ್ಟು ದೊಡ್ಡ ರಸ್ತೆ 4 ಟ್ರಕ್ ಹೋಗೋದು 4 ಟ್ರಕ್ ಬರೋದು ಹಾಕೊಂಡು ಕೂತು ಸಾಕಾಗಿ ಹೋಗ್ಬಿಡ್ತು ಎಲ್ಲ ರುಚಿ ಒಂದು ಚೂರು ಸಾಕರಿಸ್ತಾರೆ ಈ ಯಾವ ರುಚಿ ಅಲ್ಲ ಯಾವ ಸುಖ ಸ್ವರೂಪ ಅಲ್ಲ ಇನ್ಮೇಲೆ ಎಲ್ಲವನ್ನು ತ್ಯಾಗೇನ ಐಕ್ಯನ ಅಮೃತತ್ವ ಮಾನಶ್ವ ಅಂತ್ಕೊಂಡ್ರಿ ಇನ್ನೆಲ್ಲ ಬಿಡಬೇಕಪ್ಪ ಎಲ್ಲ ಬಿಟ್ಟಾಗ ಶಾಂತಿ ಇಡಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಹಿಡಿದಾಗ ದುಃಖ ಆಗ್ತದೆ ಅಂದ್ಕೊಂಡು ಹೇಳಿ ಎಲ್ಲವನ್ನ ಆರೈದು ನೋಡಲಿಲ್ಲೆನಿಸಿದ ನೇಹವೆಲ್ಲಿ ತನ್ನಲ್ಲಿ ಆದರೂ ತಾ ಸುಖ ಸ್ವರೂಪ ತಾ ಸರಿ ಇದ್ರೆ ಎಲ್ಲ ಸರಿ ತನಗೆ ಜ್ವರ ಬಂದ್ರೆ ನೊರೆ ಹಾಲು ವಿಷ ಆಗ್ತಾವಂದ್ರೆ ತನ್ನಲ್ಲಿ ಇಲ್ಲ ಸುಖ ಅದರೊಳಗಿಲ್ಲ ಸುಖ ನಿನ್ನೊಳಗದ ಅಂತಕೊಂಡು ಹೇಳಿ ಇನ್ಮೇಲೆ ತಮ್ಮ ನೀ ಜಮ್ಕಂಡು ಓದ್ಬಿಟ್ಬಿಡಿ ಬೇಡ ಜಮ್ಕಂಡು ಅವ್ನು ಸಾಗ ನಾನು ಸಾಕಾಯ್ತಿಂದ ಬಿಡಿ ಹಾಗಾದ್ರೆ ಬಿಟ್ಬಿಟ್ಟ ರಾಜನು ಆವತ್ತಿಂದ ಗುಳಿಗೆ ಔಷಧ ಬಿಟ್ಟ ಒಬ್ಬರ ಚಿಂತೆ ಮಾಡ್ರು ಏನಪ್ಪ ಒಂದು ಸರ್ತಿಗೆ 9,000 ರೂಪಾಯಿ ಬರುತ್ತಿದ್ದು ಯಾರು ಮಾಡ್ರಿ ಡಾಕ್ಟ್ರ್ ಒಬ್ಬರ ಮತ್ತು ಒಮ್ಮನಾಗಕ್ಕೆ ಔಷಧ ಕೊಡೋದು ದಿವಸ ವಾಂತಿ ಮಾಡ್ಕೊಳತ್ತೋಳು ಸರ್ತಿ ಒಮ್ಮೆ ರೊಕ್ಕ ಬರ್ತಿದ್ದು ಶಿವಪಡಿ ಬಾಳಪ್ಪ ಮತ್ತು ದಾರಿ ನೋಡಕತ್ರ ಯಾಕೋ ನಂದೇಶ್ವರ ಕಡೆ ಯಾರು ಬರಲಿಲ್ಲ ರಾಜ ಅದಕ್ಕೆ ಖರೆ ಯಾವ ವಿಷಯ ಸ್ವೀಕಾರ ಮಾಡಿದ್ರೆ ಆನಂದದ ಶಾಶ್ವತ ಇದು ಇಲ್ಲಿಂದ ಇಲ್ಲಿ ಹೋಗ್ತಾನೆ ಕಷ್ಟ ಇರಲ್ಲ ಇದ್ರ ಒಳಗೆ ಹೋದ ನಂತರ ಸಿಹಿ ರುಚಿ ಗುರ್ತದ ಏನಾರೆ ಕೈ ಹುಳಿ ಒಗರು ಖಾರ ಗುರ್ತದ ಇಲ್ಲ ಇಲ್ಲಿಗೋಸ್ಕರ ಎಷ್ಟೆಷ್ಟು ಜನರು ಕೆಲವೊಬ್ಬರು ಕಳ್ಳತನ ಮಾಡಿ ತಿಂತಾರೆ ಕಳ್ಳತನ ಮಾಡಿ ಒಯ್ತಿರ್ತಾರೆ ಒಮ್ಮೆ ಇಲ್ಲಿ ಅಕಸ್ಮಾತ್ ಮಾಡ್ದಾಗ ಹಂಗೆ ಮಾಡಿರ್ತಾರೆ CC ಕ್ಯಾಮ್ರಾ ಇರ್ತದೆ ಅಪ್ಪ ರಮ್ಯಾನ ಗೊತ್ತಿದ್ರೆ CC ಕ್ಯಾಮ್ರಾ ಹೊರಗೆ ಇರ್ತಾವೆ ಅದು ಅನ್ಬೋದು CC ಕ್ಯಾಮ್ರಾ ಹಿಂದಿರು ತೋರಿಸ್ತೀನಿ CC ಕ್ಯಾಮ್ರಾ ಇರ್ತಾವ್ರಿ
ಇದು ಮತ್ತೆ ಇಲ್ಲಿ ಇದ್ರ ಬಂದಾಗ್ಬೋದು ಬೇಡ ನಂತರ ತೋರಿಸ್ತೀವಿ. ಇಲ್ಲಿ ಈಗ ಮನ ಕೈ ಆಡಿಸ್ಯಾರ ಮಾಡಿರ್ತಾ ಅವ್ರು ಹೊರಗೆ ಅತ್ತಾಗಿತ್ತ ಎಲ್ಲ ಅಡ್ಡಾಡ್ದು ಅಲ್ಲಿ ಬರೋದು ಅಲ್ಲಿ ಹೋಗೋದಾಗಲಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೆಲವೊಬ್ಬರು ಭಕ್ತಿ ಭಾಳ ಭಕ್ತಿ ಬಂದಿರ್ತಾರೆ ರೀ. ಅವ್ರು ನಮಸ್ಕಾರ ಮಾಡೋದು ನೋಡ್ಬೇಕು. ಹೀಗೆ ಮಾಡಿ ಆ ಕಡೆ ಮಂದಿ ನೋಡಿ ಎಲ್ಲ ಮಂದಿ ಎಲ್ಲ ನೋಡಿ ಯಾರು ಭವನದನ ಯಾರು ತಮ್ಮ ಯಾರು ಆ ಕಡೆ ನೋಡ್ತಾರೆ ನೋಡಿ. ಹೀಗೆ ಮಾಡಿ ಇಲ್ಲೇ ಅಪ್ಪವ್ರ ಪಾತ್ರ ತಿಳ್ಕೊಳ್ರಿ, ಗ್ರಂಥತೆ ಅವ್ರದ್ದು. ಹೀಗೆ ಮಾಡಿ ನಾವು ಪೂರ್ತಿ ಬಾಗಿಲು ಗೊತ್ತೋದು ಬಾಗಿ ತಿಳ್ಕೊಳ್ರಿ. ಹೀಗೆ ಮಾಡಿ ಹೀಗೆ ತೊಗೊಳ್ದ್ರಿ, ಆಡ್ಬಿದ್ರಿ ಕಾಣಿಸ್ಬಾರ್ದು. ಹೀಗೆ ಮಾಡಿ ತೊಗೊಂಡ ಮಾಡ್ಕೊಂಡು ಹೋಗ್ಬಿಡ್ರಿ ಎಲ್ಲ ಸಜ್ ಮಾಡ್ಕೊಂಡು ಅವ್ರು ಬಂದವ್ರು ನೋಡಿ. ಅವ್ರು ಬಂದವ್ರು ಎಷ್ಟು ಭಕ್ತಿವಂತರಪ್ಪ. ಇಂಥ ಭಕ್ತಿವಂತರು ಜಗತ್ತಿನಾಗ ಯಾರೂ ಇಲ್ಲ. ಏನು ನಂದೇಶ್ವರ ಮಠ, ಏನು ಅಲ್ಲಿರ್ತಕ್ಕಂಥ ಭಕ್ತಿ, ಏನು ಭಕ್ತಿ ಭಾವ, ಎಷ್ಟು ಶಿವ ಮಂದಿ ಅಲ್ಲಿ ಅದು ಹೀಗೆ ತಿಳಿದ್ರಿ. ಈ ಒಳಗಿನ ಕ್ಯಾಂಪ್ ಬೇರೆನದು. ಆಕೆ ಸಂತ ತುಕಾರಮ್ಮನಂತ ಇದೆಲ್ಲ ಎಲ್ಲಿದ್ರಿ ಏನದ ಏನು ನನಗೆ ಗೊತ್ತಿರಪ್ಪ. ಮ್ಯಾಲಿನ ಗುರ್ತಂದಿರ್ತಾವೆ, ಮ್ಯಾಲೆ ಗುರ್ತಂದ್ರೆ ಕಳ್ತಾರ ಮಾಡಿ ಮ್ಯಾಲೆ ಕೂತಿತ್ತಪ್ಪ. ಮ್ಯಾಲೆ ಕೂತಾನ ಮ್ಯಾಲೆ ನಾವು ತಂದು ಕೊಡ್ಲಿವ್ರು ಮನೆಯವ್ರು ಮ್ಯಾಲೆ ನೋಡೋಕೆ ಹೋದ್ರು ಕಳ್ತಾನ ಸಿಕ್ಕ. ಏನು ನಾನು ತೋರಿಸ್ಬೇಡ ಮಾರಾಯ ತೋರಿಸ್ಬೇಡಂತ ನೀನಲ್ಲ ಮಾರಾಯ. ಮತ್ತು ಮ್ಯಾಗಿನ ಪರಮಾತ್ಮ ಗೊತ್ತಂದ ನೀ ಯಾರು ಕೇಳ್ದ. ನಾನಪ್ಪ ಕಳ್ಳ ಕುಂಬಳಕಾಯಿ ಕಳ್ಳ ಅಂದ್ರತ್ರಿ. ಏನು ಮಾಡ್ತಮ್ಮ ಎಲ್ಲಿ ಕೇಳ್ರಿ ನಾನು ಅವನ ಕಳ್ತಾನ ಮಾಡಿದ್ದ. ಹಿಂದೊಮ್ಮೆ ಕಳ್ತಾನ ಐತೆ ರೀ ಬಾಳುಷಂದು ಬರಟಿ ಕಳ್ತಾನ ಇತ್ತು. ಒಬ್ಬ ಆಳ ಮಾಡಿದ್ದ ಮನೇನವನು ಭವನ ಗುರುತಿರ್ಬೇಕು ಮತ್ತು ಕೋಣೆಕಾಗಿದ್ದು ಕಳ್ತಾನ ಮಾಡಿದ್ದ. ಕಳ್ತಾನ ಮಾಡಿ ದೊಡ್ಡ ಅರಿವಿ ಗಂಟ್ರಿ, ದೊಡ್ಡ ಅರಿವಿ ಗಂಟ ಬರ್ಕೊಳ್ತಿರ್ತಾರೆ. ಬರ್ಕೊಳ್ಳೋ ಕಾರ್ಯ ಮಾಡೋದು ಮಾಡ್ಕೊಂಡು ಎಲ್ಲ ಮಾಡಿ ಬರೆದ ಎಲ್ಲ ತಯಾರು ಮಾಡ್ದ. ಅದಾಯ್ತು ರಾತ್ರಿ ಕಳ್ತಾನ ಆಯ್ತು ರೀ. ಮರುಸ ಕಳ್ತಾನ ಐತ್ರಿ ಅದವರು ಏನು ಬೆಳಗ್ಗೆ ಆಕಳು ಸೋತಾರ ನಿದ್ರೆ ಬಂದು ಸಹಿತ ಬಿಡೋದು ಯಾರು ತಿರ್ದುಕೊಂಡು ಎಲ್ಲರೂ ತೊಂದರೆ ಮಾಡ್ಕೊಂಡು ಕೂಡ ಕೂತ್ಕೊಂಡು ನೋಡ್ಕೊತದ ರೀ. ಕಳ್ತಾನ ಹೆಂಗೆ ಅದು ಎಷ್ಟು ಮಂದಿ ಒಳಗೆ ಹೆಂಗೆ ಕಳ್ತಾನ ಅಂತದ ಎಲ್ಲ ಮಂದಿ ಎಲ್ಲ ಕಡೆ ತುಂಬಿದ್ರು ನೋಡಿ ಇಲ್ಲಿ ಕಳ್ತಾನ ಮಾಡ್ತಾರೆ. ಹ್ಞೂ ರೀ ನಡಿ ನಾವು ಬರ್ತಂತ ಮಾಲಕ ಅವ್ನು ಬಂದ್ರಿ. ಅವನು ಎಲ್ಲಿ ಹೋಗಿರ್ಬೇಕು ತೊಗೊಂಡೋಗಿ ಎಲ್ಲಿ ಹೋಗಿರ್ಬೇಕು ಅಂತ ಇಲ್ಲೇ ಅದು ಹೋಗಿರ್ಬೇಕ್ರಿ ತಾವು ಕೈ ಮಾಡಿ ತೋರಿಸ್ರಿ. ಜಾಡಿ ಬಿಡ್ರಿ ಬಲಿ ಹಾಕಿತ್ತಲ್ಲಿ ಜಾಡಿ ಬಿಡ್ರಿ ಬಲಿ ಹರಿಯಲ್ಲಿ ಹೋದ್ರೆ ಬಲಿ ಹರಿದೇ ಅಲ್ಲ ಅದು ಇಲ್ಲೇ ಅದು ಹೋಗಿರ್ಬೇಕ್ರಿ ಅಂತಂದ್ರೆ ಮತ್ತು ಇಲ್ಲಿ ಈಚೆ ಕಿಟಕಿ ಹೆಚ್ಚಿಗೆ ಅದು ಅಲ್ಲಿ ಹೋಗಿರ್ಬೇಕು ನೋಡೋಣ ಹಂಗೆ ನಡೀರಿ. ಅವ್ನು ಸಂಶಯ ಐತ್ರಿ ಯಾರಿಗೆ ಯಜಮಾನಿಗೆ. ಹಾಗೆ ಮುಂದೆ ಹೋದ್ರೆ ಮುಂದೆ ಮೇಲ್ಭಾಗ ಹತ್ತಾಗಿತ್ತಾಗತ್ರಿ. ಮುಂದೆ ಮೇಲ್ಭಾಗದ ಕಂಪೌಂಡ್ ಇತ್ತು ರೀ, ಮೇಲ್ಭಾಗದನ್ನ ಹಾಕಿರ್ತಾರ ಏನಂತ ಪೂರ್ತಿ ದಂಡಿಗೆ ಹೋಗಿ ಮಾಳಿಗೆ ಕುಂಬಿರ್ತಲ್ಲ ಅಲ್ಲಿ ಹೋಗಿ ಇಲ್ಲೇ ಬಂದಿರ್ಬೇಕ್ರಿ. ಇಲ್ಲಿ ಆಸೆ ಹಿಂಗೆ ಆಸೆ ಇಲ್ಲೇ ಆಸೆ ಅವ ಆಚೆಗೆ ಹೋಗಿದಿರ್ಬೇಕ್ರಿ. ಗಂಟು ಆಚೆಗೆ ಬಿತ್ತರಿ ನಾ ಈಚೆಗೆ ಬಿದ್ದು ತಿಳ್ಬಿಡ್ತು. ಗಂಟು ಆಚೆಗೆ ಬಿತ್ತರಿ ನಾ ಈಚೆಗೆ ಬಿದ್ದೆ ಅಂದ್ಕೊಂಡೆ. ಆ ಗಂಟ ತರಿಸ್ಕೊಂಡ್ರಿ ಕಾರ್ಕೊಂಡ್ಕಿ ಕೆಲಸ ಒಂದು ತೆಗೆದು ಹಾಕಿಬಿಟ್ರಿ. ಆತ ಇಲ್ಲಿ ಬನಟಿ ಆದ ಪುರದು. ಅದಕ್ಕೆ ಹೀಗೊಮ್ಮೆಕ ಮಠಕ್ಕೆ ಬಂದಾರ್ಥ ಏನು ಇರೋದಿಲ್ಲ. ಹುಡುಗರೆಲ್ಲ ವಿದ್ಯಾ ಕಲಿಯಕ್ಕೆ ಬಂದಾರ್ಥ ಏನು ಇರೋದಿಲ್ಲ. ಎರಡು ಮಂದಿ ಗದ್ದಲ ಮಾಡ್ತಾರೆ ನೋಡಿ, ಎಷ್ಟು ಬರ್ತಾರೆ. ಅದಕ್ಕೆ ವಿಚಾರ ಮಾಡಿ ಕೆಲವೊಬ್ರು ಇಲ್ಲಿ ನಾವು ಮಾತಾಡೋದು ಇಲ್ಲಿ ಕೆಲವೊಬ್ರು ಏನಂತಾವ ಇವ್ರು ಯಾವಾಗ ಜಯಮಂಗಲ್ ಅಂದಾರು, ಯಾವಾಗ ನಾವು ಬಂದು ಕರಡಿಗತ್ತೆ ಬಂದು ದಂಗ ಕುಣಿದೀವು, ಯಾವಾಗ ಮನುಷ್ಯಗೆ ಬಂದಂಗೆ ಮಾಡಿದ್ದು ಕೆಲವೊಬ್ರು ಇರ್ತಿರ್ತಾರೆ ಒಳಗೆ. ನಾವು ಮಾತಾಡೋದು ನಿಮಗೆ ಕೇಳಿಸೋದ ನಾವು ಜಯೋರ್ಷ ಮಾಡೋ ದಾರಿ ನೋಡ್ತಿರ್ತೀರಿ. ಇದನ್ನು ಸ್ವಲ್ಪ ಕೇಳಿಸ್ಕೋರಿ ನೀವು. ಹಿಂದೆ ಉತ್ತರ ಪ್ರದೇಶ ಕಡೆ ಮೊನ್ನೆ ಏನೋ ಒಂದು ಘಟನೆ ಆಯಿತು. ಒಬ್ಬ 13 ವರ್ಷದ ಒಬ್ಬ ತಂಗಿ ಹೆಣ್ಮಗಳು, ಎಷ್ಟು ರೀ 13 ವರ್ಷದ ತಂಗಿ 36 ಜನರು ಕೂಡ ಆ ತಂಗಿ ಕಷ್ಟ ಕೊಟ್ಟು ಕೊನೆಗೆ ಆ ಹೆಣ್ಮಗಳನ್ನ ಕೊಂದು ಹಾಕಿರು. ಮೇಲ್ಭಾಗ ರಾಷ್ಟ್ರಪತಿಯವರು ಮುರ್ಮು ಅಂತೇಳಿ ಆಗಿರಲ್ಲ ಅವ್ರು ಅಷ್ಟರೊಳಗೆ ಆರ್ಡರ್ ತೆಗೆದಿದ್ರು. ಅದು ಮತ್ತು ಇನ್ನೊಂದು ಏನು ಮಾಡಿದ್ರು ಅಂದ್ರೆ ಮೋದಿಯವರು ಕೂಡ ತೆಗೆದಿದ್ರು ಆರ್ಡರ್. ಏನು ಮಾಡಿದ್ರು ಆಜ್ಞೆ ಮಾಡಿದರು ಏನಂದ್ರೆ ಇನ್ನುವೇನು ಹೆಣ್ಣುಮಕ್ಕಳಿಗೆ ಯಾರು ಕಷ್ಟ ಕೊಡ್ತಾರಲ್ಲ ಅವರು ಸಾಲಾಗಿ ಪಾಶಿ ಕೊಡಲಾಗುತ್ತದೆ ಮೊದಲು ಘೋಷಣೆ ಮಾಡಿದ್ದಿತ್ತು. ಹೀಗಾಗಿ ನಮ್ಮಲ್ಲಿ ಕ್ರೇನ್ ಅದು ನೋಡ್ರಿ, ಇಂಥ ಕ್ರೇನ್ ಎತ್ತರ ತೊಗೊಂಡು ಬಂದು ಕ್ರೇನ್ ತೊಗೊಂಡು 5 ಮಂದಿನ ಪಾಶಿ ಕೊಟ್ಬಿಟ್ರದು. ಹೆಣ್ಮಕ್ಳು ಕಷ್ಟ ಕೊಟ್ಟದ್ರಿಂದ ಆದ ಘಟನೆ ಇದು.
5 ಮಂದಿ ಪಾಶಿ ಕೊಟ್ಟರು. ಇವು 35 ಮಂದಿ 31 ಮಂದಿ ಬಾಕಿ ಉಳಿದ್ರಲ್ಲ. ಅವ್ರು ಏನು ಮಾಡಿದ್ರೆ ಗಟಾರ ಇರ್ತಾವ್ರು, ಗಟಾರ ದೊಡ್ಡ ದೊಡ್ಡ ಗಟಾರ ನೀರು ಹೊಂಟ್ತವ್ರು ಅಂಥದ್ರೊಳಗೆ ಅವ್ರು ಮುಗಿಸಿ ಕೈ ಒಳಗೆ ಬಡಿಗಿಂದ ಚುಚ್ಚೋದ್ರಿ, ಬರ್ಚಿ ತೆಗೆದುಕೊಂಡು ಚುಚ್ಚೋದು, ಖಡ್ಗನ್ನು ಚೇರಿಸ್ಕೊಳ್ಳೋದು. ಪೊಲೀಸರು ಮತ್ತು ಊರವನ್ನೆಲ್ಲ ಕೂತ್ಕೊಂಡು ಇಷ್ಟು ಕೈಗಳನ್ನೊಂದು ಬೆರಳು ಒಂದೊಂದು ಬೆರಳು 5, 6, 7 ಸಲ ಕತ್ತರಿಸಿ ಸಂಪೂರ್ಣ ಚಿತ್ರಹಿಂಸೆ ಕೊಟ್ಟು 31 ಮಂದಿನ ಕೊಂದರು. 5 ಮಂದಿನ ಪಾಶಿ ಕೊಟ್ಟರು. ಅದಕ್ಕೆ ಮನುಷ್ಯ ಬಂದಂತೆ ಮಾಡ್ತಕ್ಕಂಥದ್ದು ಏನಾಗ್ತಿತ್ತಂದ್ರೆ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥ ಇತ್ತಂದ್ರೆ, ಕೆಟ್ಟ ಬುದ್ಧಿ ಇತ್ತಂದ್ರೆ ಎಲ್ಲರೂ ನಿಮ್ಮ ಕೆಟ್ಟ ಬುದ್ಧಿಯನ್ನು ಮೊದಲು ಬಿಟ್ಟು. ಕೆಟ್ಟ ಬುದ್ಧಿ ನಾಯಿಗೆ ಇರ್ತಾವೆ ರೀ, ಬೆಕ್ಕಿಗೆ ಇರ್ತಾವೆ, ಹುಲಿಗೆ ಇರ್ತಾವೆ, ಕರಡಿಗೆ ಇರ್ತಾವೆ, ಮಂಗಿಗೆ ಇರ್ತಾವೆ, ಶಿವಕ್ಕೆ ಇರ್ತಾವೆ ಕೆಟ್ಟ ಬುದ್ಧಿ. ಅವು ತೊಂದರೆಗಳು ಪಶುಗಳು ತಿಳಿದಿಲ್ಲ. ಅವು ಕೆಟ್ಟದ್ದು ಮಾಡ್ತಾವೆ, ಯಾರು ಸಿಗ್ತಾರೋ ಮುರಿದು ತಿಂದು ಹೋಗ್ತಕ್ಕಂಥ ಇಷ್ಟ ಇರ್ತವೆ. ಮನುಷ್ಯರಾಗಿ ಜನಿಸಿ ಬಂದಿದ್ರಿ, ನಿಮಗೆ ಎಲ್ಲ ಕಣ್ಣು ಅದಾವ, ಕಿವಿ ಅದಾವ, ಬಾಯಿ ಅದಾವ, ಬಾಯಿ ನಾಲಿಗೆ ಹಲ್ಲ ಎಲ್ಲ ಅದಾವೆ. ಮತ್ತು ಹುಳಿ ಉಪ್ಪ ಖಾರ ಸಿಹಿ ಎಲ್ಲ ಬಗ್ರೆ ಎಲ್ಲ ತಿಳಿತಲ್ಲ, ನಿಮಗೆಲ್ಲ ತಿಳಿತಲ್ಲ. ಹೀಗೆ ಇದ್ಕೊಂಡು ಮನುಷ್ಯಗೆ ಬಂದಂಗೆ ನೀವು ಒಂದು ಹೇಳಿ ಮಾಡಿ ಅಂದ್ರೆ, ನಾವು ಹೇಳೋರು ಸನ್ಯಾಸಿಗಳು ನೆನ್ಪಿಟ್ಕೋರಿ. ನಾವು ಹೇಳೋರು ಸನ್ಯಾಸಿಗಳು ಯಾರು? ನಾವು ನಿಮ್ಮ ಕೇಳಿಸ್ಬೇಕೈತೆ ಜೇವರ್ಸ್ ದಾಂಡಿಗೆ ಬಂದಿರ್ತಾನೆ, ಲಕ್ಷಿತಾಗಿರ್ತಾನೆ ನಿಮ್ಮದು. ನಾವು ಹೇಳೋರು ಸನ್ಯಾಸಿಗಳು ನಾಳೆ ಮುಖದ ಮೇಲೆ ಕರಿ ಅರಿವಿ ಹಾಕೊಂಡು ಕ್ರೇನಕ್ಕೆ ಎತ್ತರ ಮಾಡಿ ಅದ್ರ ಮೇಲೆ ಕರಿ ಅರಿವಿ ಹಾಕಿ ಕೊರಳಿಗೆ ಪಾಶೆ ಹಾಕಿ ಎಳೆಯುವಾಗ ನಮ್ಮ ನೆನೆಸಿರಿ, ಸರಳ ದಾರಿಯಾಗಿರ್ರಿ. ಇದು ನಂದೇಶ್ವರ ಎಲ್ಲ ಭಕ್ತರೆಲ್ಲ ನೀವು ನಂದಿ ಸ್ವರೂಪ ಇದ್ದೀರಿ. ಅಪ್ಪ ಅವ್ರು ಈಶ್ವರ ಸ್ವರೂಪ ಅದಾರ. ಇವ್ರು ಯಾರ ಮನುಷ್ಯನ ಈ ಹೊಸ ಬಿಡೋದು ನಿಮ್ಗೆ ಗುರುತಿರೋದು. ನಿಮಗೆ ಹಿಂದಿನ ಕಾಲದಲ್ಲಿ ಎಷ್ಟು ಸೇವೆ ಮಾಡ್ಯಾರ ಅನ್ನೋದು ಅದ್ರೊಳಗೆ ಕೆಲವೊಬ್ರು ಇರ್ತಾರೆ, ದುಷ್ಟ ಒಳಗಿರ್ತೀರಿ ಅಂತ. ನಿಮ್ಗೆ ಕೆಟ್ಟದೆಲ್ಲ ಬಿಟ್ಟು ಸರಿಯಾದ ದಾರಿ ಒಳಗಿದ್ರೆ ಸರಿ ಆಗ್ತದೆ. ಸರಿ ಇರೋದು ಬರಲಿಲ್ಲ ಅಂದ್ರೆ ದೇವರು ಸರಿ ಮಾಡ್ಲಿಕ್ಕೆ ತಯಾರತ್ತಾರೆ. ದೇವರು ಸರಿ ಮಾಡೋಕ್ಕೆ ತಯಾರಾದನ್ನೋದು ಭಾಳ ಕಷ್ಟ ಆಗ್ತದೆ. ನೀವೆಲ್ಲ ನೋಡ್ಕೊಂಡಿರೋದು ಬರೋದು, ಹಿಂದೆ ಉಸಿಗಿನ ಕಡೆ ಕೂಡೋದು, ಅಥವಾ ಹಿಂದೆ ಬೇರೆ ಕಡೆ ಹೊತ್ಕೊಂತದ್ದಿರೋದು, ಆಮೇಲೆ ಮುಂದೆ ಊರೊಳಗೆ ದಾರಿ ನಿಲ್ಲೋದು, ಶಾಲೆ ಹತ್ತಿರ ನಿಲ್ಲೋದು, ಮತ್ತು ಈ ಕಡೆ ಹುಣಸಿಗಳ ಕಡೆ ನಿಲ್ಲೋದು, ಮಂದಿ ಇಲ್ಲದು ಮಾಡೋದು ಮಾಡ್ತಿದ್ರಂದ್ರೆ ಇದು ಮನುಷ್ಯತ್ವ ಹೋದಿಲ್ಲ. ಅದು ಪಶು ಇರ್ತಲ್ಲ, ನಾಯಿ ನರಿ ಇರ್ತಾವಲ್ಲ, ಹಾಗಾಗ್ತದೆ. ಅದಕ್ಕಾಗಿ ಇದಕ್ಕೊಂದು ಜೀವನ ಅನ್ನೋದಿಲ್ಲ ಇದಕ್ಕೆ. ಅದ್ರ ಬದಲು ವಿದ್ಯಾ ಕಲೀರಿ. ವಿದ್ಯಾ ಕಲ್ತ್ರ ಪೂಜ್ಯಮಾನ ಆಗ್ತೀರಿ. ನಿಮ್ಮ ಕೀರ್ತಿ ಬರ್ತದೆ, ನಿಮ್ಮ ತಾಯಿ ತಂದೆಗಳ ಕೀರ್ತಿ ಬರ್ತದೆ, ಊರಿನ ಕೀರ್ತಿ ಬರ್ತದೆ, ತಾಲೂಕಿನ ಕೀರ್ತಿ ಬರ್ತದೆ, ಜಿಲ್ಲೆಯ ಕೀರ್ತಿ ಬರ್ತದೆ, ರಾಜ್ಯದ ಕೀರ್ತಿ ಬರ್ತದೆ, ದೇಶದ ಕೀರ್ತಿ ಬರ್ತದೆ. ತಿಳಿತು? ಒಳ್ಳೆಯವರಾದ್ರಂದ್ರೆ, ಕೆಟ್ಟವರಾದ್ರಂದ್ರೆ ಹುಸ್ತನ ನೋಡಿತಾರಲ್ಲ, ಹುಸ್ತನ ಎಲ್ಲಿ ಕಾಣ್ತಾವೆ ಊರಾಗ ಏನು ಮಾಡ್ತಾರೆ ಎಲ್ಲರೂ? ಎಲ್ಲಿ ನೋಡ್ತಾರೆ? ಕೊಲ್ತಾರೆ, ಹೊಡಿತಾರೆ, ಬಡಿತಾರೆ. ಅದಕ್ಕೆ ಎಲ್ಲ ಕಡೆ ನೀವು ಪಾಪ ಮಾಡಬಹುದು. ಅವರು ಮಠಕ್ಕೆ ಬರ್ತಕ್ಕಂಥ ಬಳಕೆ ಏನಾದ್ರು ಕಷ್ಟ ಕೊಟ್ರಂದ್ರೆ, ಮಠದೊಳಗೆ ಪಾಪ ಕಳ್ಕೊಲಿಕ್ಕೆ ಬರ್ತಕ್ಕಂಥ ಹೊರತಾಗಿ ಮಠಕ್ಕೆ ಬರ್ತಕ್ಕಂಥವ್ರಿಗೆ ಕಷ್ಟ ಕೊಡ್ಲಿಕ್ಕೆ ಬಂದ್ರೆ ಮತ್ತು ಮಠಕ್ಕೆ ಬಂದು ಪಾಪ ಮಾಡಿದಂತೆ ಆಗ್ತದೆ. ಆದ್ದರಿಂದ ಅದು ನಿಮ್ಗೆ ಬೆನ್ನತ್ತಿ ವಜ್ರ ಕವಚಾಗಿ ನಿಮ್ಮನ್ನು ಕಾಡ್ಲಿಕ್ಕೆ ತೊಂದರೆ ಆಗ್ತದೆ. ಸರಿಯಾದ ದಾರಿ ಒಳಗಿರ್ರಿ. ದಾರಿ ನಿಮಗೆ ಸರಿಯಾಗಿರ್ತಕ್ಕಂಥ ದಾರಿ ಹಿಡಿದು ಬರಲಿಲ್ಲ ಅಂದ್ರೆ, ದಾರಿ ಹಿಡಿಸ್ತಕ್ಕಂಥ ಯಮರಾಜ್ಯ ಬಂದ್ರಂದ್ರೆ ಯಮರಾಜ ಅಲ್ಲಿ ನಿಮ್ಮ ಮಾವ ಹಳ್ಯಾಗ ಏನು ಚಿಕ್ಕಪ್ಪ ದೊಡ್ಡಪ್ಪ ಆಗೋದಿಲ್ಲ, ಅಲ್ಲೇನು ವಶೀಲಿಸ್ತೀರಿ. ಅದಕ್ಕಾಗಿ ಸರಿಯಾದ ದಾರಿ ಒಳಗೆ ಇರ್ರಿ. ಸರಿಯಾದ ಒಳಗೆ ಇರಲಿಲ್ಲ ಅಂದ್ರೆ ಇರಿಸೋರು ಬರ್ತಾರೆ. ಕಬ್ಬಿಣ ಮಣಿಲಿಲ್ಲ ಅಂದ್ರೆ ಅಗ್ನಿ ಒಳಗೆ ಹಾಕಿ ಮಣಿಸ್ತಿರ್ತಾರೆ, ಕೆಂಪಾಗಿ ಕಾಯ್ತದೆ, ತಾನ ಮಣಿತದೆ. ಹಾಗಲಿಕ್ಕೆ ಹೋಗ್ಬೇಡಿ, ಚೆನ್ನಾಗಿರಿ. ಶುರು ನಾವು ಹೇಳೋದು ಕೇಳಿಸ್ಯದ ನಿಮಗೀಗ. ನೀವು ತಯಾರೊಳಗಿದ್ದೀರಿ, ಬರೋ ಸಲ ತಯಾರಿದ್ದೀರಿ. ನಾವು ಹೇಳೋದು ನಿಮ್ಗೆ ಕೇಳಿಸ್ಯದ, ಪಕ್ಕ ಕೇಳಿಸ್ಕೊಳ್ರಿ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ತಾಯಿದ್ರು ನೀವು ಲಗ್ನ ಆದಂಥ ಲಗ್ನ ಆಗಿಲ್ಲ, ನೀವು ಇರೋನು ಚೋಟಿ ಅದ ರೀ. ಲಗ್ನ ಆಗಿಲ್ಲ. ಲಗ್ನ ಆಗಿದ್ರೆ ಏನಿರ್ತದೆ ಮುಂದೆ, ಲಗ್ನ ಆದ ನಿಮ್ಮ ಕುಟುಂಬ ಇರ್ತಾರೆ, ಪತ್ನಿ ಇರ್ತಾರೆ. ಪತ್ನಿಯನ್ನು ಬಿಟ್ಟು ಇನ್ನುಳಿದವರು ಜಗತ್ತಿನಲ್ಲಿರ್ತಕ್ಕಂಥವ್ರೆಲ್ಲ ಅಕ್ಕ ತಂಗಿ ಎಲ್ಲ ಅತ್ತೆ ಇರಲಿ, ಯಾರೂ ಇರಲಿ, ಎಲ್ಲರೂ ಕೂಡ ತಾಯಿ ಸ್ವರೂಪ ತಿಳಿತಕ್ಕಂಥ ಭಾವ ಬರ್ಬೇಕು ನಿಮಗೆಲ್ಲರಿಗೂ ಕೂಡ. ಎಲ್ಲ ಹೆಣ್ಮಕ್ಳು ನೋಡಿ ತಾಯಿ ಅಂತ ತಿಳಿಬೇಕು, ಚಿಕ್ಕವ್ರು ನೋಡಿ ತಂಗಿ ಅಂತ ತಿಳಿರಿ, ಅಕ್ಕ ತಿಳಿರಿ. ಹೀಗಾಗಿ ಈ ಪ್ರಕಾರ ಇರ್ತಕ್ಕಂಥದ್ದು ಇರ್ಬೇಕು. ಹೊರತಾಗಿ ನಿಮ್ಮ ಕೆಟ್ಟ ಭಾವನೆ ಯಾವ ಕಾಲಕ್ಕೂ ಕೂಡ ಕೆಟ್ಟ ಭಾವನೆ ಬರ್ಕೂಡುದು. ಬಂತಂದ್ರೆ ಹಾನಿ ಯಾರಿಗೆ ಆಗೋದಿಲ್ಲ ರೀ. ಕರೆಂಟ್ ಯಾರು ಹಿಡಿತಾರೆ ನೋಡ್ರಿ, ಅವರ ಸಾಯ್ತಾರೆ. ಹಿಡಿದ್ರೂ ಸಾಯ್ತಾರೆ, ಅವ್ರು ಹಿಡಿದ್ರು ಸಾಯ್ತಾರೆ. ಜಾತ್ರೆ ಹಿಡಿದ್ರೆ ಜಾತ್ರೆ ಸಾಯ್ತವೆ ಎಲ್ಲರೂ ಖುಲ್ಲ. ಸ್ವತಃ ಕೆಟ್ಟದ್ರೆ ಹಾನಿ ಆಗ್ತದೆ ನಿಮ್ಗೆ,
ಕೆಟ್ಟವ್ರ ಸಂಘ ಮಾಡಿ ಹಾನಿ ಆಗ್ತದೆ. ಮತ್ತು ಅಂಥ ಕೆಟ್ಟ ಜನರ ಸಂಘ ಆದ್ರೆ ಅವರು ಹಾಳಾಕಿರಿ, ಅಷ್ಟರು ಕೆಟ್ಟವ್ರು ಎಲ್ಲರೂ ಹೋಗಿರಿ. ನೆನಪಿಟ್ಕೊಳ್ರಿ, ನಾವು ಹೇಳೋರು ಸನ್ಯಾಸಿಗಳಿದ್ದೀವಿ ತಿಳ್ಕೊಳ್ರಿ. ಹೇಳಿದ್ದು ಸ್ಪೀಕರ್ ಹೇಳಿ, ನಿಮಗೋಸ್ಕರ ಹೇಳಿವಿ. ಈಗ ಯಾರು ಮಾಡ್ತಿರಲ್ಲ ಅವ್ರಿಗೋಸ್ಕರ ಹೇಳಿ. ಅಲ್ಲಿ ಭಾಳ ಇರೋದಿಲ್ಲ ಬೆಳಗ, ಅಷ್ಟೋ ಒಂದು 20-30 ಮಂದಿ ಇರ್ತಾರೆ ಭಾಳ ಆದ್ರೆ. ಅದರಿಂದ ಒಂದು ಸ್ವಲ್ಪ ಒಂದು ಕಲ್ಲು ತೊಗೊಂಡು ಕುಡಿದ್ರೆ ಹೋದ್ರೆ ಇಡೀ ಮಡ ಎಲ್ಲ ಹಾಳಾಗ್ತಲ್ಲ. ಹಾಗೆ ಊರಿನ ಹೆಸರು ಕೆಡಿಸಿ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಳ್ಳೆಯವರಾಗಿ ನಾವು ಬೈತೀವಿ ತಿಳ್ಕೊಬೇಡ್ರಿ. ನಿಮ್ಮ ಬುದ್ಧಿ ಮಾತು ಹೇಳ್ತಾ ಇದ್ದೀವಿ, ನೀವು ಸರಿಯಾಗಿರ್ರಿ. ಚಲೋ ಇದ್ರಂದ್ರೆ ನಿಮ್ಗೆ ಕೀರ್ತಿ ಬರ್ತದೆ, ಒಳ್ಳೆಯವ್ರಾಕಿರಿ. ಕೆಟ್ಟ ದಾರಿಗಳು ಹೋಗ್ಕಿಂತವ್ರು ತಿರುಗಿ ಒಳ್ಳೆಯ ದಾರಿಗಳು ಬಂದ್ರಂದ್ರೆ ನೀವು ಯಶಸ್ವಿಯಾಕಿರಿ. ಇನ್ನೊಂದು ನೆನ್ಪಿಟ್ಕೋರಿ, ನಾವು ಹೇಳ್ತಕ್ಕಂಥದ್ದು ಕೇವಲ ನಂದೇಶ್ವರದಲ್ಲ, ಇದು ಯೂಟ್ಯೂಬ್ದಾಗ ಬಿಡ್ತಾರೆ. ಯೂಟ್ಯೂಬ್ದಾಗ ಎಲ್ಲಿ ತನಕ ಕೇಳ್ತಾರೆ, ಭಾರತ ಆಯಿತು ವಿದೇಶದಲ್ಲಿ ಎಲ್ಲೇ ಇರಲಿ, ವಿದೇಶದಾಗ ಕೇಳ್ತಿರ್ತೀರಿ. ಯಾರು ಕೇಳ್ರಿ, ಇವತ್ತಿನ ನೆನ್ಪಿಟ್ಕೊಳ್ರಿ. ಈ ಜಗತ್ತು ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳ ತಾಯಿ ತಿಳ್ಕೊಂಬಿಡ್ರಿ. ಯಾರಿಗೆ ಕಷ್ಟ ಆಗದಂತ ಇರ್ರಿ, ಯಾರಿಗೆ ಕಷ್ಟ ಕೊಡಬಾರ್ದು. ಕಷ್ಟ ಕೊಟ್ಟವ್ರು ನೇಣು ಹಾಕೊಂಡು ಹೋಗಿಬಿಟ್ಟಾರಲ್ಲ, ಹಾಗೆ ಹೋಗ್ಲಿಕ್ಕೆ ಬಿಟ್ರೆ ಭೂಮಿ ಮೇಲೆ ಇನ್ನೂ ಸ್ವಲ್ಪ ಇರಲಿ ತಿಳಿ. ನಾವು ಸನ್ಯಾಸ ಹೇಳಿದೆವು, ಕರುಣಿಂದ ಹೇಳ್ತೀವಿ, ಭೂಮಿ ಮೇಲೆ ಇರ್ರಿಪ್ಪ, ಹುಟ್ಟಿ ಬಂದರಿ ಇರ್ರಿ. ನಿಮ್ಮ ತಾಯಿ ತಂದೆಗೆ ದುಃಖ ಕೊಟ್ಟು ನೀವು ಸತ್ತು ಹೋಗಿ ತಾಯಿ ತಂದೆಗೆ ದುಃಖ ಕೊಡ್ತಕ್ಕಂಥ ಮಕ್ಕಳಾಗಬೇಡ್ರಿ. ನೀವು ದುಃಖ ಪಟ್ಟು ಸಾಯ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಬುದ್ಧಿ ಕಲ್ಕೊರಿ. ತಪ್ಪು ಮಾಡಿದ್ರೆ ನೀವೊಮ್ಮೆ ಹೀಗೂ ಅನ್ಬೋದು, ನೀವು ಇಷ್ಟೆಲ್ಲ ನಾವು ಪಾಪ ಮಾಡೀವಿ, ಇಷ್ಟೆಲ್ಲ ಕೆಟ್ಟ ಮಾಡೀವಿ, ಇನ್ನು ಚಲೋ ಆಗ್ಲಿಕ್ಕೆ ಬರ್ತದೇನು ಪ್ರಶ್ನೆ ಬರ್ತದೆ ನಿಮ್ಮ ಮನುಷ್ಯನೊಳಗೆ ಬರೋದು ನಮ್ಗೆ ತಿಳಿತದೆ, ಹೇಳ್ತೀವಿ. ಅದಕ್ಕೆ ಇಲ್ಲಿಂದ ಅಥಣಿಯಿಂದ ಇಲ್ಲಿ ಪರ್ಯಂತರವಾಗಿ ಹುಲ್ಲಿನ ಬಣಿ ಒಟ್ಟಬೇಕಾದ್ರೆ ಎಷ್ಟೋ ದಿವಸ ಬೇಕು. ಒಂದು ಕಡ್ಡಿ ಕೊರದು ಹಚ್ಚಿದ್ರೆ ಒಂದು ಗಳಿಯಾಗ ಸುಟ್ಟು ಹೋಗ್ತದೆ. ನೀವೆಲ್ಲರೂ ಬಂದು ಏನು ಮಾಡಿರಿ, ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪರು ನಾವು ಇನ್ನು ಚಲೋ ಇರ್ತೀವಿ ರೀ, ಇದೆಂದೂ ನಾವು ಕೆಟ್ಟ ಮಾಡೋದಿಲ್ಲ, ನಾವು ನಂದೇಶ್ವರ ಹುಟ್ಟಿ ಬಂದೀವಿ, ನಂದೇಶ್ವರ ಕೀರ್ತಿ ತರ್ತೀವಿ, ನಿಮ್ಮ ಕೀರ್ತಿ ತರ್ತೀವಿ, ತಾಯಿ ತಂದೆಗಳ ಕೀರ್ತಿ ತರ್ತೀವಿ, ನಾವು ಚೆನ್ನಾಗಿರ್ತೀವಿ, ನಾವು ಮಾಡಿದ ಪಾಪ ಸುಟ್ಟು ಹೋಗಲಿ ತಗೊಂಡು ಅಪ್ಪರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಸಾಕು. ಒಂದು ಕಡ್ಡಿ ಕೊರದು ಎಲ್ಲ ಬಣಿ ಸುಟ್ಟು ಹೋದಂತೆ ನಿಮ್ಮ ಪಾಪ ಅಷ್ಟು ಸುಟ್ಟು ಹೋಗ್ತದೆ. ನೀವು ಸಜ್ಜನರಾಗಿರಿ, ಒಳ್ಳೆಯವರಾಗಿರಿ. ಪರಿ ನಂದೇಶ್ವರಲ್ಲ ಹೇಳಿದ್ರೆ ಇದು ಎಲ್ಲಿ ಪರ್ಯಂತರ ನಿಮಗೆ ಇದು ಯೂಟ್ಯೂಬ್ ಬರ್ತಾವೆ, ಎಲ್ಲರಿಗೂ ಕೂಡ ಸೂಚನೆ. ಎಲ್ಲರೂ ಕೆಟ್ಟ ಪರವಾಗಿ ಎಲ್ಲರೂ ಒಳ್ಳೆಯವರಾಗಿ ನಿಮಗೆಲ್ಲ ಆನಂದವಾರಿ. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿ ಬ್ರಹ್ಮಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಚರಿತ್ರೆ ಯಾವ 14ನೇ ಭಾಗ ರೀ. ಎಷ್ಟನೇ ಭಾಗದು? 14ನೇ ಭಾಗ. 14ನೇ ಭಾಗದ 11ನೇ ಅಧ್ಯಾಯ ವಿಷಯ ಸ್ವೀಕಾರ ಮಾಡ್ತಾ ಇದ್ದೀವಿ. ಪ್ರಾರಂಭದ ಈಗ ಇಲ್ಲಿ ಹೇಳ್ತಾರೆ ವಿಷಯ. ಇವತ್ತು ವಿಷಯ ಹೀಗದ, ನೆನ್ಪಿಟ್ಕೊಳ್ಳೋ ವಿಷಯ ಯಾವ ದಿವಸ ನಿಮ್ಗೆ ಹೇಳಿದ್ರೆ, ಮೋಸ ನನಗಲ್ಲ ಶ್ರೀಶೈಲ, ಮೋಸ ನಿನಗೆ ಅಂತ. ನೀವೆಲ್ಲ ನಾವೇನು ಮೋಸ ನೀವು ಮಾಡ್ತಾ ಇದ್ದೀವಿ ನೀವು ತಿಳ್ಕೊಂಡಿರ್ತೀರ ನೋಡು. ನೀವು ಯಾರಿಗೂ ಮೋಸ ಮಾಡೋದಿಲ್ಲ ತಮ್ಮಗಳ್ರೆ, ಮೋಸ ನಿಮ್ಮದು ಮಾಡ್ಕೊಳ್ತೀರಿ. ಈ ವಿಷಯ ಆಗದೆ ತೆಗೆದು ನೋಡಿ ಗ್ರಂಥ. ಮೋಸ ನನಗಲ್ಲ ಶ್ರೀಶೈಲ, ಮೋಸ ನಿನಗೆ. ನೀವು ಇನ್ನೊಬ್ರಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ತೀರ, ನೀವು ಪಾಪ ಮಾಡಿ ಇನ್ನೊಬ್ರು ನಾವು ಕಷ್ಟ ಕೊಟ್ಟು ನೀವು ಆನಂದ ಅವ್ರಿಗೆ ಗೆದ್ದೀವಿ ಏನೋ ಅನ್ಬೋದು. ನೀವು ಆ ಪಾಪ ಅಂತ ಸುತ್ತಕೊಂಡು ನಿಮಗೆ ತೊಂದರೆ ಮಾಡ್ತದೆ. ಮೋಸ ಯಾರಿಗೂ ಅಲ್ಲ, ನಿಮ್ಮ ಪಾಪ ಸ್ವತಃ ನಿಮಗೆ ಮೋಸ ಮಾಡ್ತದೆ. ನೀವು ಮೋಸ ಮಾಡ್ಕೊಂಡು ನೇಣು ಹಾಕ್ಕೊಂಡು ಸಾಯೋವ್ರನ್ನ ಯಾರೂ ಕೊಲ್ಲೋದಿಲ್ಲ ರೀ. ಹಗ್ಗ ಹೊಸದು ಗಿಡಕ್ಕೆ ಹಾಕ್ಕೊಂಡು ಜಿಗದು ಸಾಯೋರು ಅವ್ರ. ಅದಕ್ಕೆ ನೀವು ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆಯವರಾಗಲಿ, ಎಲ್ಲರಿಗೆ ಆನಂದ ಆಗಲಿ. ಇದು ಎಲ್ಲಿ ಪರ್ಯಂತ ಕೇಳಿಸ್ತದೆ. ಎಲ್ಲರೂ ಸುಖವಾಗಿರ್ರಿ, ಎಲ್ಲರಿಗೆ ಆನಂದ ಆಗಲಿ, ಒಳ್ಳೆಯ ದಾರಿಗಳು ನಡೀರಿ. ನಿಜವಾಗಿ ನೀವೆಲ್ಲರೂ ಪರಮಾತ್ಮ ಸ್ವರೂಪ ಇದ್ದೀರಿ. ಎಲ್ಲರೂ ಕೂಡ ಈಗಾಗಲೂ ಹೇಳ್ತಾ ಇದ್ದೀವಿ, ಎಲ್ಲರೂ ಕೂಡ ಪರಮಾತ್ಮ ಸ್ವರೂಪ ಇದ್ರಿ. ಕಟ್ಟದ್ದೆಲ್ಲ ಬಿಟ್ಟುಬಿಡ್ರಿ, ಒಳ್ಳೆಯವರಾಗ್ತೀರಿ. ನೀವೆಲ್ಲ ಭಗವಂತನ ಸ್ವರೂಪ ಇದ್ರಿ. ಎಲ್ಲರಿಗೂ ಆನಂದ ಆಗಲಿ, ಒಳ್ಳೆಯದಾಗಲಿ. ಆದಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 14ನೇ ಭಾಗದ 11ನೇ ಅಧ್ಯಾಯದ ಮೋಸ ನನಗಲ್ಲ ಶ್ರೀಶೈಲ, ಮೋಸ ನಿನಗೆ ಅಂತಕ್ಕಂಥ ವಿಷಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮವನ್ನು ಸಮರ್ಪಿಸಿ ಈ ಶ್ರಾವಣ ಮಾಸದ
11ನೇ ದಿನದ ಸಾಯಂಕಾಲದ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त अभय